ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಆಗಮಿಸಿರುವ ಎಲ್ಲ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳು. ಮಾರ್ಗರೆಟ್ ನೋಬೆಲ್ ಸೋದರಿ ನಿವೇದಿತಾ ಆಗುವ ಮುನ್ನ ಆಕೆಯ ಬದುಕಿನ ಅನೇಕ ಮಜಲುಗಳನ್ನು ಘಟ್ಟವನ್ನು ನೋಡುವಂಥ ಅವಕಾಶ ಸಿಕ್ತು. ಸೋದರಿ ನಿವೇದಿತಾ ಆಗ್ಲಿಕ್ಕಾಗಿಯೇ ಭಾರತಕ್ಕೆ ಬಂದವಳವಳು. ನಿವೇದಿತಾ ಅನ್ನೋದು ಸಮರ್ಪಣೆಯ ಸಂಗತಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅವಳಿಗೆ ನಿವೇದಿತಾ ಅನ್ನೋ ಹೆಸರು ಕೊಟ್ಟಿದ್ದೇ ಸ್ವಾಮಿ ವಿವೇಕಾನಂದರು. ಅವಳಿಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ನಿವೇದಿತಾ ಅನ್ನೋ ನಾಮಕರಣ ಮಾಡಿದಾಗ ಆ ನಿವೇದಿತಾ ಅನ್ನೋ ಹೆಸರನ್ನು ಕೊಟ್ಟಂತ ಸ್ವಾಮೀಜಿ ಹೇಳ್ತಾರೆ, ಇದರ ಅರ್ಥ ನೀನು ಭಾರತ ಮಾತೆಗೆ ಸಮರ್ಪಣೆಯಾಗಿರುವಂಥ ಪುಷ್ಪ ಅಂತ ಇದೆ, ಅದಕ್ಕೋಸ್ಕರ ನಿವೇದಿತಾ ಅನ್ನೋ ಹೆಸರು ಅಂತ. ಏನು ಸುಂದರವಾದ ಹೆಸರು. ನನಗೆ ಬಹಳ ಬಾರಿ ಹೇಳ್ತಿರ್ತೀನಿ, ಕೆಲವ್ರನ್ನ ಕಂಡ್ರೆ ಹೊಟ್ಟೆ ಉರಿ ಜಾಸ್ತಿ ಇದೆ ಅಂತ. ನಿವೇದಿತಾ ಅಂಥವರಲ್ಲಿ ಒಬ್ಳು. ವಿವೇಕಾನಂದರನ್ನ ಕೋಟ್ಯಂತರ, ಬಹುಶಃ ಜಗತ್ತಿನ ಕೋಟ್ಯಂತರ ಜನ ತಮ್ಮ ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸ್ವಾಮೀಜಿಯವರ ತನ್ನ ಸರ್ವಸ್ವ ಅಂತ ಹೇಳ್ಕೊಳ್ಳೋರು ಎಷ್ಟೋ ಜನ ಸಿಗ್ತಾರೆ. ಆದರೆ ಸ್ವಾಮೀಜಿ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಯಾರನ್ನಾದರೂ ಆರಾಧಿಸಿದ್ರೆ ಅಥವಾ ಒಳ್ಳೇದಾಗ್ಲಿ ಅಂತ ಹರಸಿದ್ರೆ ಅವರಲ್ಲಿ ಒಬ್ಬಳು ನಿವೇದಿತಾ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ಎಂಥ ಪುಣ್ಯಾತ್ಗಿತಿ ಇರಬೇಕಾಕೆ ಅಂತ ಯೋಚನೆ ಮಾಡ್ತಿರ್ತೀನಿ. ಹೊಟ್ಟೆ ಉರಿಯ ಸಂಗತಿ ಅಂತ ಕೆಲವೊಂದ್ಸಲ ಸ್ವಾಮೀಜಿಯಿಂದ ಎಷ್ಟು ಭಾಗ್ಯ ಪಡ್ಕೊಂಡಿದ್ಲವಳು ಅಂತ. ಆದರೆ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗುವ ಕೆಲವು ಸಂಗತಿಗಳಲ್ಲಿ ನಿವೇದಿತಾಳ ಬದುಕು ಖಂಡಿತವಾಗಿ ಒಂದು. ಮದುವೆ ಆಗಿರುವಂಥ ಒಂದು ಹುಡುಗಿ ಬಸವನಗುಡಿಯಲ್ಲಿ ಮದುವೆ ಮಾಡಿಕೊಟ್ಟು ಗಂಡನ ಮನೆ ಮಲ್ಲೇಶ್ವರಮಲ್ಲಿ ಇದ್ರೂ ಮದುವೆ ಮಾಡಿಕೊಟ್ಟು ಹೋಗೋ ದಿನ ಗಂಡನ ಮನೆಗೆ ಎಷ್ಟು ಅಳ್ತಾಳೆ ಅಂತಂದ್ರೆ ಏನೋ ಭೂಮಂಡಲವೇ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಥರ ಅಳ್ತಾಳೆ. ನಾವೆಲ್ಲರೂ ಗಮನಿಸಿದ್ದೀವಿ ಇದನ್ನ. ನಾನಂತೂ ಅನೇಕ ಮದುವೆಗಳಲ್ಲಿ ಕೊನೆಯ ಕ್ಷಣದವರೆಗೂ ನಿಂತು ಆ ಹುಡುಗಿ ಒಪ್ಪಿಸ್ಕೊಡ್ಬೇಕಾದ್ರೆ ನೋಡ್ತೀನಿ, ಆಕೆಯ ಕಣ್ಣಲ್ಲಿ ಹೇಗೆ ನೀರು ಸುರಿಯುತ್ತೆ ಅಂತಂದ್ರೆ ತಾನು ಕಳ್ಕೊಂಡೆ ಅನ್ನೋ ಭಾವನೆ. ಇಷ್ಟು ದಿನ ಯಾವ ಸುಖದ ಸುಪ್ಪತ್ತಿಗೆಯಲ್ಲಿದ್ನೋ ಅದೆಲ್ಲ ಕಳ್ಕೊಂಡು ಹೋಗ್ಬಿಟ್ಟೆ ಅಂತ ಆ ಭಾವನೆಯಲ್ಲಿ ಇರ್ತಾಳೆ. ನನ್ನ ಅಕ್ಕನ ಮಗಳಿಗೆ ಇತ್ತೀಚೆಗೆ ಮದುವೆ ಆಯ್ತು. ನಾನು ಅನ್ಕೊಂಡೆ ಅವಳು ಅಳದಿಲ್ಲ ಅಂತ. ಹೊಸ ಪೀಳಿಗೆಯ ಹೆಣ್ಮಕ್ಳು ಇವ್ರು ಯಾಕೆ ಅಳ್ತಾರೆ, ಗಂಡ ಹೆಂಡತಿ ಇಬ್ರು ಬೆಂಗಳೂರಲ್ಲೇ ಇರ್ತಾರೆ, ಇವ್ರು ಯಾಕೆ ಅಳ್ತಾರೆ ಅಂತ ಅನ್ಕೊಂಡ್ರೆ ಕೊನೆ ಕ್ಷಣದಲ್ಲಿ ಹೇಗೆ ಎಲ್ಲರೂ ಹತ್ತರು ಅಂತಂದ್ರೆ ಅಷ್ಟು ಕಠೋರ ಮನಸ್ಸಿನವನಾಗಿದ್ದ ನನಗೆ ಅವಳ ಜೊತೆ ಸಂಬಂಧಗಳು ತುಂಬಾ ಕಡಿಮೆ ಅಂದ್ರೆ ಏನ್ ಪದೇ ಪದೇ ನೋಡೋದು ಪದೇ ಪದೇ ಮಾತಾಡೋದಲ್ಲ, ಅಷ್ಟಾದ್ರೂ ಕೂಡ ಇವರೆಲ್ಲರೂ ಅಳೋದು ನೋಡಿ ಅಳುವಂತು ಅಂತ. ಅದು ಬಹಳ ವಿಚಿತ್ರವಾದ ಸಂಗತಿ. ನಾನು ಈಗ ಅವಳನ್ನು ನೋಡಿದ್ರೆ ಅವಳು ಎಷ್ಟು ಚೆನ್ನಾಗಿ ಹೊಸ ಮನೆಗೆ ಸೆಟ್ ಆಗಿದ್ದಾಳೆ ಅಂದ್ರೆ ಮೊನ್ನೆ ಇತ್ತೀಚೆಗೆ ಫೋನ್ ಮಾಡಿ ನನ್ನ ಮನೆಗೆ ಬಾ ಅಂದ್ಲು. ನಂಗೆ ಬಹಳ ವಿಚಿತ್ರ ಅನ್ನಿಸ್ತು. ಅವಳು ಹೊರಗೆ ಹಾಕೋಕ್ಕಿಂತ ಮುಂಚೆ ಅವಳ ಮನೆ ಬೇರೆನೇ ಇತ್ತು. ಬಂದ ಕೆಲವು ತಿಂಗಳಲ್ಲಿ ನನ್ನ ಮನೆಗೆ ಬಾ ಅಂತ ಹೇಳ್ತಾಳೆ ಅಂದ್ರೆ ಎಷ್ಟು ಬೇಗನೆ ಹೊಂದಾಣಿಕೆ ಆಗಿದ್ದಾಳೆ ಅಂತ. ಹೆಣ್ಣು ಮಕ್ಕಳಿಗಿರುವಂತ ಒಂದು ಅದ್ಭುತವಾದ ಶಕ್ತಿ ಅದು. ಅವರು ಹೊಸ ಮನೆಗೆ ಹೋದ್ರೆ ಆ ಮನೆಯ ಜನರ ಸೇವೆ ಮಾಡ್ತಾನೆ ಆ ಮನೆಯ ಒಡೆಯರಾಗ್ಬಿಡ್ತಾರೆ, ಮನೆಯ ಒಡೆಯರಾಗ್ತಾರೆ. ಆದ್ರೆ ಸೇವೆ ಮಾಡ್ತಾನೆ ಇರ್ತಾರೆ. ಸೇವೆಯ ಭಾಗ್ಯ ಏನು ಅಂದ್ರೆ ಸೇವೆ ಮಾಡೋದ್ರ ಮೂಲಕ ಒಡೆಯರಾಗ್ಬೋದು ಅಂತ. ಗಂಡು ಮಕ್ಕಳು ಉಲ್ಟಾ, ಅವ್ರು ಹೊಸ ಮನೆಗೆ ಹೋದ್ರೆ ಆ ಮನೆಯ ಸ್ಲೇವ್ಸ್ ಅಷ್ಟೇ ಆಗೋದು ಅಂತ. ನಾವು ಒಡೆಯರು ಅಂತ ಮನಸ್ಸಿನೊಳಗೆ ಅನ್ಕೊಳ್ತಿರ್ತಾರೆ, ಆದ್ರೆ ಯಾವ ಅಧಿಕಾರವೂ ಅವರಿಗಿರಲ್ಲ ಅಂತ. ಎಲ್ಲವನ್ನೂ ಕಳ್ಕೊಂಡು ಎಲ್ಲ ಮುರ್ಕೊಂಡು ಬಿದ್ದಿರೋದೆ ಅಂತ. ನೀವು ಬೇರೆ ಬೇರೆ ದೇಶಗಳಲ್ಲಿ ನೋಡಿದಾಗ್ಲೂ ಹಾಗೆ ಅನ್ನಿಸ್ತಿರುತ್ತೆ. ನಿವೇದಿತಾ ಅಥವಾ ಮಾರ್ಗರೆಟ್ ನೋಬೆಲ್ ತನ್ನ ದೇಶವನ್ನು ಬಿಟ್ಟು ಬರುವಾಗ ಆಕೆ ಎಲ್ಲವನ್ನೂ ಬಿಟ್ಟು ಬಂದಿದ್ಲಲ್ಲ. ತನ್ನ ಮನೆ, ತನ್ನ ಪರಿವಾರ, ತನ್ನ ಗೆಳೆಯರು, ತಾನು ನಡೆಸ್ತಾ ಇದ್ದ ಶಾಲೆ, ಅಲ್ಲಿದ್ದ ವಿದ್ಯಾರ್ಥಿಗಳು, ತನ್ನ ಊರಿನ ಜನ, ತನ್ನ ದೇಶ, ತನ್ನ ಭೂಮಿ, ತನ್ನ ಭಾಷೆ, ತನ್ನ ವೇಷ, ತನ್ನ ಸಂಸ್ಕೃತಿ ಎಲ್ಲವನ್ನೂ ಬಿಟ್ಟು ಭಾರತಕ್ಕೆ ಬರಬೇಕಾದ್ರೆ ಆಕೆ ಎಷ್ಟು ಅಳಬೇಕಿತ್ತು ಅಂತ ಪ್ರಶ್ನೆ ಅಂತ ಯೋಚನೆ ಮಾಡಿ ಅಂತ. ಇಲ್ಲಿಂದ ಮಲ್ಲೇಶ್ವರಂಗೆ ಮದುವೆ ಮಾಡಿಕೊಟ್ಟ ಹುಡುಗಿಗೆ ಇಟ್ಟು ಸಂಕಟ ಆಗ್ಬೋದಾದ್ರೆ ಅವಳಿಗೆ ಎಷ್ಟು ಸಂಕಟ ಆಗಿರ್ಬೇಕಿತ್ತು. ಆದರೆ ಸತ್ಯದ ಹುಡುಕಾಟ ಯಾರಿಗಿದೆಯೋ ಅವ್ರಿಗೆ ಬಿಡಬೇಕಾದ್ರೆ ಸಂಕಟ ಆಗಲ್ಲ ಅಂತ. ಆ ಸತ್ಯದ ಹುಡುಕಾಟದ ತೀವ್ರತೆ ಹೇಗಿತ್ತು ಅಂತಂದ್ರೆ ನನ್ನ ಗುರುದೇವ ಎಲ್ಲಿದ್ದಾನೋ ಅಲ್ಲಿರೋದ್ರಿಂದ ನನಗೆ ಸತ್ಯದ ಹುಡುಕಾಟಕ್ಕೆ ಅನುಕೂಲ ಆಗುತ್ತೆ ಅಂತ ಗೊತ್ತಿದ್ದರಿಂದ ಆಕೆ ಎಲ್ಲವನ್ನೂ ಬಿಟ್ಟು ಧಾವಿಸಿ ಬಂದ್ಲು. ಬಹುಶಃ ವಿವೇಕಾನಂದರು ಯುರೋಪ್ನಲ್ಲಿ ಉಳ್ಕೊಂಡಿರೋ ಅವ್ರು ಬರೋದು ಅನುಮಾನ ಇತ್ತು ಅಂತ. ಯಾಕಂದ್ರೆ ತನಗೆ ಬೇಕಾಗಿರುವಂತಹ ಸತ್ಯ ಇಲ್ಲೇ ಸಿಗುತ್ತೆ ಅಂತ ಗೊತ್ತಾದ್ರೆ ನಾನೇ ಭಾರತವನ್ನು ಹುಡ್ಕೊಂಡು ಹೋಗ್ಲಿ ಅಂತ ಆ ಸತ್ಯವನ್ನು ಅರಸುವಂತ ತುಡಿತ ಅವಳನ್ನು ಭಾರತದೊಳಗೂ ಎಳ್ಕೊಂಡು ಬಂತು. ಇದು ಮೊದಲನೇ ಅಂಶ, ನಮ್ಗೆಲ್ರಿಗೂ ಗೊತ್ತಿರಬೇಕಾಗಿರುವಂಥದ್ದು. ಎರಡನೇ ಅಂಶ ಏನು ಅಂತಂದ್ರೆ
ನಿವೇದಿತಾಳಿಗೆ ಒಂದು ಗ್ರಹಿಕೆಯ ಸಾಮರ್ಥ್ಯ ಇತ್ತು. ನಾನು ನೆನ್ನೆ ತುಂಬಾ ಅದನ್ನು ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ನಂಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ಫುಲ್ ಆದ್ನೋ, ಆದ್ರೆ ನಿವೇದಿತಾ ಅಂತೂ ಗ್ರಹಿಕೆಯ ವಿಚಾರದಲ್ಲಿ ಸಕ್ಸಸ್ಫುಲ್ ಅವಳು. ಎಂಥ ಸುಂದರವಾದ ಗ್ರಹಿಕೆ ಅವಳದ್ದು ಅಂತಂದ್ರೆ ಮಿತ್ರರೆ, ನನಗೆ ಮತ್ತು ನಿಮಗೆ ಕೂಡ ಯಾವ್ದಾದ್ರೂ ಒಂದು ವಿಚಾರವನ್ನು ಗ್ರಹಿಸ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅನೇಕ ಬಾರಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಉದಾಹರಣೆಗೆ, ಯುರೋಪಿನ ಜನ ಭಾರತಕ್ಕೆ ಬಂದಾಗ ತಮ್ಮ ದೇಶದಲ್ಲಿ ಹೇಗಿತ್ತೋ ಹಾಗೆ ಎಲ್ಲವೂ ಭಾರತದಲ್ಲಿರುತ್ತೆ ಅಂತಲೇ ಅವ್ರ ಗ್ರಹಿಕೆ ಅಂತ. ನಲ್ಲಿ ಯಾರು ತುಂಬಾ ಶೋಷಣೆ ಮಾಡ್ತಾರೆ ಅಂತ ಕೇಳಿದ್ರೆ ಚರ್ಚ್ನಲ್ಲಿರುವಂತ ಪ್ರೀಸ್ಟ್ಗಳು ಶೋಷಣೆ ಮಾಡ್ತಾರೆ ಅಂತ. ಈ ಶೋಷಣೆ ಮಾಡುವವರು ಪ್ರೀಸ್ಟ್ಗಳಾಗಿದ್ದರಿಂದ ಭಾರತದಲ್ಲಿ ಇಂಥ ಶೋಷಕರು ಯಾರು? ದೇವಸ್ಥಾನದಲ್ಲಿ ಪೂಜಾರಿಗಳು ಅಂತ. ಪೂಜಾರಿಗಳನ್ನ ನಾವು ಬ್ರಾಹ್ಮಣರು ಅಂತ ಭಾವಿಸೋದಾದ್ರೆ ಈ ದೇಶದ ಎಲ್ಲ ಸಾಹಿತ್ಯಗಳಲ್ಲೂ ಬ್ರಾಹ್ಮಣರನ್ನ ಏನಂತ ಕರೀತಾರೆ ಅಂದ್ರೆ ಬಡ ಬ್ರಾಹ್ಮಣ ಅಂತಾನೆ ಕರೆಯೋದು. ಅವನು ಎಂಥ ಬಡ ಬ್ರಾಹ್ಮಣ ಅಂತಂದ್ರೆ, ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಬಡ ಬ್ರಾಹ್ಮಣನಿಗೆ ಬಡತನ ಯಾಕೆ ಬಂತು ಅಂತಂದ್ರೆ ಅವನು ಇಷ್ಟಪಟ್ಟು ತಾನು ಬಡವನಾಗಿರ್ತೀನಿ ಅಂತ ನಿಶ್ಚಯ ಮಾಡಿದ್ರಿಂದ ಬಂತು ಅಂತ. ಅವನಿಗೆ ಬಡತನವನ್ನು ಆಚ್ಛಾದಿಸಿಕೊಂಡಿದ್ದಲ್ಲ, ಅವನೇ ಬಡತನವನ್ನ ತಾನೇ ಹೊದ್ದುಕೊಂಡ. ನನಗೆ ಬಡತನ ಬೇಕು ಅಂತ. ಯಾಕೆ ಅಂದ್ರೆ ಯಾವಾಗ ಐಶ್ವರ್ಯ ಬರುತ್ತೋ, ಯಾವಾಗ ವೈಭವಗಳು ಆವರಿಸಿಕೊಳ್ಳುತ್ತೋ ಆಗ ಭಗವಂತನಿಂದ ದೂರ ಆಗ್ಬಿಡ್ತೀನಿ. ವೈಭವ ಅನ್ನೋದು ಮಾಯೆ ಎನ್ನುವ ಪ್ರಜ್ಞೆ ಬಲವಾಗಿದ್ದರಿಂದ ಆತ ತಾನೇ ಇಷ್ಟಪಟ್ಟು ಬಡವನಾಗಿದ್ದ. ಹೀಗಾಗಿ ಬಡ ಬ್ರಾಹ್ಮಣ ಒಂದು ವಿಶೇಷವಾದ ಸಂಗತಿ ಅಲ್ಲ ಭಾರತದಲ್ಲಿ ಅಂತ. ಅನ್ನುವನು ಭಿಕ್ಷೆ ಬೇಡಿಕೊಂಡು ತಿನ್ನಬೇಕು ಅಂತ. ಯಾಕೆ ಅಂತಂದ್ರೆ ನೀನು ಎಲ್ಲರಿಗೂ ಬೋಧಿಸಬಲ್ಲವನಾದರೂ ಕೂಡ ನೀನು ಆ ಬೋಧಿಸುವ ಗುಣದಿಂದ ದೂರ ಆಗಬಾರದು ಅಂತಂದ್ರೆ, ಭಗವಂತನಿಗೆ ಹತ್ತಿರ ಆಗಿರಬೇಕು ಅಂತಂದ್ರೆ ನೀನು ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು ಅನ್ನೋದು ಅವನಿಗೆ ಗೊತ್ತಿತ್ತು ಅಂತ. ಯಾರು ತಾನೇ ಬೇಡ್ಕೊಳ್ಳಿಕ್ಕೋಸ್ಕರ ನಿಂತಿರ್ತಾನೋ ಅವನೊಬ್ಬ ಶೋಷಕನಾಗೋದು ಹೇಗೆ ಸಾಧ್ಯ ಅಂತ ಬ್ರಿಟಿಷರು ಯೋಚನೆ ಮಾಡಲಿಲ್ಲ. ಯಾಕೆಂದ್ರೆ ಅವ್ರು ಇಲ್ಲಿನ ಗ್ರಹಿಕೆ ಇರಲಿಲ್ಲ ಅಂತ. ಅವ್ರಿಗೆಲ್ಲವೂ ತಮ್ಮದೇ ಆಲೋಚನೆ ಇತ್ತು. ಮಿತ್ರ, ನೀವು ಯುರೋಪಿನ ಅಥವಾ ನೀವೇನಾದರೂ ಪಶ್ಚಿಮದ ರಿಲಿಜನ್ ನೋಡಿದ್ರೆ, ಸ್ಪೆಷಲಿ ಸೆಮಿಟಿಕ್ ರಿಲಿಜನ್, ಅದರಲ್ಲೂ ಕ್ರಿಶ್ಚಿಯಾನಿಟಿ, ನನಗದನ್ನ ರಿಲಿಜನ್ ಅನ್ನೋಕ್ಕಿಂತ ಅನೇಕ ಬಾರಿ ಬಹುಶಃ ನಿಮ್ಗೆ ಅಫೆಂಡಿಂಗ್ ಅಂತ ಅನ್ಸಿದ್ರು, ಇದನ್ನು ಕೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ. ರಿಲಿಜನ್ ಅನ್ನೋಕ್ಕಿಂತ ಒಂದು ಸೇನೆ ಅನ್ಸುತ್ತೆ ಅದು ರಿಲಿಜನ್ ಅಲ್ವೇ ಅಲ್ಲ, ಅದೊಂದು ಸೇನಾ ಸ್ಟ್ರಕ್ಚರ್ ಅವರಲ್ಲಿದೆ. ನೀವು ಉದಾಹರಣೆಗೆ ಒಂದು ಕ್ರಿಶ್ಚಿಯನ್ ಚರ್ಚಿನ ಹೈರಾರ್ಕಿ ಹೇಗಿದೆ ನೋಡಿ. ಎಲ್ಲ ಕ್ರಿಶ್ಚಿಯನ್ ಚರ್ಚಿನ ಹೆಡ್ ಆಗಿ ಪೋಪ್ ಇರ್ತಾರೆ. ಎಲ್ಲ ಚರ್ಚ್ಗಳ ಹೆಡ್ ಆಗಿ ಪೋಪ್ ಇರ್ತಾರೆ. ಪೋಪಿನ ಅಡಿಯಲ್ಲಿ ಕಾರ್ಡಿನಲ್ಸ್ಗಳು ಬರ್ತಾರೆ. ಅವರೊಂದು ಸಂಖ್ಯೆಯಲ್ಲಿ ಇರ್ತಾರೆ, ಇಷ್ಟು ಸಂಖ್ಯೆ ಕಾರ್ಡಿನಲ್ಸ್ಗಳು. ಪ್ರತಿ ಪೋಪ್ ತೀರ್ಕೊಂಡ ನಂತರ ಮತ್ತೊಬ್ಬರನ್ನ ಈ ಕಾರ್ಡಿನಲ್ಗಳ ಸೇರಿ ಆಯ್ಕೆ ಮಾಡ್ತಾರೆ. ಅವ್ರದೊಂದು ದೊಡ್ಡ ಸಂಗತಿ ಇದೆ ಅದು. ಈ ಕಾರ್ಡಿನಲ್ಗಳ ಕೆಳಗೆ ಆರ್ಚ್ ಬಿಷಪ್ಸ್ ಬರ್ತಾರೆ. ಆರ್ಚ್ ಬಿಷಪ್ಸ್ಗಳ ಕೆಳಗೆ ಬಿಷಪ್ಸ್ ಬರ್ತಾರೆ. ಬಿಷಪ್ಸ್ಗಳ ಕೆಳಗೆ ಪ್ರೀಸ್ಟ್ಸ್ ಬರ್ತಾರೆ. ಪ್ರೀಸ್ಟ್ಗಳ ಕೆಳಗೆ ಜನ. ಸೇನೆಯಲ್ಲಿ ಜನರಲ್ ಇರ್ತಾರೆ, ಜನರಲ್ ಕೆಳಗೆ ಮೇಜರ್ ಜನರಲ್ ಇರ್ತಾರೆ, ಅವರ ಕೆಳಗೆ ಇನ್ನೊಂದು ವರ್ಗ. ಅದಾದ ನಂತರ ಬ್ರಿಗೇಡಿಯರ್ಸ್ ಬರ್ತಾರೆ. ಬ್ರಿಗೇಡಿಯರ್ಸ್ ಆದ್ಮೇಲೆ ಮೇಜರ್ ಬರ್ತಾರೆ. ಅವ್ರ ಕೆಳಗೆ ಕ್ಯಾಪ್ಟನ್ ಇರ್ತಾರೆ. ಕ್ಯಾಪ್ಟನ್ ಕೆಳಗೆ ಸೈನಿಕರು ಇರ್ತಾರೆ. ನೀವು ನೋಡಿದ್ರೆ ಪಕ್ಕ ಒಂದು ಸೇನೆನೇ. ತುಂಬಾ ಎಚ್ಚರಿಕೆಯ ಸಂಗತಿ ಇದು. ಒಂದು ಇಡೀ ರಿಲಿಜನ್ನ ಒಂದು ಸೇನೆಯಂತೆ ರೂಪಿಸಿದ್ದಾರೆ. ನಾವು ಸೇನೆಯನ್ನು ಧರ್ಮವಂತೆ ರೂಪಿಸಿದ್ದೀವಿ. ಭಾರತದಲ್ಲಿ ಸೇನೆಯೂ ಧರ್ಮ. ಯಾವುದಾದ್ರೂ ಒಂದು ಸೈನ್ಯದಲ್ಲಿ ಸ್ವತಃ ಶ್ರೀಕೃಷ್ಣ ಯುದ್ಧ ಮಾಡೋಕ್ಕಿಂತ ಮುಂಚೆ ಕೌರವರು ಪಾಂಡವರ ಯುದ್ಧ ನಡಿಬೇಕಾದಾಗ್ಲೂ ಕೂಡ ಎಲ್ಲರೂ ಶಂಖಗಳನ್ನ ಊದಬೇಕು ಅಂತ ಹೇಳಿದ ನಂತರ, ಎಲ್ಲರ ಶಂಖ ಉದ್ಘೋಷ ಆದ ನಂತರ ಯುದ್ಧ ಮಾಡಬಹುದು ಅಂದ ಮೇಲೆ ಯುದ್ಧ ಮಾಡಬೇಕಾಯಿತು. ಯುದ್ಧ ಶುರುವಾಗಬೇಕು. ಆಗ ಕರ್ಕೊಂಡು ಹೋಗಿ ತನ್ನ ಎರಡೂ ಸೇನೆಗಳ ನಡುವೆ ನಿಲ್ಲಿಸುವಂತ ಅರ್ಜುನ ಹೇಳಿದರೆ, ಅರ್ಜುನ ಕೃಷ್ಣ ಏನೋ ಮಾತಾಡ್ತಿದ್ದಾರೆ, ನಾವು ಯುದ್ಧ ಮಾಡಬಾರ್ದು ಅಂತ. ಎರಡೂ ಪಾಳೆಯದವರಿಗೆ ಪ್ರಜ್ಞೆ ಇತ್ತಲ್ಲ. ಅಂದ್ರೆ ಸೇನೆಯ ನಡುವೆಯೂ ಧರ್ಮ ಇದ್ರೆ ಅದು ಭಾರತ, ಧರ್ಮದೊಳಗೂ ಸೇನೆ ಇದ್ರೆ ಅದು ಪಶ್ಚಿಮ ಅಂತ. ಈಸ್ಟ್ ಮತ್ತು ವೆಸ್ಟ್ ಇರುವಂತ ಮೇಜರ್ ಡಿಫರೆನ್ಸ್ ಅಂತ. ಈ ಗ್ರಹಿಕೆಗಳು ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ನಮಗೂ ಚರ್ಚಿಗೆ ಹೋದಾಗ ಇದು ಅರ್ಥ ಆಗಲ್ಲ ಅಂತ. ನಾವು ದೇವಸ್ಥಾನಕ್ಕೆ ಹೋದಾಗ ಹೇಗೆ ನಡ್ಕೊಳ್ತೀವೋ ಹಾಗೆ ಚರ್ಚಿಗೆ ಹೋದಾಗ ನಡ್ಕೊಳ್ಳಿಕ್ಕಾಗಲ್ಲ. ನನಗೂ ಅನೇಕ ಬಾರಿ ಪಶ್ಚಿಮಕ್ಕೆ ಹೋದಾಗ, ಎಲ್ಲಾದರೂ ಯಾವುದಾದ್ರೂ ರಾಷ್ಟ್ರಗಳಿಗೆ, ಪಶ್ಚಿಮದ ಪ್ರಭಾವ ಇರುವಂತ ರಾಷ್ಟ್ರಗಳಿಗೆ ಹೋದಾಗ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಉದಾಹರಣೆಗೆ ನಾವು ಒಂದು ಚರ್ಚಿಗೆ ಹೋದ್ರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ, ಆ ಚರ್ಚಿನಲ್ಲಿ ಯಾಕೆ ಅವ್ರು ನಮಸ್ಕಾರ ಮಾಡೋ ರೀತಿ ಹಾಗೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ. ನಾವು ನಮಸ್ಕಾರ ಮಾಡಿದಂತೆ ಮಾಡಿದರೆ ಅಲ್ಲಿಗೆ ಸಲ್ಲಲ್ಲ. ನಮ್ಮ ಇಲ್ಲಿನ ಗ್ರಹಿಕೆಗಳು ಅಲ್ಲಿ ಕೆಲಸಕ್ಕೆ ಬರಲ್ಲ, ಅಲ್ಲಿನ ಗ್ರಹಿಕೆಗಳು ಇಲ್ಲಿ ಕೆಲಸಕ್ಕೆ ಬರಲ್ಲ. ನೀವು ನಿಮ್ಮ ಕನ್ನಡಕವನ್ನ ತೆಗೆದು ಪಶ್ಚಿಮವನ್ನ ನೋಡಿದಾಗ ಮಾತ್ರ ಒರಿಜಿನಲ್ ಪಶ್ಚಿಮ ನೋಡಬಹುದು.
ಹಿಂದೆ ಹೋದ್ರೆ ಹಿಂದೂ ಧಾರ್ಮಿಕ ಚಿಂತನೆಗಳ ಆಧಾರದ ಮೇಲೆ ಪಶ್ಚಿಮ ನೋಡಿದ್ರೆ ಅದ್ಭುತ ಕಾಣ್ತಿರುತ್ತೆ. ಒರಿಜಿನಲ್ ಪಶ್ಚಿಮ ನೋಡಬೇಕು ಅಂದ್ರೆ ನಮ್ಮ ಕನ್ನಡಕ ತೆಗೆದಿಡಬೇಕು, ಅವ್ರ ಕನ್ನಡಕ ಹಾಕೊಂಡು ನೋಡಬೇಕು, ಆಗ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಈ ಕನ್ನಡಕ ತೆಗೆಯೋ ಕೆಲಸ ಇದೆಯಲ್ಲ, ಇದನ್ನ ಸದ್ಗುರು ಮಾಡಬಲ್ಲ. ನಿವೇದಿತಾಳ ಭಾಗ್ಯ ಏನು ಅಂತಂದ್ರೆ ವಿವೇಕಾನಂದರಂತ ಗುರು ಸಿಕ್ಬಿಟ್ಟು ನಿವೇದಿತಳಿಗೆ. ಆ ಗುರು ಹೇಗಿದ್ದ ಅಂತಂದ್ರೆ ನಿವೇದಿತಾಳಿಗೆ ಎಲ್ಲವನ್ನು ತಾನೇ ಕುಳಿತು ಕಲಿಸಿಕೊಟ್ಟ. ಯಾವುದನ್ನು ಹೇಗೆ ತಿಳ್ಕೊಳ್ಬೇಕು, ಯಾವುದನ್ನು ಹೇಗೆ ನಿನ್ನೆದಾಗಿಸ್ಕೊಳ್ಬೇಕು ಅನ್ನೋದನ್ನ ಪ್ರತಿಯೊಂದು ಎಳೆಯನ್ನು ಪಾಠ ಮಾಡಿದ್ರಿಂದ ಅವಳು ಎಷ್ಟು ಚೆನ್ನಾಗಿ ಅರ್ಥೈಸಿಕೊಂಡ್ಲು ಅಂತಂದ್ರೆ ನನಗೆ ಕೆಲವು ಬಾರಿ ನಾಚಿಕೆ ಆಗುತ್ತೆ, ನಿವೇದಿತಾಗಿದ್ದಷ್ಟು ಗ್ರಹಿಕೆ ನನಗೆ ಬರಲಿಲ್ವಲ್ಲ ಯಾವಾಗಲೂ ಅಂತ. ಅವಳು ನೋಡಿದ್ಮೇಲೆ ಅನ್ಸುತ್ತೆ, ವಾರೇವ ಎಷ್ಟು ಚೆನ್ನಾಗಿದೆಯಲ್ಲ ಇದು. ನಿವೇದಿತಾ ಎಷ್ಟು ಸುಂದರವಾಗಿ ಹೇಳ್ತಾಳೆ, ಆಲೋಚನೆ ಮಾಡಿ. ನಾನು ಹೇಳೋದು ಅತಿಶಯೋಕ್ತಿ ಅಂತ ನಿಮ್ಗೆ ಆಗ ಅನ್ನಿಸ್ಲಿಕ್ಕಿಲ್ಲ, ಈಗ ಅನಿಸಿರ್ಬೋದು. ನಿವೇದಿತಾ ಹೇಳ್ತಾಳೆ, ಭಗವಂತನ ಕುರಿತಂತೆ ಪ್ರೇಮ ಯಾವಾಗ ಜಾಸ್ತಿ ಆಗುತ್ತೋ, ಭಗವಂತನೊಬ್ಬನೇ ಬೇಕು ಮತ್ತೇನೂ ಬೇಡ ಅಂತ ಯಾವಾಗ ಅನ್ನಿಸ್ಲಿಕ್ಕೆ ಶುರುವಾಗುತ್ತೋ, ಆಗ ಭಗವಂತನನ್ನ ಬಿಟ್ಟು ಉಳಿದಿದ್ದೆಲ್ಲವೂ ಬಂಧನ ಅನ್ಸುತ್ತೆ ಅಂತ. ಭಾರತದ ಕಲ್ಪನೆ ಇದು. ಅವಳು ಹೇಳ್ತಾಳಲ್ಲ, ನಾನು ನಮ್ಮ ಉಲ್ಲೇಖ ಮಾಡಿದ್ದೆ, ಜಗತ್ನಲ್ಲಿ ಪಶ್ಚಿಮದ ರಾಷ್ಟ್ರಗಳಲ್ಲಿ ಒಬ್ಬ ವ್ಯಕ್ತಿ ಶ್ರೇಷ್ಠ ಅಂತಂದ್ರೆ ಅವ್ನು ಒಳ್ಳೆ ಜಡ್ಜ್ ಆಗಿರ್ಬೇಕು, ಅವ್ನು ಒಳ್ಳೆ ಲಾಯರ್ ಆಗಿರ್ಬೇಕು, ಅಥವಾ ಒಳ್ಳೆ ಏನಾದ್ರೂ ಒಳ್ಳೆಯದು ಅಡ್ಮಿನಿಸ್ಟ್ರೇಟರ್, ಈ ತರದ ಪೊಸಿಷನ್ ಅಲ್ಲಿ ಇರಬೇಕು. ಭಾರತದಲ್ಲಿ ಒಳ್ಳೆ ವ್ಯಕ್ತಿ ಆಗಿರ್ಬೇಕು, ಶ್ರೇಷ್ಠ ವ್ಯಕ್ತಿ ಆಗಿರ್ಬೇಕು ಅಂದ್ರೆ ಅವನು ಭಗವಂತನ ಹಾದಿಯಲ್ಲಿರಬೇಕು ಅಂತ. ಇದು ಭಾರತದ ಕಲ್ಪನೆ ಅಂತ. ಹೀಗಿರುವಾಗ ನಿವೇದಿತಾ ಹೇಳ್ತಾಳೆ, ಒಮ್ಮೆ ಭಗವಂತನ ಹಾದಿಗೆ ಬಂದ್ರೆ ಉಳಿದದೆಲ್ಲವೂ ಬಂಧನ ಅನಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಹೇಗೆ ಬಂಧನ ಅನ್ಸುತ್ತೆ ಅಂತಂದ್ರೆ, ನಿನ್ನ ಪದವಿ ಬಂಧನ ಅನ್ಸುತ್ತೆ, ನಿನ್ನ ತಂದೆ ತಾಯಿ ಬಂಧನ ಅನ್ಸ್ಲಿಕ್ಕೆ ಶುರುವಾಗ್ಬಿಡ್ತಾರೆ, ಮದುವೆ ಆಗಿರುವ ಹೆಂಡತಿ ಮಕ್ಕಳು ಬಂಧನ ಅನ್ಸ್ಲಿಕ್ಕೆ ಶುರುವಾಗ್ಬಿಡ್ತಾರೆ, ಒಬ್ಬೊಬ್ಬರನ್ನು ಬಿಟ್ಟು ಓಡ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಭಗವಂತನ ಮೇಲಿನ ಪ್ರೇಮ ಅಗಾಧವಾದಾಗ ಉಳಿದವರು ಯಾರು ನಮ್ಮವರಲ್ಲ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಇದು ಭಗವಂತನ ಪ್ರೇಮದ ಶಕ್ತಿ ಅಂತ ಹೇಳೋದು. ನನಗಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಅನ್ಸುತ್ತೆ, ಭಗವಂತನ ಮೇಲೆ ಪ್ರೇಮ ಅಧಿಕವಾದವರಿಗೆ ಬಟ್ಟೆಯೂ ಬಂಧನ ಅನ್ಸುತ್ತಲ್ಲ. ಬಾಹುಬಲಿ ನಿರ್ವಾಣಿಯಾಗಿ ನಿಲ್ಲಬೇಕು ಅಂತಂದ್ರೆ ರೀಸನ್ ಏನು? ಅವನಿಗೆ ಆ ಶ್ರೇಷ್ಠ ತತ್ವ ಬೇಕು ಅಂತ ಅನ್ನಿಸಿದಾಗ ಈ ಬಟ್ಟೆ ನನಗೆ ಬೇಡವಾಗಿದೆ ಅಂತ ತೆಗೆದು ನಿಂತ್ಕೋಬೇಕು ಅಂತ. ಜಗತ್ತಿನ ಎಲ್ಲಾದ್ರೂ ಬಟ್ಟೆ ತೆಗೆದು ನಿಂತರೆ ಜಂಟಲ್ಮನ್ನೇ ಅಲ್ಲ ಅಂತ ಕರೀತಾರೆ ಅವನ್ನ. ಸುಂದರವಾದ ಮೈತುಂಬ ಬಟ್ಟೆ ಹಾಕೊಂಡ್ರೆ ಮಾತ್ರ ಜಂಟಲ್ಮನ್. ಭಾರತದಲ್ಲಿ ಬಟ್ಟೆ ತೆಗೆದು ನಿಂತವನನ್ನು ನೋಡ್ಲಿಕ್ಕೆ ಕೋಟ್ಯಂತರ ಜನ ಹೋಗ್ತೀವಿ ಅಂದ್ರೆ ಈ ಡಿಫರೆನ್ಸ್ ಯೋಚನೆ ಮಾಡಿ ಅಂತ. ಈ ಗ್ರಹಿಕೆಗಳನ್ನು ನಾವು ಸರಿಯಾಗಿ ತಂದುಕೊಳ್ಬೇಕು ಅಂತ. ಈ ಗ್ರಹಿಕೆ ಅವಳಿಗೆ ಇದ್ದಿದ್ದರಿಂದ ಹೇಳಿದ್ಲು. ಅವಳು ಹೇಳ್ತಾಳೆ, ಭಾರತದಲ್ಲಿ ಯಾರು ಹೀಗೆ ಎಲ್ಲವನ್ನೂ ಬಿಟ್ಟು ಹೋಗ್ತಾರೋ ಅಂತವರ ಸಿಂಬಲ್ ಆಗಿಯೇ ಶಿವ ನಿಂತ್ಕೊಂಡಿದ್ದು ಅಂತ. ಇಫ್ ಶಿವ ಇಸ್ ಅ ಸಿಂಬಲ್, ಶಿವ ಯಾವುದರ ಸಿಂಬಲ್ ಅಂತ ಕೇಳಿದ್ರೆ ನಿವೇದಿತಾ ಹೇಳ್ತಾಳೆ, ಇದೇ ತ್ಯಾಗದ ಸಿಂಬಲ್ ಶಿವ ಅಂತ. ಎಲ್ಲವನ್ನೂ ತ್ಯಾಗ ಮಾಡಿ ನನಗೆಲ್ಲವೂ ಬೇಡ ಅಂತ ಹೇಳೋದ್ರ ಆ ಅದ್ಭುತವಾದ ತತ್ವದ ಸಂಕೇತ ಶಿವ ಅಂತ ಹೇಳಿ ಅವಳನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಅಂತಂದ್ರೆ, ಈ ಶಿವ ಎಂಥವನು ತನಗಿದ್ದ ಎಲ್ಲವನ್ನೂ ತ್ಯಾಗ ಮಾಡಿದ. ಚರ್ಮಾಂಬರಧಾರಿ, ತಾನೊಂದು ಚರ್ಮವನ್ನು ಉಟ್ಕೊಂಡು ಹೊರಟ, ಮೈ ಮೇಲೆ ಬೂದಿಯನ್ನು ಬಳಕೊಂಡು ನಿಂತ. ಅವನು ಎಷ್ಟು ಬೋಳ ಅಂತಂದ್ರೆ ಅವನಿಗೆ ತನ್ನೊಳಗೆ ತಾನು ಮುಳುಗಿರೋದು ಬಿಟ್ರೆ ಹೊರಗಿನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಹೀಗಾಗಿ ಒಳಗೆ ಅಗಾಧವಾದ ಪ್ರೀತಿ ಇದೆ ಅವನೊಳಗೆ. ಅವನೊಳಗೆ ಎಷ್ಟು ಅಗಾಧವಾದ ಪ್ರೀತಿ ಅಂದ್ರೆ, ಕಿತ್ತಾಡ್ತಾ ಇರುವಂತ ಎರಡು ಪ್ರಾಣಿಗಳು ಅವನ ಬಳಿಗೆ ಬಂದ್ರೆ ಅವುಗಳು ಕೂಡ ಪ್ರೇಮದ ಮುದ್ದೆಯಾಗಿ ಕನ್ವರ್ಟ್ ಆಗ್ಬಿಡ್ತವೆ ಅಂತ ನಿವೇದಿತಾ ಹೇಳೋ ಮಾತುಗಳಿವು. ಅವಳಷ್ಟು ಮುಂದುವರಿಸಿ ಹೇಳ್ತಾಳೆ, ಅವನು ಎಷ್ಟು ಪ್ರೀತಿಗೆ ಮರಳಾಗ್ತಾನೆ ಅಂತಂದ್ರೆ ಅವನನ್ನು ಒಲಿಸಿಕೊಳ್ಳೋದು ಬಹಳ ಸುಲಭ. ಇದು ಭಾರತದ ಸಿಂಬಲ್ ಅಂತ ಹೇಳ್ತಾಳೆ. ಭಾರತ ಶಿವನನ್ನ ಸಿಂಬಲ್ ಆಗಿಡುವಾಗ ಇಷ್ಟೆಲ್ಲ ಆಲೋಚನೆ ಮಾಡಿ ಶಿವನನ್ನ ಸಿಂಬಲ್ ಮಾಡುತ್ತೆ ಅಂತ ಹೇಳಿ ಅವಳು ಮುಂದುವರೆದು ಹೇಳ್ತಾಳೆ, ನಂಗೆ ಬಹಳ ಖುಷಿಯಾಗಿರುವಂತ ಸಂಗತಿ, ಯಜ್ಞವೂ ಕೂಡ ಶಿವನ ಸಂಕೇತ ಅಂತ. ಶೈವೈಟ್ಸ್ ಕೂಡ ಯೋಚನೆ ಮಾಡಬಹುದಾಗಿರುವಂತ ಸಂಗತಿ ಇದು. ಅವಳು ಅನೇಕ ಕಾಳಿಯನ್ನ ಎಷ್ಟು ಆರಾಧಿಸ್ತಾಳೋ ಶಿವನ ಮೇಲೆ ಅಷ್ಟೇ ಅಗಾಧವಾದ ಪ್ರೀತಿ ಅವಳಿಗೆ. ರಾಮಕೃಷ್ಣರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಆಲೋಚನೆ ಮಾಡುವಂಥವಳು. ರಾಮಾಯಣ ಮಹಾಭಾರತದ ಬಗ್ಗೆ ಸದಾ ಈ ದೇಶದ ತರುಣರಿಗೆ ಹೇಳ್ತಾಳೆ. ಏನ್ ಹೇಳ್ತಿದ್ಲು ಗೊತ್ತೇನವಳು? ರಾಮಾಯಣ ಮಹಾಭಾರತದ ಕುರಿತಂತೆ ಹುಚ್ಚರಾಗಬೇಕು ನೀವು. ಹೇಗೆ ಹುಚ್ಚರಾಗಬೇಕು ಅಂತಂದ್ರೆ, ರಾಮಾಯಣ ಮಹಾಭಾರತವನ್ನ ಬರೀ ಓದೋದಲ್ಲ, ರಾಮಾಯಣವನ್ನ ಆಚರಿಸುವಂತ ಹುಚ್ಚರಾಗಬೇಕು ನೀವು ಅಂತ. ಆಚರಿಸುವುದು ಅಂತಂದ್ರೆ ರಾಮಾಯಣದಲ್ಲಿ ಹೇಗೆ ಶಕ್ತಿಯನ್ನು ಆರಾಧಿಸಲಾಗಿದೆಯೋ ಹಾಗೆ ನೀವು ಶಕ್ತಿಯನ್ನು ಆರಾಧಿಸಿ ನೀವೇ ಒಂದು ರಾಮಾಯಣವಾಗಬೇಕು ಅಂತ ತರುಣರಿಗೆ ಬೋಧಿಸ್ತಾ ಇದ್ಲು ಅಂತ. ರಾಮಾಯಣದ ಗ್ರಹಿಕೆ ಹಾಗೆ ಅವಳದ್ದು. ರಾಮಾಯಣ ಬರೀ ಕೂತ್ಕೊಂಡು ಪಾರಾಯಣ ಮಾಡ್ಲಿಕ್ಕಲ್ಲ, ನಾವೇ ರಾಮಾಯಣ ಆಗ್ಲಿಕ್ಕೆ, ನಾವೇ ರಾಮಾಯಣದ ರಚನೆ ಮಾಡ್ಲಿಕ್ಕೆ ಬೇಕಾಗಿರುವ ಪ್ರೇರಣೆಯನ್ನ ರಾಮಾಯಣದ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದವಳು. ಅಂದ್ರೆ ಎಲ್ಲದರ ಬಗ್ಗೆ, ಎಲ್ಲ ಸಂಕೇತಗಳ ಬಗ್ಗೆ ಅವಳಿಗಿದ್ದ ಕಲ್ಪನೆಗಳು ಅದ್ಭುತ. ಅವಳು ಹೇಳ್ತಾಳೆ, ಶಿವ ಅಂತಂದ್ರೆ ಅದೊಂದು ಯಜ್ಞದ ಕಲ್ಪನೆ,
ಯಾವ ಕಟ್ಟಿಗೆಯನ್ನು ನಾವು ಅದರಲ್ಲಿ ಹಾಕಿ ಅದರಲ್ಲಿ ಅಗ್ನಿ ಹೊತ್ತಿಸ್ತೀವೋ ಆ ಕಟ್ಟಿಗೆ ನಂದಿಯ ಸಂಕೇತ. ಏನು ನೀಲಿ ಜ್ವಾಲೆ ಉರಿತಾ ಇದೆಯೋ ಅದು ಶಿವನ ಕಂಠ ಅಂತ. ಅದು ಅದೇ ಶಿವ. ಈ ನೀಲಿ ಜ್ವಾಲೆಯಿಂದ ಮೇಲಕ್ಕೆ ಹರಡುವಂತ ಕೆಂಪು ಜ್ವಾಲೆ ಏನಿದೆ ಅದು ಕಾಳಿ ಅಂತದ್ದು. ನೀಲಿ ಜ್ವಾಲೆಗೆ ಸಿಕ್ಕಾಕೊಂಡ್ರೆ ಎಲ್ಲವೂ ಭಸ್ಮೀಭೂತ ಆಗತ್ತೆ. ಕೆಂಪು ಜ್ವಾಲೆಗೆ ಸಿಕ್ಕಾಕೊಂಡ ಕಟ್ಟಿಗೆ ಎಲ್ಲ ಕಪ್ಪಾಗತ್ತಂತೆ. ಕಾಳಿಯ ಪ್ರಭಾವ ಆಗಿದೆ ಅಂತ ತೋರಿಸ್ಕೊಂಡು ಕಾಯ್ಕೊಂಡು ನಿಂತಿರುತ್ತೆ ಅಂತದ್ದು. ಏನ್ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ಅವರದು. ಈ ದೇಶದ ಜನರಿಗೆ ಈ ದೇಶದ ಚಿಂತನೆಗಳನ್ನ ತನ್ನದೇ ಆದ ರೀತಿಯಲ್ಲಿ ಹೊಸದಾಗಿ ಪರಿಚಯಿಸುವಂತಹ ಗ್ರಹಿಕೆ ಇದೆಯಲ್ಲ, ಅದೇ ವಿಶಿಷ್ಟವಾದ್ದು. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದ್ರೆ, ಆಯಾ ರಾಷ್ಟ್ರದ ಕಲ್ಚರ್ಗೆ, ಆಯಾ ರಾಷ್ಟ್ರದ ಆಲೋಚನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪದಗಳಿವೆ ಅಂತ. ಟ್ವಿಲೈಟ್ ಅಂತ ಹೇಳಿ ಒಂದು ಪದ ಇದೆ, ಅದನ್ನು ನಾವು ಸಂಧ್ಯಾಕಾಲ ಅಂತ ಕರಿಬಹುದು. ಪಶ್ಚಿಮದಲ್ಲಿ ಸಂಧ್ಯಾಕಾಲ ಅನ್ನೋ ಪದವನ್ನು ಬಳಸಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತೇನು? ಎರಡು ಇದನ್ನು ಬೇರ್ಪಡಿಸುವಂಥದ್ದು, ಬೆಳಗ್ಗು ಮತ್ತು ಸಂಜೆಯನ್ನ ಬೇರ್ಪಡಿಸುವಂತ ಕಾಲವನ್ನ ಸಂಧ್ಯಾಕಾಲ ಅಂತ ಕರೀತಾರೆ ಅಂತ ಅವ್ರ ಎಕ್ಸ್ಪ್ಲನೇಷನ್. ಭಾರತದಲ್ಲಿ ಸಂಧ್ಯಾಕಾಲ ಅಂದ್ರೆ ಏನು ಗೊತ್ತೇನು? ಬೆಳಗ್ಗೆ ಮತ್ತು ಸಂಜೆಯನ್ನ ಜೋಡಿಸುವಂಥದ್ದು ಸಂಧ್ಯಾಕಾಲ ಅಂತ. ಅರ್ಥ ವ್ಯತ್ಯಾಸ ಗಮನಿಸಿ. ಬೇರ್ಪಡಿಸುವುದು ಸಂಧ್ಯಾಕಾಲ ಅವರಿಗೆ, ನಮಗೆ ಎರಡನ್ನೂ ಜೋಡಿಸುವಂತ ಯೂನಿಯನ್ನ ಸಂಕೇತ ಇದೆಯಲ್ಲ ಅದು ನಮಗೆ ಸಂಧ್ಯಾಕಾಲ ಅಂತ. ಭಾರತದಲ್ಲಿ ಯೂನಿಯನ್ಗೆ ಬಹಳ ಮಹತ್ವ ಇದೆ, ಏಕತೆಗೆ ಬಹಳ ಮಹತ್ವ ಇದೆ. ಅವಳು ಹೇಳುವಂತ ಮಾತು ಅವಳು ಮುಂದುವರಿಸಿ ಎಲ್ಲಿಗೆ ಹೇಳ್ತಾಳೆ ಅಂತಂದ್ರೆ, ಭಾರತದಲ್ಲಿ ಸಂಧ್ಯಾಕಾಲದ ಕಲ್ಪನೆ ಎಷ್ಟು ಚಂದ. ಈ ಸಂಧ್ಯಾಕಾಲದ ಹೊತ್ತಿನಲ್ಲಿ ಯಾವುದೋ ಹೆಣ್ಮಗಳು ತಾನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದ ದನಗಳನ್ನ ಕರ್ಕೊಂಡು ಬರ್ತಾಳೆ. ಆ ದನಗಳ ಗೊರಸುಗಳಿಗೆ ತಾಕಿದಂತ ಧೂಳು ಮೇಲೆ ಏಳ್ಲಿಕ್ಕೆ ಶುರುವಾಗುತ್ತಲ್ಲ, ಅದು ಸಂಧ್ಯಾಕಾಲದ ಕಲ್ಪನೆಯನ್ನ ಕಟ್ಟಿಕೊಡುತ್ತೆ ಭಾರತದಲ್ಲಿ ಅಂತ. ಗೋವಿಲ್ಲದೆ ಭಾರತದಲ್ಲಿ ಏನೂ ಇಲ್ಲ ಅನ್ನೋದನ್ನು ನಿವೇದಿತ ಗುರುತಿಸಿ ಹೇಳ್ತಾಳೆ. ಪ್ರತಿಯೊಂದಕ್ಕೂ ಗೋವು ಅಂತ ಕರಿತೀವಿ. ಸಂಧ್ಯಾಕಾಲದ ಸಮಯವನ್ನ ಗೋ ಧೂಳಿ ಸಮಯ ಅಂತ ಕರಿತೀವಿ ಅಂತ. ಅವಳು ಹೇಳ್ತಾಳೆ, ವೇದ ಕಾಲದಲ್ಲಿ ಒಂದು ಅಳತೆ ಇತ್ತು. ಅಳತೆ ಏನು ಅಂತಂದ್ರೆ, ಗೋವಿನ ಗೊರಸಿನಲ್ಲಿ ತುಂಬಿದ ನೀರು, ಅದು ಒಂದು ಅಳತೆ ಅಂತ. ನೀನು ಎಷ್ಟು ಅಂತ ಕರಿಬಹುದು ಅಂದ್ರೆ ಆ ಗೊರಸಿನಲ್ಲಿ ತುಂಬಿದ ನೀರು ಅಂತ. ರಾಮಕೃಷ್ಣರ ಕುರಿತಂತೆ ವಿವೇಕಾನಂದರು ಒಂದು ಗೀತೆಯನ್ನು ಬರಿತಾ ಹೇಳ್ತಾರೆ, ಶ್ಲೋಕವನ್ನು ಬರಿತಾ ಹೇಳ್ತಾರೆ. ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನಿನ್ನ ಕೃಪೆಯಿಂದ ಇಡೀ ಭವಸಾಗರ ಆ ಗೋವಿನ ಗೊರಸಿನಲ್ಲಿ ಸಿಕ್ಕಾಕೊಂಡ್ರು ನೀರಿನಷ್ಟಾಗ್ಬಿಡತ್ತೆ, ದಾಟೋದು ಸುಲಭ ಆಗ್ಬಿಡತ್ತೆ ನಮಗೆ ಅಂತ. ಅಂದ್ರೆ ನಾವು ಅಳತೆಯನ್ನು ಕೂಡ ಈ ಲೆಕ್ಕದಲ್ಲಿ ಕೊಡ್ತೀವಿ ಅಂತ. ನನಗೆ ಇದನ್ನು ಕಂಡಾಗೆಲ್ಲ ಬಹಳ ಬಾರಿ ವಿಚಿತ್ರ ಅನ್ಸುತ್ತೆ. ಅಷ್ಟೊಂದು ಆಕೆಗೆ ಆ ಭಾರತೀಯತೆಯನ್ನು ಅರಿತುಕೊಳ್ಳುವಂತ ಸಾಮರ್ಥ್ಯ ಬಂದಿದ್ದಾದರೂ ಹೇಗೆ? ಸ್ವಾಮಿ ವಿವೇಕಾನಂದರು ಈ ಸಾಮರ್ಥ್ಯವನ್ನು ಆಕೆಗೆ ತುಂಬಾ ಸಮರ್ಥವಾಗಿ ತುಂಬಿದ್ರು ಅಂತ. ಆ ಸಾಮರ್ಥ್ಯವನ್ನು ತುಂಬಬೇಕು ಅಂತಂದ್ರೆ ಅದು ಸುಲಭವೂ ಆಗಿರಲಿಲ್ಲ, ಬಹಳ ಕಷ್ಟವೂ ಇತ್ತು. ಸ್ವಾಮೀಜಿ ಒಳಗೆ ಒಮ್ಮೆ ಕೂರಿಸ್ಕೊಂಡು ಬಹುಶಃ ಮೊದಲ ಭೇಟಿಯಲ್ಲೇ ಸ್ವಾಮೀಜಿ ಹೇಳಿದ ಮಾತೇನು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾತಕ್ಕೋಸ್ಕರ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಫ್ರೀಡಮ್ಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಅಂತ. ಸ್ವಾತಂತ್ರ್ಯಕ್ಕೋಸ್ಕರವೇ ಪ್ರಯತ್ನ ಪಡ್ತಿರೋದು. ನಾವ್ಯಾರು ಬಂಧನಕ್ಕೊಳಗಾಗಲಿಕ್ಕೆ ಪ್ರಯತ್ನ ಪಡ್ತಿಲ್ಲ. ಸ್ವಾತಂತ್ರ್ಯ ಬೇಕು ಎಲ್ಲರಿಗೂ, ಆದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಸ್ವಾತಂತ್ರ್ಯ ಬೇಕು ಅಂತ. ಆದ್ರೆ ಸ್ವಾತಂತ್ರ್ಯ ಬೇಕು ಅನ್ನೋದೇ ನಮ್ಮೆಲ್ಲರ ಜೀವನದ ಗುರಿ ಅಂತ. ಹೇಗೆ ಸ್ವಾತಂತ್ರ್ಯ ಬೇಕು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮಗೆ ಸಂತೋಷವೂ ಬೇಕಾಗಿಲ್ಲ, ನಮಗೆ ದುಃಖವೂ ಬೇಕಾಗಿಲ್ಲ, ನಮಗೆ ಸ್ವಾತಂತ್ರ್ಯ ಅಷ್ಟೇ ಬೇಕು ಅಂತ. ನಾನು ಸ್ವಾಮೀಜಿ ಮಾತನಾಡುವಾಗ ತುಂಬಾ ಬಾರಿ ಅನ್ಕೊಳ್ತಿದ್ದೆ, ಅನೇಕ ಹುಡುಗರು ಬಂದು ಇತ್ತೀಚೆಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಹೆಣ್ಣು ಸಿಗಲ್ಲ ಹೆಣ್ಣು ಸಿಗಲ್ಲ ಹೆಣ್ಣು ಸಿಗಲ್ಲ ಅಂತ. ನಾನು ಸುಮ್ಮನೆ ಕೂತ್ಕೊಂಡು ಅನ್ಕೊಳ್ತಿದ್ದೆ, ಮದುವೆ ಆಗಬೇಕು ಅಂತ ಒಬ್ಬ ಹುಡುಗನಿಗೆ ತುಳಿತ ಯಾಕೆ ಶುರುವಾಗುತ್ತೆ ಅಂತ. ಯಾಕೆ ಶುರುವಾಗುತ್ತೆ ಅಂತಂದ್ರೆ, ಇಷ್ಟು ದಿನ ಮದುವೆ ಆಗದೆ ಉಳಿದಿದ್ರಿಂದ ಒಂದು ಬಂಧನ ಇದೆಯಲ್ಲ, ಈ ಬಂಧನದಿಂದ ಬಿಡಿಸಿಕೊಳ್ಳಿಕ್ಕೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಮದುವೆ ಆಗಬೇಕು ಅಂತ. ದಿಸ್ ಇಸ್ ಇಟ್. ಮದುವೆ ಆದ ನಂತರ ಗೊತ್ತಾಗುತ್ತೆ ನಿಜವಾದ ಬಂಧನ ಇದು ಅಂತ. ಆಗ ಆ ಬಂಧನದಿಂದ ಸ್ವಾತಂತ್ರ್ಯಕ್ಕೆ ಇನ್ನೊಂದು ಪ್ರಯತ್ನಕ್ಕೆ ಹೋಗೋದು ಅಂತ. ನಾವೆಲ್ಲರೂ ಪ್ರತಿ ಬಾರಿ ಇನ್ನೊಂದು ಸ್ವಾತಂತ್ರ್ಯದ ಕಲ್ಪನೆಗೋಸ್ಕರವೇ ಮತ್ತೊಂದು ಬಂಧನಕ್ಕೆ ಒಳಗಾಗ್ತಾ ಹೋಗುದು. ಆದರೆ ಪ್ರತಿಯೊಬ್ಬನ ತುಡಿತ 100% ಅದೇ ಸ್ವಾತಂತ್ರ್ಯ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ತುಂಬಾ ಸ್ಪಷ್ಟವಾಗಿ ಅವಳಿಗೆ ಹೇಳಿದ ನಂತರ ಆಕೆಯ ಬದುಕಿನಲ್ಲಿ ಆ ಫ್ರೀಡಮ್ಗೋಸ್ಕರ ತಾನು ಬಂಧನವನ್ನ ಕಳಚಬೇಕು ಅಂತ ಗೊತ್ತಾಯ್ತಲ್ಲ, ಆ ಬಂಧನವನ್ನ ಕಳಚಿಕೊಂಡೇ ಭಾರತಕ್ಕೆ ಬಂದ್ಲು ಅವಳು. ಅದರ ಬಂಧನ ಕಳಚಿತ್ತ? ದಟ್ ವಾಸ್ ಅ ಮೇಜರ್ ಕ್ವೆಶನ್. ನಮಗೆ ಇಲ್ಲಿ ಕೂತ್ಕೊಂಡೇ ಇಷ್ಟು ಪ್ರಶ್ನೆ ಆಗಿದ್ರೆ, ಅವಳನ್ನು ಕರ್ಕೊಂಡು ಬಂದು ಭಾರತಕ್ಕೆ ನಿವೇದನೆ ಮಾಡಲಿಕ್ಕೆ ಅಂತ ಹೊರಟಿರುವಂತ ಸ್ವಾಮೀಜಿಗೆ ಈ ಪ್ರಶ್ನೆ ಎಷ್ಟು ಗಂಭೀರವಾಗಿರ್ಬೋದು ಅಂತ ಯೋಚನೆ ಮಾಡಿ. ಸ್ವಾಮೀಜಿ ಅವಳಿಗೆ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟು ನಿವೇದಿತಾ ಅಂತ ಹೆಸರು ಕೊಟ್ಟರಲ್ಲ, ನಿವೇದಿತಾ ಅನ್ನೋ ಹೆಸರನ್ನ ಡೆಡಿಕೇಟೆಡ್ ಅಂತ ಅರ್ಥ. ಅದು ಆ ಡೆಡಿಕೇಟೆಡ್ ಅನ್ನೋ ಅರ್ಥವನ್ನ ಅವಳಿಗೆ ಎಕ್ಸ್ಪ್ಲೈನ್ ಮಾಡಿ ಕೊನೆಗೆ ಆಚೆ ಬಂದಾಗ ಸಹಜವಾಗಿ ಮಾತಾಡ್ತಾ ಅವಳು ಸುಮ್ಮನೆ ಕೇಳಿದ್ರು, ವಿಚ್ ಗ್ರೇಟ್ ಫಾದರ್ ಲ್ಯಾಂಡ್ ಡು ಯು ಬಿಲಾಂಗ್ ಅಂತ ಕೇಳಿದ್ರು. ಯಾವ ಶ್ರೇಷ್ಠ ಫಾದರ್ ಲ್ಯಾಂಡ್ಗೆ ನೀನು ಸೇರಿದ್ಯಾ ಅಂತ.
ಸ್ವಾಮೀಜಿ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಸಹಜವಾಗಿ ಅವಳು ತಕ್ಷಣಕ್ಕೆ ಹೇಳಿದ್ಲು, ಸ್ವಾಮೀಜಿ ಐ ಆಮ್ ಬ್ರಿಟಿಷ್, ನಾನು ಬ್ರಿಟಿಷ್ ಅಂತ. ಅವಳ ಮುಖದಲ್ಲಿದ್ದಂಥ ಹೆಮ್ಮೆ ಹೇಗಿತ್ತು ಅಂತಂದ್ರೆ, ಹೇಗೆ ಈ ದೇಶದ ಹೆಣ್ಣು ಮಗಳೊಬ್ಳು ತಾನು ವ್ರತಾಚರಣೆ ಮಾಡಿ ಭಗವಂತನ ದರ್ಶನಕ್ಕೆ ಧಾವಿಸಿ ಹೋಗ್ತಾಳಲ್ಲ, ಅದೇ ಥರದ ಹೆಮ್ಮೆ ಅವಳ ಮುಖದಲ್ಲಿ ತಾನು ಬ್ರಿಟಿಷ್ ಅನ್ನೋದ್ರ ಬಗ್ಗೆ ಇತ್ತು ಅಂತ. ಸ್ವಾಮೀಜಿಗೆ ಒಮ್ಮೆ ಎಲ್ಲ ಚೂರಾಗಿ ಹೋಗ್ಬಿಟ್ಟಿರ್ಬೇಕು ಮನಸ್ಸು. ಎಂಥವನ್ನ ಕರ್ಕೊಂಡ್ಬಂದ್ಬಿಟ್ನಪ್ಪ ನಾನು, ಇವಳನ್ನ ಏನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಇವಳು ಐ ಆಮ್ ಬ್ರಿಟಿಷ್ ಅಂತ ಇಷ್ಟು ಹೆಮ್ಮೆಯಿಂದ ಹೇಳ್ತಾಳಲ್ಲ, ಬಹಳ ಖುಷಿಯಿಂದ ಹೇಳ್ತಿದ್ದಾಳಲ್ಲ, ಇದನ್ನ ಹೇಗೆ ಸರಿ ಮಾಡಬೇಕು? ಆದ್ರೆ ಏಕಾಏಕಿ ಮಾಡ್ಲಿಕ್ಕಾಗಲ್ಲ, ಅದಕ್ಕೊಂದು ಕಾಲ ಬೇಕು, ನಿಧಾನವಾಗಿ ಮಾಡಬೇಕು. ಆದರೆ ಮಾಡಲೇಬೇಕು ಅಂತಂತೂ ಸ್ವಾಮೀಜಿ ಸ್ಪಷ್ಟವಾಗಿದ್ರು. ಆದ್ರೆ ಮಾಡಬೇಕು ಅನ್ನೋದಾದ್ರೆ ಹೇಗೆ ಮಾಡಬೇಕು? ಇವಳನ್ನ ಭಾರತೀಯಳನ್ನಾಗಿ ಮಾಡಲಿಲ್ಲ ಅಂತಂದ್ರೆ, ಇವಳನ್ನ ಬಹುಶಃ ಮತಾಂತರದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದ್ರೆ ಸ್ವಾಮಿ ವಿವೇಕಾನಂದರು ಅವಳನ್ನ ರಾಷ್ಟ್ರಾಂತರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವಳ ರಾಷ್ಟ್ರದ ಭಾವನೆಯಿಂದ ಭಾರತೀಯತೆಗೆ ತರಲಿಲ್ಲ ಅಂತಂದ್ರೆ ಇವಳು ಭಾರತಕ್ಕೆ ನಿವೇದನೆಯಾಗೋ ಪುಷ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ದೇಶದಲ್ಲಿ ಅದಾಗಲೇ ಅನೇಕ ಬಿಳಿಯ ಹೆಣ್ಮಕ್ಳಿದ್ರು. ಈ ಬಿಳಿಯ ಹೆಣ್ಣುಮಕ್ಕಳು ಹೇಗಿದ್ರು ಅಂತಂದ್ರೆ, ತಮ್ಮ ಬ್ರಿಟಿಷ್ ಲ್ಯಾಂಡಿನ ಹೆಮ್ಮೆಯಿಂದಾಗಿ ಭಾರತೀಯರನ್ನ ಶೋಷಣೆ ಮಾಡಲಿಕ್ಕೆ ಅಂತ ನಿಂತಿದ್ರು. ಭಾರತೀಯರಿಗೆ ಅವ್ರನ್ನ ಕಂಡ್ರೆ ಆಕ್ರೋಶ ಇತ್ತು. ಮೊದಲನೇ ಬಾರಿಗೆ ಇವಳು ಇಲ್ಲಿಗೆ ಬರಬೇಕು ಅಂತ ಆದಾಗ ಸ್ವಾಮೀಜಿ ಅವಳಿಗೆ ಒಂದು ಪತ್ರ ಬರೀತಾರೆ, ನೀನು ಇಲ್ಲಿಗೆ ಬರ್ತಾ ಇದೀಯಾ, ನೆನಪಿಟ್ಕೋ, ಇಲ್ಲಿನ ಜನಕ್ಕೆ ಬ್ರಿಟಿಷರ ಮೇಲೆ ಆಕ್ರೋಶ ಇದೆ. ಸಹಜವಾಗಿಯೂ ಇದೆ. ಯಾಕೆ ಅಂತಂದ್ರೆ ನೀವು ಅವ್ರ ಜೊತೆ ಹಂಗೆ ನಡ್ಕೊಂಡಿದ್ದೀರಾ, ಸ್ವಾಮೀಜಿ ಪತ್ರದಲ್ಲಿ ಬರೀತಾರೆ, ನೀವು ಹಂಗೆ ನಡ್ಕೊಂಡಿದ್ದಾರೆ, ಹೀಗಾಗಿ ಆಕ್ರೋಶ ಇದೆ. ನಿನಗೆ ಇಲ್ಲಿ ಜನರಿಂದ ಬೈಗುಳ ಬಿಟ್ರೆ ಮತ್ತೇನೂ ಸಿಗಲ್ಲ, ನಿನಗೆ ಗೊತ್ತಿದ್ದು ಬರಬೇಕು ಅಂತಿದ್ರೆ ಬಾ ಅಂತ ಕರೆದ್ರು ಸ್ವಾಮೀಜಿ. ಈಗ ಇವಳು ಕೂಡ ಅದೇ ಬ್ರಿಟಿಷ್ ಹೆಣ್ಮಕ್ಕಳ ತರ ಅದೇ ಭಾವನೆಯನ್ನಿಟ್ಕೊಂಡು ಭಾರತೀಯರ ಸೇವೆಗೆ ನಿಂತರೆ ಹೇಗೆ ಸಾಧ್ಯ? ಇವಳಿಗಿರುವಂತ ಮೇಜರ್ ಸೆಟ್ ಬ್ಯಾಕ್ ಇವಳು ಬಣ್ಣ. ಯಾವ ಬಣ್ಣದ ಬಗ್ಗೆ ಅವಳಿಗೆ ಹೆಮ್ಮೆ ಇದೆಯೋ ಆ ಬಣ್ಣವನ್ನು ಕಂಡ್ರೆ ಭಾರತದಲ್ಲಿ ಆಗಲ್ಲ. ಯಾಕಂದ್ರೆ ನೀವು ಶೋಷಣೆ ಮಾಡಿದ್ದೀರಿ ಇಷ್ಟು ವರ್ಷಗಳ ಕಾಲ, ನೀನು ಬಂದ್ರೆ ಜನ ಗಲಾಟೆ ಮಾಡ್ತಾರೆ ನಿನ್ ವಿರುದ್ಧ. ಮೊದಲನೇ ಪ್ರಾಬ್ಲಮ್. ಎರಡನೇದು, ಅವಳ ಕಣ್ಣುಗಳು, ಆ ಬ್ಲೂ ಐಸ್ ಇದೆಯಲ್ಲ, ಅದು ಪಕ್ಕ ತೋರಿಸುತ್ತೆ ನೀನು ಭಾರತೀಯಳಲ್ಲ ಅಂತ. ನೀಟಾಗಿ ಗೊತ್ತಾಗುತ್ತೆ. ನೀನು ಹಾಕೊಂಡಿರುವಂತ ಬಟ್ಟೆ ತೋರಿಸುತ್ತೆ ನೀನು ಭಾರತೀಯಳಲ್ಲ ಅಂತ. ನೀನು ಯಾವುದನ್ನ ಬದಲಾಯಿಸಬಹುದು ಅಂತ ಅನ್ಕೊಂಡ್ರೂ ಕೂಡ ನಿನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರಲಿಲ್ಲ ಅಂತಂದ್ರೆ 100% ಭಾರತೀಯರು ಹತ್ತಿರ ತಗೊಳ್ಳಿಕ್ಕೆ ಸಿದ್ಧವಾಗಲ್ಲ. ವಿವೇಕಾನಂದರ ಟೋಟಲ್ ಮಿಷನ್ ಫೇಲ್ ಆಗತ್ತಲ್ಲ. ಏನ್ ಮಾಡ್ಬೇಕು ಹಾಗಿದ್ರೆ? ಸ್ವಾಮೀಜಿ ತುಡಿತ ಜಾಸ್ತಿ ಇದೆ, ಸ್ವಾಮೀಜಿ ಚೆನ್ನಾಗಿ ಗೊತ್ತಿದೆ, ಐ ಶಾಲ್ ನಾಟ್ ಸಿ 40 ಅಂತ ಹೇಳಿ ಆಗಿದೆ ಪುಣ್ಯಾತ್ಮ. ನಾನು 40 ನೋಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಹೆಣ್ಮಗಳನ್ನ ಅದಕ್ಕಿಂತ ಮುಂಚೆ ತಯಾರು ಮಾಡಬೇಕು. ತಾನು ಹೋಗೋಕ್ಕಿಂತ ಮುಂಚೆ ಇವಳನ್ನು ತಯಾರು ಮಾಡಿ ಭಾರತಕ್ಕೆ ಸಮರ್ಪಣೆ ಮಾಡಿ ಹೋಗಬೇಕು. ಹೇಗೆ ಮಾಡಬೇಕು ಅಂತ ಅನ್ಕೊಂಡು ಸ್ವಾಮೀಜಿ ಒದ್ದಾಡ್ತಿದ್ದವರು ಅವಳನ್ನು ತನ್ನ ಜೊತೆಗೆ ಟೂರಿಗೆ ಕರ್ಕೊಂಡೋದ್ರು. ಅಂದ್ರೆ ಅವಳ ಮೇಲೆ ತನಗೆ ತುಂಬಾ ಒಲವಿದೆ ಅಂತ ತೋರಿಸಬೇಕು. ಯೋಚನೆ ಮಾಡಿ, ಸ್ವಾಮೀಜಿ ತುಂಬಾ ರೂಢಾಗಿ ಬಿಹೇವ್ ಮಾಡೋದು, ತುಂಬಾ ಬೈದು ಬಿಡೋದು ಮಾಡಿದ್ರೆ ಹೇಗೆ ಹಾಕಿರ್ತಿತ್ತು ಅವಳಿಗೆ? ಇವರೊಬ್ಬರಿಗೋಸ್ಕರ ಅಷ್ಟೆಲ್ಲ ಬಿಟ್ಟು ಬಂದಿದ್ದಾಳೆ ಅವಳು. ನನ್ನ ಗುರುದೇವ ಅನ್ನೋ ಕಾರಣಕ್ಕೋಸ್ಕರ ತಿದ್ದಬೇಕು ಸರಿ, ಆದ್ರೆ ಅವಳನ್ನು ಹೇಗೆ ತಿದ್ದಬೇಕು ಅಂದ್ರೆ ಪ್ರೀತಿಯಿಂದ ತಿದ್ದಬೇಕು. ಸ್ವಾಮೀಜಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಅವಳನ್ನ ಕಾಶ್ಮೀರಕ್ಕೆ ಕರ್ಕೊಂಡೋದ್ರು. ನೈನಿತಾಲಲ್ಲಿದ್ರು. ಜೊತೆಯಲ್ಲಿ ಇನ್ನೊಂದಿಬ್ಬರು ಮೂವರು, ತನ್ನ ಸದಾನಂದ ಅನ್ನುವಂಥ ತನ್ನ ಶಿಷ್ಯ ಆತ, ಮತ್ತೊಬ್ಬರು ಸೋದರ ಸನ್ಯಾಸಿ, ಜೊತೆಗೆ ಇನ್ನೊಂದಿಬ್ಬರು ಮೂವರು ವಿದೇಶಿ ಶಿಷ್ಯರು, ಇವರೆಲ್ಲರ ಜೊತೆ ನಿವೇದಿತಾನು ಕರ್ಕೊಂಡು ಹೋಗಿ ಎಲ್ಲ ಕಾಶ್ಮೀರ ಆಯ್ತು, ನೈನಿತಾಲ್ ಆಯ್ತು. ನೈನಿತಾಲ್ನಿಂದ ಸ್ವಾಮೀಜಿ ಹೊರಡ್ಲಿಕ್ಕೆ ಸಿದ್ಧರಾದ್ರು ಆಲ್ಮೋಡಾಕ್ಕೆ. ಸ್ವಾಮೀಜಿಯ ಫೇವ್ರೆಟ್ ಪ್ಲೇಸ್ ಅಲ್ಲೊಂದು ಅಲ್ಮೋಡದ ವೈಭವ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಒಂದು ವಿಸ್ತಾರವಾಗಿರುವಂತಹ ಹಿಮಾಲಯದ ಎದುರಿಗೆ ಕೂತು ಬಿಟ್ರೆ ಜಗತ್ತೇ ಮರೆಯುವಂತ ಅದ್ಭುತವಾದ ಲೋಕ. ಆ ಜಾಗಕ್ಕೆ ಕರ್ಕೊಂಡೋಗಿ ಇವಳಿಗೆ ಪಾಠ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಅವಳೆಲ್ಲ ಪ್ರಶ್ನೆಗೂ ಅಲ್ಲಿವರೆಗೂ ಉತ್ತರಿಸ್ತಾ ಇದ್ದ ಸ್ವಾಮೀಜಿ ಅಲ್ಮೋಡಾದಲ್ಲಿ ಇವಳು ಬಂದ ತಕ್ಷಣ, ಅಲ್ಮೋಡಾದಲ್ಲಿ ಮೊದಲನೇ ದಿನವೇ ಇವಳೇನೋ ಪ್ರಶ್ನೆ ಕೇಳಿದ್ಲು. ಇವಳಿದಿತ್ತಲ್ಲ ಬಟ್, ಯಾವಾಗಲೂ ಇರುವಂತದ್ದೇ ಅದು. ಆ ಬಟ್ ಅನ್ನೋ ಪ್ರಶ್ನೆಗೆ ಸ್ವಾಮೀಜಿ ಜಾಡಿಸಿ ಸರಿಯಾಗಿ ಉಗಿದ್ರು ಅವಳಿಗೆ. ಮಾತಿಗೂ ಅವಳು, ನಮ್ಮ ಯುರೋಪ್ನಲ್ಲಿ ಇದೆಯಲ್ಲ ಹಾಗೆ ಇಲ್ಲಿ ಇದಾಗಬೇಕು, ಅಲ್ಲಿ ಅದಿದೆಯಲ್ಲ ಇದಾಗಬೇಕು, ಅಲ್ಲಿ ಇದಕ್ಕಿಂತ ಇದು ಚೆನ್ನಾಗಿದೆ, ಇಲ್ಲಿ ಅದಕ್ಕಿಂತ ಇದು ಚೆನ್ನಾಗಿದೆ. ಸ್ವಾಮೀಜಿ ಹೇಳಿದ್ರು, ಏನು ಪ್ರತಿ ಬಾರಿ ಎಲ್ಲದಕ್ಕೂ ನೀನು ಯುರೋಪನ್ನು ಕಂಪೇರ್ ಮಾಡ್ತೀಯ? ಯುರೋಪು ಅತ್ಯಂತ ಶ್ರೇಷ್ಠ ಅಂತ ಭಾವಿಸುವಂತ ನಿಮ್ಮಂತವರ ಈ ವಾಕ್ಯವನ್ನು ಹೆಂಗ್ ಸಹಿಸ್ಕೊಂಡಿದ್ಲೋ ಗೊತ್ತಿಲ್ಲ ಅವಳು. ನಿಮ್ಮಂತವರ ದೇಶಭಕ್ತಿ ಮಹಾಪಾಪ ಅಂದ್ರು ಸ್ವಾಮೀಜಿ. ಸ್ವಾರ್ಥದಿಂದಾಗಿ ಜಗತ್ತನ್ನು ಆಳಬೇಕು ಅಂತ ಹೊರಟಿದ್ದೀರಲ್ಲ ನೀವು, ಅದು ಸರ್ವಶ್ರೇಷ್ಠ ಅಂತ ಭಾವಿಸ್ತಿರಲ್ಲ, ಆ ಜನಾಂಗವೇ ಸರ್ವಶ್ರೇಷ್ಠ ಅಂತ ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ಯಲ್ಲ, ಇಂಥ ದೇಶಭಕ್ತಿ ಮಹಾಪಾಪ ಅಂತ ಅಂದ್ಬಿಟ್ರು ಸ್ವಾಮೀಜಿ ಅವಳಿಗೆ. ನನಗೆ ಈಗ ಓದಬೇಕಾದ್ರೆ ಗಾಬರಿ ಆಗ್ತಿರ್ತದನ್ನು ಹೆಂಗ್ ಸಹಿಸ್ಕೊಂಡಪ್ಪ ಅವಳು. ಅದ್ರ ಎಂತ ಆಘಾತ ಅಂತಂದ್ರೆ, ಸ್ವಾಮೀಜಿ ಅಷ್ಟು ಹೇಳಿ ಸುಮ್ಮನಾಗ್ಲಿಲ್ಲ, ಮಾತಾಡೋದೇ ಬಿಟ್ರು ಅವಳ ಜೊತೆ. ಹೇಗಾಗ್ಬಿಡ್ತು ಅವಳಿಗೆ ಅಂದ್ರೆ,
ಎಲ್ಲರ ಜೊತೆ ಮಾತಾಡ್ತಿದ್ದ ಸ್ವಾಮೀಜಿ ನಿವೇದಿತಾ ಜೊತೆ ಮಾತ್ರ ಮಾತಾಡ್ತಿರ್ಲಿಲ್ಲ. ಎಲ್ಲರ ಮಾತಿಗೂ ಪ್ರತ್ಯುತ್ತರ ಕೊಡ್ತಿದ್ದ ಸ್ವಾಮೀಜಿ ನಿವೇದಿತಾನ್ ಕೇರ್ ಮಾಡದೆ ಒಂದು ನಗಣ್ಯವಾದ ವಸ್ತು ಅನ್ನೋ ತರ ಅವಳನ್ನ ಗಣಿಸೋದೇ ಬಿಟ್ಬಿಟ್ರು, ಪಕ್ಕದಲ್ಲಿ ಕೂಡಿಸ್ಬಿಟ್ರು ಅವಳನ್ನ. ಹೇಗಾಯ್ತು ಅವಳಿಗೆ, ಒಳಗಿಂದ ಬೆಂಕಿ ಬೇಯ್ತಾ ಇದೆ ಒಳಗೆ. ಸದಾನಂದ ಅನ್ನುವಂಥ ಯಾರು ವಿವೇಕಾನಂದರ ಶಿಷ್ಯರಿದ್ರೋ, ಈಕೆಗೆ ಮಾರ್ಗದರ್ಶನ ಮಾಡ್ತಿದ್ರು, ಅವಳು ನಿವೇದಿತಾ ಹತ್ರ ಕೂತ್ಕೊಂಡು ಮೆಡಿಟೇಷನ್ ಮಾಡೋದನ್ನು ಹೇಳಿಕೊಟ್ಟು ಆ ಹಿಮಾಲಯದ ಎದುರಿಗೆ ನಿರಂತರವಾದ ಮೆಡಿಟೇಷನ್ಗೆ ಬೇಕಾಗಿರೋ ವ್ಯವಸ್ಥೆನೆಲ್ಲ ಮಾಡಿಕೊಟ್ರು. ಎಷ್ಟಾದರೂ ಕೂಡ ತಾನು ಯಾರನ್ನು ನಂಬ್ಕೊಂಡು ಬಂದಿದ್ನೋ ಆ ಗುರುದೇವ ಹೀಗೆ ಮಾಡಿಬಿಟ್ರಲ್ಲ ಅನ್ನುವಂಥ ಸಂಕಟ, ತಾನೇನ್ ತಪ್ಪು ಮಾಡಿದ್ದೀನಿ ಅಂತ ಒಳಗೆ ಮುಳುಗಿ ಏನ್ ತಪ್ಪಾಗಿದೆ ನನ್ನಿಂದ ಅವನ್ನೆಲ್ಲ ಹುಡುಕ ಆಡ್ಲಿಕ್ಕೆ ಶುರು ಮಾಡಿದ್ದು. ಆ ವೇಳೆಗೆ ನಿವೇದಿತಾಳ ಈ ತುಮುಲವನ್ನು ನೋಡ್ಲಿಕ್ಕಾಗದೆ ಬಂದಿದ್ದಂಥ ವಿದೇಶಿ ಶಿಷ್ಯ ಒಬ್ಳು ವಿವೇಕಾನಂದರಿಗೆ ಹೋಗಿ, ಸ್ವಾಮೀಜಿ ಏನ್ ಮಾಡ್ತಿದ್ದೀರಿ ಅವಳನ್ನ, ಅವಳ ಪರಿಸ್ಥಿತಿ ಹೇಗಾಗಿದೆ ನೋಡಿ, ಏನ್ ಆಗ್ಬಿಟ್ಲು ಅವಳು, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂದ ತಕ್ಷಣ ಸ್ವಾಮೀಜಿ ಹೇಳಿದ್ರು, ಹೌದೌದು ಎಲ್ಲವೂ ಸರಿ ಹೋಗ್ಬೇಕು, ಸರಿ ಹೋಗುತ್ತೆ, ನಾನು ಸರಿ ಮಾಡ್ತೀನಿ ಅದನ್ನ, ಅವಳಿಗೋಸ್ಕರ ಪ್ರೇಮವನ್ನು ಹೊತ್ಕೊಂಡು ಬರ್ತೀನಿ. ಅವ್ರಿಗೆ ಗೊತ್ತಾಗಿದೆ ಇದುವರೆಗೂ ಹೆಂಗ್ ಬೆಂದು ಹೋಗ್ಬಿಟ್ಟಿದಾಳ ಅವಳು, ಈ ಬೇಯುವಿಕೆ ಅವಳನ್ನು ಪಕ್ವ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲಿವರೆಗೂ ಪಕ್ವವಾಗೋದಿಲ್ವೋ ಅಲ್ಲಿವರೆಗೂ ಯಾವ ಬೀಜವೂ ಫಲಿಸುವುದಿಲ್ಲ. ಯಾರು ಏನಾದರೂ ಮಾಡಬೇಕು ಅಂತ ಬಂದಿರ್ತಾರೋ ಪಕ್ವ ಆಗೇ ಆಗ್ತಾರೆ. ಆದರೆ ಸದ್ಗುರು ಆ ಪಕ್ವವಾಗುವ ಕಾಲವನ್ನ ವೇಗ ಮಾಡ್ತಾರೆ, ಕೆಟಲಿಟಿಕ್ ಆಕ್ಟಿವಿಟಿ ಮಾಡ್ತಾರೆ. ಸ್ವಾಮೀಜಿ ಅಲ್ಮೋರಾದಲ್ಲಿ ಎಷ್ಟು ಕೆಟಲಿಟಿಕ್ ಆಗಿ ಆಕ್ಟ್ ಮಾಡಿದ್ರು ಅಂತಂದ್ರೆ, ಅವ್ರು ಎಷ್ಟು ಅವಳು ಪಕ್ವವಾಗೋದಕ್ಕೆ ಬೇಕಾಗಿರುವ ಆ ದೊಡ್ಡ ಗ್ಯಾಪ್ ಅನ್ನ ಚಿಕ್ಕದು ಮಾಡಿದ್ರು ಅಂದ್ರೆ, ಅವಳಿಗೆ ತಯಾರಾಗಿ ಕೂತಿದ್ದಾಳೆ, ಆ ಪ್ರೇಮದ ಸಿಂಚನವನ್ನ ಸವಿಲಿಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾಳೆ. ಸ್ವಾಮೀಜಿ ಹೋದ್ರು, ಹುಣ್ಣಿಮೆಯ ರಾತ್ರಿಯ ದಿನ ಇವಳನ್ನ ಕಲ್ಲು ಹೇಳಿದ್ರು, ಮಗು ಹುಣ್ಣಿಮೆ ಇದೆ, ಇನ್ನು ಎಲ್ಲವೂ ಬದಲಾಗತ್ತೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಸ್ವಾಮೀಜಿ ಅವಳಿಗೆ ಹೇಳಿದ್ರು, ನಾನು ಇನ್ನು ಕೆಲವು ದಿನಗಳ ಕಾಲ ಬರಲ್ಲ, ನಾನು ಕಾಡಿಗೆ ಹೋಗ್ತೀನಿ, ಕಾಡಿಂದ ವಾಪಸ್ ಬರಬೇಕಾದ್ರೆ ನಿನಗೆ ಬೇಕಾಗಿರುವ ಶಕ್ತಿಯನ್ನು ತಗೊಂಡ್ ಬರ್ತೀನಿ, ನೀ ತಲೆ ಕೆಡಿಸ್ಕೊಳ್ಬೇಡ ಅಂತ ಸ್ವಾಮೀಜಿ ಹೊರಟ್ಬಿಟ್ರು. ಸ್ವಾಮೀಜಿ ಮಾತಾಡ್ಸಿದ್ರಲ್ಲ ಅನ್ನೋದೇ ಖುಷಿ ಅವಳಿಗೆ, ನಾನು ಸರಿ ಹೋಗ್ಬಿಟ್ನಲ್ಲ, ಸ್ವಾಮೀಜಿ ಮಾತಾಡ್ಸಿದ್ರಲ್ಲ ಅಂತ. ಆದ್ರೆ ಒಳಗೊಂದು ಬೇಗುದಿ ಇತ್ತು, ವಾಪಸ್ ಬರ್ತಾರಾ ಹೊರಟು ಬಿಡ್ತಾರಾ, ಸಿಗ್ತಾರಾ ಇಲ್ವಾ ಅಂತ. ಆದರೆ 2 ದಿನಗಳ ನಂತರ ಸ್ವಾಮೀಜಿ ವಾಪಸ್ ಬಂದರು. ವಾಪಸ್ ಬಂದಾಗ ಹೇಗಿದ್ರು ಅಂತಂದ್ರೆ, ಸ್ವಾಮೀಜಿ ಇಷ್ಟೆಲ್ಲ ಕೋಪಿಸ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ, ಮರ್ತೇ ಹೋಗೋ ಥರ ಇತ್ತು, ಅವ್ರಿಗೆ ಏನೂ ನೆನಪಿರ್ಲಿಲ್ಲ ಅನ್ನೋ ಥರ ಇದ್ರು ಸ್ವಾಮೀಜಿ. ಇವಳಿಗೂ ಬಹಳ ಖುಷಿ ಆಯ್ತು, ಎಲ್ಲ ಆಯ್ತು. ಅದರ ಒಳಗಿನ ಕುದಿ ಮಾತ್ರ ಆಡಿರಲಿಲ್ಲ, ಏನಾಗಿತ್ತು ಅಂತ. ಅದಾದ್ಮೇಲೆ ನೈನಿತಾಲ್ನಲ್ಲಿ ನಡೆದ ಒಂದು ಘಟನೆ ನೆನಪಾಯ್ತು ಅವಳಿಗೆ. ಸ್ವಾಮೀಜಿ ಹಿಂದೆ ಬ್ರಿಟಿಷ್ ಗೂಢಚಾರರು ಬಂದಿದ್ದು, ಆ ಗೂಢಚಾರರು ಸ್ವಾಮೀಜಿ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಿದ್ದು. ವಾಪಸ್ ಇವರು ಟ್ರಿಪ್ ನಲ್ಲಿ ಬರಬೇಕಾದ್ರೆ ಯಾವ ತರ ಬ್ರಿಟಿಷರು ನಡೆಸ್ಕೊಂಡಿದ್ರು ಸ್ವಾಮಿ ವಿವೇಕಾನಂದರಲ್ಲ, ಈ ದೇಶದ ಪ್ರತಿಯೊಬ್ಬರನ್ನು ಹಂಗೆ ನಡೆಸ್ಕೊಳ್ತಾ ಇದ್ರು. ಈ ನಿವೇದಿತಾ ಅವ್ರ ಜೊತೆ ಇದ್ದ ಜೋಸೆಫಿನ್ ಮ್ಯಾಕ್ಲಾಯ್ಡ್ ಇವರೆಲ್ಲ ಹೋಟ್ಲಿಗೆ ಹೋದ್ರೆ, ರೆಸ್ಟೋರೆಂಟ್ಸ್ಗೆ ಹೋದ್ರೆ ಅವರಿಗೆ ಪ್ರವೇಶ ಇತ್ತು. ವಿವೇಕಾನಂದರು ಯಾರಾದ್ರೂ ಹೋದ್ರೆ ಅವ್ರನ್ನ ಆಚೆ ಹಾಗಿಂದನೇ ದಬ್ಬುತ್ತಿದ್ರು. ವರ್ಲ್ಡ್ ಫೇಮಸ್ ಮಾಂಕ್ ಸ್ವಾಮಿ ವಿವೇಕಾನಂದರಿಗೆ ಇಂಡಿಯಾದಲ್ಲಿ ರೆಸ್ಟೋರೆಂಟ್ಸ್ ಅಲ್ಲಿ ಎಂಟ್ರಿ ಇರಲಿಲ್ಲ. ವಿವೇಕಾನಂದರು ಎಷ್ಟೋ ಬಾರಿ ಈ ಅವಮಾನ ಮುಂದೆ ಎದುರಿಸಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ, ನೀವು ಹೋಟ್ಲಿಂದ ತಗೊಂಡ್ ಬನ್ನಿ, ಎಲ್ಲ ನಾವು ಇಲ್ಲೇ ಕೂತ್ಕೊಂಡು ತಿನ್ನೋಣ, ಎಲ್ಲ ಜೊತೆಲಿ ತಿನ್ನೋಣ ಅಂತ ಹೇಳ್ತಿದ್ರು. ಯಾಕಂದ್ರೆ ಹೋದ್ರೆ ಆಚೆ ಕಳಿಸ್ತಾರೆ ಅಂತ ಗೊತ್ತಿತ್ತು ಅವರಿಗೆ. ನಿವೇದಿತಾಗಿ ಹೆಂಗ್ ಬೆಂಕಿ ಹದ್ದಂಗೆ ಆಗಿರ್ಬೇಕು ಯೋಚನೆ ಮಾಡಿ. ಯಾವ ಗುರುವನ್ನು ಅರಸ್ಕೊಂಡು ಇರೋದನ್ನೆಲ್ಲ ಬಿಟ್ಕೊಂಡು ನಾವೆಲ್ಲ ಬಂದಿದ್ದೀವೋ ಆತನಿಗೆ ರೆಸ್ಟೋರೆಂಟಿಗೆ ಬಿಡಲ್ಲ ಅಂದ್ರೆ ಏನ್ ಅರ್ಥ? ಯಾವ ದೇಶದಲ್ಲಿ ಏನ್ ಮಾಡ್ತಿದ್ದೀರಿ? ಯಾವ ಯೇಸು ಕ್ರಿಸ್ತನ ತತ್ವಗಳು ಅತ್ಯಂತ ಶ್ರೇಷ್ಠ ಅಂತ ನಾನು ಭಾವಿಸಿದ್ನೋ ಆ ತತ್ವಗಳನ್ನ ತಗೊಂಡು ಬಂದು ಇಲ್ಲಿ ಯಾವ ತರದ ಆಡಳಿತ ನಡೆಸ್ತಿದ್ದೀರಿ? ಅವಳಿಗೆ ನಿಧಾನವಾಗಿ ಅರಿವಾಗ್ಲಿಕ್ಕೆ ಶುರುವಾಯ್ತು. ಎಲ್ಲಕ್ಕಿಂತ ದೊಡ್ಡ ಸಂಕಟ ಅವಳಿಗೆ ಯಾವಾಗಾಯ್ತು ಅಂದ್ರೆ, ಅವಳೊಳಗೆ ಟಿಸಿಲೊಡೆದ ದೇಶಭಕ್ತಿಯ ಭಾವ ಅದು ಯಾವಾಗ ಟಿಸಿಲೊಡೆದಿದ್ದು ಅಂತಂದ್ರೆ, ಕಾಶ್ಮೀರದ ಮಹಾರಾಜ ವಿವೇಕಾನಂದರಿಗೆ ಒಂದು ಜಾಗವನ್ನ ಗಿಫ್ಟ್ ಆಗಿ ಕೊಡ್ತೀನಿ ಅಂತಂದ. ಆ ಜಾಗ ಯಾತಕ್ಕೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ದ ಅಂತಂದ್ರೆ, ಸ್ವಾಮಿ ವಿವೇಕಾನಂದರಿಗೆ ಅಲ್ಲೊಂದು ಮೆಡಿಟೇಷನ್ ಸೆಂಟರ್ ಮಾಡಬೇಕು, ಅಲ್ಲಿ ಸಂಸ್ಕೃತದ ಶಾಲೆ ಶುರು ಮಾಡಬೇಕು. ಸ್ವಾಮೀಜಿಯವರ ಕಲ್ಪನೆ ಬಹಳ ವಿಸ್ತಾರವಾಗಿತ್ತು. ಅದಕ್ಕೆ ಸಿಗುತ್ತೆ ಕೊಡ್ತೀನಿ ಅಂತ ಗೊತ್ತಾದಾಗ ಸ್ವಾಮೀಜಿ ಬಹಳ ಖುಷಿಯಾದ್ರು. ಆ ರಾಜನು ಬಹಳ ಪ್ರೀತಿಯಿಂದ ಒಪ್ಕೊಂಡ. ಅಲ್ಲಿಗೆ ಹೋಗಿ ಎಲ್ಲ ತಯಾರಿ ಮಾಡ್ಕೊಳ್ಬೇಕು, ಎಲ್ಲಿ ಏನ್ ಮಾಡಬೇಕು, ಎಲ್ಲಿ ಮೆಡಿಟೇಷನ್ ಏನ್ ಮಾಡ್ಬೇಕು, ಎಲ್ಲವನ್ನು ಸ್ವಾಮೀಜಿ ತುಂಬಾ ಪ್ರೀತಿಯಿಂದ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ರಾಜ ಕೊಡಬೇಕು ಅಂತಿದ್ದ. ಅಲ್ಲಿದ್ದ ಬ್ರಿಟಿಷ್ ರೆಸಿಡೆಂಟ್ ಹೇಳ್ದ, ಹೀಗೆ ನೀನು ಯಾರ್ಯಾರಿಗೋ ಈ ಜಮೀನನ್ನ ದಾನ ಮಾಡುವಂತಿಲ್ಲ ಅಂತಂದ್ಬಿಟ್ಟು. ಹೇಗಿದೆ ನೋಡಿ, ಆ ಜಮೀನಿನ ಮೇಲೆ ಬ್ರಿಟಿಷರಿಗೆ ಯಾವ ಹಕ್ಕು ಇಲ್ಲ, ಆ ರಾಜನ ಮೇಲೆ ಅವರು ಯಾವ ಅಧಿಕಾರವೂ ಇಲ್ಲ. ಸ್ವಾಮಿ ವಿವೇಕಾನಂದರು ಅವರ ಸ್ಲೇವ್ ಕೂಡ ಅಲ್ಲ. ಇಂಥ ಸ್ವಾಮಿ ವಿವೇಕಾನಂದರಿಗೆ ಇದೇ ದೇಶದ ರಾಜ ಒಂದು ಜಮೀನನ್ನ ಕೊಡ್ತೀನಿ ಅಂತಂದಾಗ ಅಲ್ಲಿನ ಬ್ರಿಟಿಷ್ ರೆಸಿಡೆಂಟ್ ಹೇಳ್ತಾನೆ ಕೊಡಬಾರದು ಅಂತ. ಅದು ಹೋಯ್ತು.
ಸ್ವಾಮಿ ವಿವೇಕಾನಂದರು ಒಂದು ಚೂರು ಯೋಚನೆ ಮಾಡದೆ ಸ್ವಾಮೀಜಿ ಹೇಳಿದ್ರು, ಬಹುಶಃ ಜಗನ್ಮಾತೆಯ ಇಚ್ಛೆ ಇಲ್ಲ, ಅದಕ್ಕೆ ಅದು ನನಗೆ ಸಿಗಲ್ಲ. ಇದು ದೊಡ್ಡತನ. ಆದ್ರೆ ನಿವೇದಿತ ಸಹಿಸ್ಕೊಳ್ಳೋದು ಹೇಗೆ? ಏನ್ ಐರಿಷ್ ವಿಮೆನ್ ಯಾರೊಳಗೆ ಆ ಕೆಲ್ಟಿಕ್ ರಕ್ತ ಹರಿತಿತ್ತೋ, ಪ್ರತಿಯೊಂದನ್ನು ಪ್ರತಿಭಟಿಸುವ ಹುಚ್ಚಿತ್ತೋ, ಆ ಹೆಣ್ಮಗಳಿಗೆ ಸಹಿಸ್ಕೊಳ್ಳಕ್ ಸಾಧ್ಯವೇ ಆಗ್ಲಿಲ್ಲ. ನಾನು ಪ್ರತಿಭಟಿಸ್ತೀನಿ ಅಂತ ಪ್ರತಿಭಟಿಸಿದ್ಲು, ಏನ್ ಮಾಡಿದ್ರು ಕೂಡ ಆ ಜಮೀನ್ ಮಾತ್ರ ವಾಪಸ್ ಬರಲಿಲ್ಲ. ಸ್ವಾಮಿ ವಿವೇಕಾನಂದರು ಸುಮ್ಮನಾಗ್ಬಿಟ್ಟು, ಸುಮ್ಮನಾದ ಸ್ವಾಮಿ ವಿವೇಕಾನಂದರು ಅದನ್ನ ಆ ಮನಸ್ಸಿನಲ್ಲಿ ಏನ್ ಕೊರಿತಿತ್ತಲ್ಲ, ಅದು ಸ್ವಾಮಿ ವಿವೇಕಾನಂದರಿಗೆ ಜಗನ್ಮಾತೆಯೇ ಮಾಡಿಸಿದ್ದಿರ್ಬೇಕು. ಯಾಕೆ ಅಂತಂದ್ರೆ ಆ ಜಗನ್ಮಾತೆಯ ಈ ಆಟದಿಂದಾಗಿ ತನಗೆ ಬ್ರಿಟಿಷರ ಮೇಲಿದ್ದ ಪೂರ್ಣ ಒಲವು ಮುಗಿದೋಯ್ತು. ತನ್ನ ಮಿತ್ರರೊಬ್ಬಳಿಗೆ ಪತ್ರ ಬರಿತಾ ನಿವೇದಿತಾ ಆ ಟೈಮ್ನಲ್ಲಿ ಹೇಳ್ತಾಳೆ, ನನ್ನ ದೇಶದ ಜನ ಇಲ್ಲಿನ ಜನರನ್ನ ನಡೆಸ್ಕೊಳ್ತಾ ಇರೋ ರೀತಿ ನೀನು ನೋಡ್ಬೇಕು, ಇದಕ್ಕಿಂತ ಹೆಚ್ಚು ರೇಸಿಸಮ್ ಬಹುಶಃ ಜಗತ್ನಲ್ಲಿ ಮತ್ತೊಂದಿರ್ಲಿಕ್ಕಿಲ್ಲ. ನೀನು ಅಲ್ಲಿ ಕೂತ್ಕೊಂಡು ಇಮ್ಯಾಜಿನ್ನೂ ಮಾಡ್ಲಿಕ್ಕಾಗಲ್ಲ, ಆ ಥರ ಇಲ್ಲಿ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅಂತ. ಅವಳಿಗೆ ಆಗ ಭಾರತೀಯರ ಮೇಲೆ ಪ್ರೀತಿ ಶುರುವಾಯ್ತಲ್ಲ, ಆ ಪ್ರೀತಿ ನೆವರ್ ಎಂಡಿಂಗ್ ಪ್ರೀತಿ ಆಗೋಯ್ತು. ಆ ಪ್ರೀತಿ ಹೇಗಿತ್ತು ಗೊತ್ತಾ? ಅನೇಕ ಬಾರಿ ನಾನು ಓದಬೇಕಾದ್ರೆ ಅನ್ಸುತ್ತೆ, ಇಷ್ಟು ಸಾಧ್ಯವ ಒಬ್ಬರಿಗೆ ಅಂತ. ರವೀಂದ್ರನಾಥ್ ಠಾಗೋರ್ ಒಂದ್ ಕಡೆ ಹೇಳ್ತಾರೆ, ನಮ್ಮಲ್ಲಿ ಅನೇಕರು ನಮ್ಮ ಸಮಯ ಕೊಟ್ಟಿದ್ದೀವಿ, ನಮ್ಮಲ್ಲಿ ಅನೇಕರು ದುಡ್ಡು ಕೊಟ್ಟಿದ್ದೀವಿ, ನಮ್ಮಲ್ಲಿ ಅನೇಕರು ಈ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರ ನಮ್ಮ ದೇಹವನ್ನು ದಂಡಿಸಿದ್ದೀವಿ. ಆದರೆ ಅಕ್ಕ ನಿವೇದಿತ ತರ ಹೃದಯವನ್ನು ನಮ್ಗೆ ಯಾರಿಗೂ ಕೊಡ್ಲಿಕ್ಕೆ ಆಗಲೇ ಇಲ್ಲ. ರವೀಂದ್ರನಾಥ್ ಠಾಗೋರ್ ಹೇಳೋ ಮಾತು. ಅವ್ರು ಹೇಳ್ತಾರೆ, ಅಕ್ಕ ಹೆಸರಿನಿಂದ ಅಕ್ಕ ಅಷ್ಟೇ, ಆದರೆ ಭಾರತೀಯರಿಗೆಲ್ಲ ತಾಯಿ ಆಗ್ಬಿಟ್ಲು ಅವಳು ಅಂತ. ರವೀಂದ್ರನಾಥ್ ಠಾಗೋರ್ ಓದ್ತಾ ಓದ್ತಾ ಕಣ್ಣೀರು ತುಂಬಿ ಬಂದ್ಬಿಡುತ್ತೆ ನನಗೆ ಒಂದ್ಸಲ. ಗುರುದೇವ ರವೀಂದ್ರ ಏನ್ ಹೇಳ್ತಾರೆ ಅಂದ್ರೆ, ಅವಳೊಂಥರ ಇಡೀ ಭಾರತವನ್ನೇ ಒಂದು ಪುಟ್ಟ ಮಗು ಮಾಡ್ಕೊಂಡ್ಬಿಟ್ಲು ಅಂತ. ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು, ಇಡೀ ಭಾರತವೇ ಒಂದು ಪುಟ್ಟ ಮಗುವಾಗಿ ಅಕ್ಕನ ಹತ್ರ ಬರುತ್ತೆ ಅಂತ. ಅವಳು ಹಂಗೆ ಅಂತ ಆ ಮಗುವನ್ನು ಪ್ರೀತಿಯಿಂದ ನೋಡ್ಕೊಳ್ತು, ಭಾರತವನ್ನೇ ಮಗುವಾಗಿ ಮಾಡ್ಕೊಂಡ್ಲು ಅಂತ. ಈ ತಾಯಿ ಹೇಗೆ ಅಂತಂದ್ರೆ, ಮಗುವಿಗೆ ಊಟ ಉಣಿಸೋದು ಮಾತ್ರ ಅಲ್ಲ, ಹೇಗೆ ಒಂದು ಹೆಣ್ಣು ಸಿಂಹಿಣಿ ಅಥವಾ ಸಿಂಹಿಣಿಯೊಂದು ತನ್ನ ಪುಟ್ಟ ಪುಟ್ಟ ಮರಿಗಳಿಗೆ ಆತಂಕ ಬರುತ್ತೆ ಅಂತ ಗೊತ್ತಾಗ ತನ್ನ ಮಡಿಲಲ್ಲಿ ಹಾಕೊಂಡು ಕಾಪಾಡ್ತಾಳೋ, ಹಾಗೆ ಅಕ್ಕ ನಿವೇದಿತಾ ಈ ದೇಶದ ಯಾರಿಗಾದರೂ ಬ್ರಿಟಿಷರಿಂದ ಸಮಸ್ಯೆ ಆಗುತ್ತೆ ಅಂತ ಬಂದಾಗ ತನ್ನ ವಿಂಗ್ಸ್ ಅನ್ನ ಚಾಚಿ ಅವರಿಗೆ ಸಮಸ್ಯೆ ಆಗದಂತೆ ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋದನ್ನ ನೋಡೋದೇ ಒಂದು ಅದ್ಭುತವಾದ ಸಂಗತಿ ಅಂತ ರವೀಂದ್ರ ಬರೀತಾರೆ ಅಕ್ಕ ತೀರ್ಕೊಂಡ ನಂತರ. ರವೀಂದ್ರ ಗೋರಾ ಕಾದಂಬರಿಯಲ್ಲಿ ಒಂದು ಮೇಜರ್ ರೋಲ್ ಅಕ್ಕನದ್ದು ಅಂತ ಎಲ್ಲರೂ ಹೇಳ್ತಾರಲ್ಲ. ಯಾಕೆ ಅಕ್ಕ ಇಷ್ಟೊಂದು ಪ್ರಭಾವಿಸಿದ್ಲು ಅಂತಂದ್ರೆ, ಅವಳ ಹೃದಯದಲ್ಲಿನ ಮಾತೃತ್ವ ಪರಿಪೂರ್ಣವಾಗಿ ವ್ಯಕ್ತವಾಗೋದಕ್ಕೆ ಸಿದ್ಧವಾಯಿತು. ಅವಳು ಅಷ್ಟೆಲ್ಲ ತಿರುಗಾಡ್ತಿಲ್ಲ, ಎಕ್ಸ್ಟೆನ್ಸಿವ್ ಟೂರ್ ಮಾಡ್ತಿದ್ಲಲ್ಲ. ಆ ಟೂರ್ ನಂತರ ಯಾವುದೋ ಒಂದು ಕಡೆ ಒಂದು ಹಳ್ಳಿಯಲ್ಲಿ ಒಂದು ಗುಡಿಸ್ಲಿಗೆ ಹೋಗಿ ಉಳ್ಕೊಳ್ತಾಳೆ. ಅವಳೇನು ಹೇಳ್ತಾಳೆ ಗೊತ್ತಾ? ನಾನು ಇವತ್ತು ನಿಜವಾದ ಭಾರತದ ಹೃದಯಕ್ಕೆ ಬಂದಿದ್ದೀನಿ ಅಂತ. ಒಂದು ಗುಡಿಸಲಿಗೆ ಹೋದಾಗ ಯಾವ ಅಕ್ಕನನ್ನ ಸ್ವಾಮಿ ವಿವೇಕಾನಂದರು ಈ ಅಕ್ಕನನ್ನ ಒಪ್ಕೊಳ್ತಾರೋ ಇಲ್ವೋ, ಇವಳನ್ನ ಹೇಗೆ ಟ್ರೈನ್ ಮಾಡಬೇಕು ಅಂತ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ರು, ಆ ಅಕ್ಕನನ್ನ ಈ ದೇಶ ಇಂಗ್ಲಿಷ್ ಹೆಣ್ಮಕ್ಳನ್ನ ಮೇಡಮ್ ಅಂತ ಕರೀತಾರಲ್ಲ, ಹಂಗ್ ಕರೆದೇ ಇಲ್ಲ. ಇಡೀ ಬಂಗಾಲ ದೀದಿ ಅಂತಾನೆ ಕರೆದಿದ್ದು ಅವಳನ್ನ. ಇಡೀ ದೇಶ ಅಕ್ಕ ಅಂತ ಕರೀತು, ಅನೇಕರು ಅಮ್ಮ ಅಂತ ಕರೆದ್ರು. ನಾನು ಮೋತಿಲಾಲ್ ಘೋಷ್ರ ಬಗ್ಗೆ ಓದ್ತಿದ್ದೆ. ಮೋತಿಲಾಲ್ ಘೋಷ್ ಅಮೃತ್ ಬಜಾರ್ ಪತ್ರಿಕಾ ಅನ್ನುವಂಥ ಬಂಗಾಳದ ಅತ್ಯಂತ ಫೇಮಸ್ ಪತ್ರಿಕೆಯೊಂದರ ಎಡಿಟರ್. ಈ ಎಡಿಟರ್ ಬಾಗ್ ಬಜಾರಲ್ಲಿದ್ದ ಅಕ್ಕನ ಮನೆಗೆ ಯಾವಾಗಂದ್ರೆ ಅವಾಗ ಬರ್ತಿದ್ರು. ಅಕ್ಕ ಅಂತ ಅವ್ರು ಕರಿಬೇಕಾದಾಗ ಅದು ಬರೀ ಪದವಾಗಿರ್ಲಿಲ್ಲ. ಮೋತಿಲಾಲ್ ಘೋಷ್ ಅಕ್ಕನನ್ನ ಅದೆಷ್ಟು ಪ್ರೀತಿಸಿದ್ರು ಅಂತಂದ್ರೆ, ಅಕ್ಕನನ್ನ ನಿಜವಾಗ್ಲೂ ತನ್ನ ಅಕ್ಕ ಅಂತ ಭಾವಿಸಿದ್ದಲ್ಲದೆ ತಮ್ಮ ಅಕ್ಕನನ್ನ ಗೌರವಿಸುವಂತ ಹಬ್ಬಗಳಲ್ಲಿ ಮನೆ ಕರ್ಕೊಂಡು ಹೋಗಿ ಸ್ವಂತ ಅಕ್ಕನನ್ನ ಗೌರವಿಸಿದಂತೆ ಗೌರವಿಸಿದ್ರು ಅಂತ. ನನಗೆ ಇದನ್ನು ಓದಿದಾಗ ಅನ್ನಿಸ್ತು, ಅಕ್ಕನ ಬಣ್ಣ ಬೇರೆ ಇತ್ತು, ಅಕ್ಕನ ಕಣ್ಣುಗಳು ನೀಲಿ ನೀಲಿ ಇತ್ತು ಅಂತ ನಾವು ಹೇಳ್ತೀವಿ, ಅಕ್ಕನ ಬಟ್ಟೆ ಬೇರೆ ಇತ್ತು, ಅವಳ ಕಲ್ಚರ್ ಬೇರೆ ಇತ್ತು. ಆದರೆ ಹೃದಯ ಭಾರತವಾಗಿದ್ದರಿಂದ ಈ ದೇಶ ಅವಳನ್ನು ಬೇರೆಯವಳನ್ನು ಅನ್ಕೊಳ್ಳೇ ಇಲ್ಲ. ಏನ್ ಹತ್ರ ಆಗ್ಬಿಟ್ರು ಅವಳು ಇಷ್ಟು ಹತ್ರ ಆಗುವಾಗ ಇಡೀ ಹೃದಯ ಭಾರತವಾಗೋಗಿತ್ತಲ್ಲ. ಹೆಂಗೆ ಭಾರತ ಆಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಅವಳಿಗೊಂದು ಒಂದು ಹೇಳಿಕೆಯನ್ನು ಹೇಳಿ ಹೋಗಿದ್ರು. ಅ ಪ್ರಾಫೆಟಿಕ್ ವರ್ಡ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮೀಜಿ ಹೇಳಿದ್ರು, ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ನಿಶ್ಚಯ, ಆದ್ರೆ ಅದೊಂದು ವಿಚಿತ್ರವಾದ ದಿಕ್ಕಿನಲ್ಲಿ ಬರುತ್ತೆ ಅಂತ. ಅದು ನಾವು ಅನ್ಕೊಂಡಿರೋ ರೀತಿಯಲ್ಲ, ಬೇರೆ ಯಾವುದೋ ದಿಕ್ಕಿನಲ್ಲಿ ಬರುತ್ತೆ ಅಂತ. ಆದರೆ ಆಗ ಭಾರತ ನಾನು ಜಪಾನ್ ಆಗಬೇಕು, ನಾನು ರಷ್ಯಾ ಆಗಬೇಕು ಅಂತ ಓಡ್ಲಿಕ್ಕೆ ಶುರು ಮಾಡಿದರೆ ಮುಂದಿನ 3 ತಲೆಮಾರುಗಳೊಳಗೆ ನಾಶ ಆಗ್ಬಿಡುತ್ತೆ ಭಾರತ.
ಭಾರತ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ತನ್ನ ಚಿಂತನೆಗಳಿಗೆ ತಕ್ಕಂತೆ ಭಾರತ ಬೆಳಿಬೇಕು. ವಿವೇಕಾನಂದರು ಕೊಟ್ಟಂತ ಪ್ರಾಫೆಸಿ. ಅದರ ಮುಂದೆ ಏನ್ ಹೇಳ್ತಾರೆ ಗೊತ್ತಾ? ಜಾತಿ ಮತ ಪಂಥಗಳ ಎಲ್ಲ ವೈರುಧ್ಯಗಳನ್ನು ಕಿತ್ತೊಗೆದು ಭಾರತ ಬೆಳೆದು ನಿಲ್ಲಬೇಕು. ಭಾರತದಲ್ಲಿ ಯಾವುದೇ ಮೇಲು ಕೀಳು ಎನ್ನುವಂತ ಅವರ ವೃತ್ತಿಯ ದೃಷ್ಟಿಯಿಂದ ಮೇಲು ಕೀಳು ಇರಬಾರದು. ಅಂತ ಭಾರತ ನಿರ್ಮಾಣ ಆಗಬೇಕು ಅಂದ್ರೆ ಈಗಲಿಂದ ಎಜುಕೇಶನ್ ಶುರುವಾಗಬೇಕು, ಅಂತ ಜನರನ್ನು ನಿರ್ಮಾಣ ಮಾಡಬೇಕು. ನಿವೇದಿತಾ, ಗೋ ಅಂಡ್ ಎಜುಕೇಟ್ ದ ಮಾಸಸ್. ಸ್ವಾಮೀಜಿ ಕೊಟ್ಟಂತ ಐಡಿಯಾ ಅವಳಿಗೆ. ಯಾತಕ್ಕೆ ಮಾಸಸ್ಗೆ ಎಜುಕೇಟ್ ಮಾಡಬೇಕು ಅಂತಂದ್ರೆ ಈ ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ಖಾತ್ರಿ. ಆದರೆ ಸ್ವಾತಂತ್ರ್ಯ ಬರುವ ಹೊತ್ತಿನಲ್ಲಿ ಈ ದೇಶ ಮುಂದಿನ 3 ಪೀಳಿಗೆಗಳಲ್ಲಿ ನಿರ್ನಾಮವಾಗಬಾರದು ಅಂತಂದ್ರೆ ಅದಕ್ಕೆ ಬೇಕಾಗಿರುವ ಸಮರ್ಥ ಶಿಕ್ಷಣ ಬೇಕು ಅಂತ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋರು. ಎಲ್ಲಿವರೆಗೂ ಇತ್ತು ಅಂತಂದ್ರೆ 1901ರಲ್ಲಿ ಸ್ವಾಮೀಜಿ ಬದುಕಿದ್ದಾಗಲೇ ಅವಳ ಒಳಗೆ ಭಾರತದ ತುಡಿತ, ಭಾರತಕ್ಕೊಂದು ಪೊಲಿಟಿಕಲ್ ಫ್ರೀಡಮ್, ತನ್ನ ದೇಶದ ಆಕ್ರಮಣಕಾರಿಗಳಿಂದ ಭಾರತವನ್ನು ಮುಕ್ತಗೊಳಿಸುವಂತ ಚಿಂತನೆ ಹೇಗಿತ್ತು ಅಂತಂದ್ರೆ 1901ರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಇವಳಿಗೆ ಆಹ್ವಾನ ಇತ್ತು. 1902ರ ವೇಳೆಗೆ ಇವಳು ಪೊಲಿಟಿಕಲ್ ವರ್ಕ್ ಎಷ್ಟು ಆಕ್ಟಿವ್ ಆಗಿ ಮಾಡ್ತಿದ್ಲು ಅಂತಂದ್ರೆ ಇವಳಿಗೆ ಬಂದಿರೋ ಎಲ್ಲ ಲೆಟರ್ನ ಪೊಲೀಸರು ಓದಿಯೇ ಕೊಡ್ತಿದ್ರು. ಅವಳು ನಗ್ತಿದ್ಲು ಅದನ್ನ ನೋಡಿ, ನನ್ನ ಲೆಟರ್ ಎಲ್ಲ ಓದಿ ಕೊಡ್ತಾರಲ್ಲ ಅಂತಂದ್ರೆ ಅಷ್ಟರ ಮಟ್ಟಿಗೆ ಪೊಲೀಸರ ಫೈಲ್ಸ್ ಅಲ್ಲಿ 1902 ಹಕ್ಕನ ಹೆಸರು ಬಂದಾಗಿತ್ತು. ಇನ್ನು ಸ್ವಾಮೀಜಿ ಇದ್ರು ಆಗ. ಸ್ವಾಮೀಜಿ ದೇಹತ್ಯಾಗ ಆಗುವಾಗ ಅವಳ ಪೊಲಿಟಿಕಲ್ ಆಕ್ಟಿವಿಟಿ ಎಷ್ಟು ಮಟ್ಟಿಗೆ ಡೆವಲಪ್ ಆಗ್ಬಿಡ್ತು ಅಂತಂದ್ರೆ ಸ್ವಾಮೀಜಿ ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ರಾಮಕೃಷ್ಣ ಮಿಷನ್ ಒಳಗೆ ಗಲಾಟೆ ಶುರುವಾಯ್ತು. ಅಕ್ಕ ಬಹಳ ಪ್ರಾಬ್ಲಮೆಟಿಕ್ ಆಗಿದ್ದಾಳೆ ಅಂತ. ಅಕ್ಕ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಳೆ ಅಂತಂದ್ರೆ ಪೊಲೀಸರು ಅವಳನ್ನು ಹುಡ್ಕೋದಷ್ಟೇ ಅಲ್ಲ, ಆಶ್ರಮಕ್ಕೂ ಬರ್ತಾರೆ. ಹುಷಾರಾಗಿರ್ಬೇಕು ನಾವು ಅಂತ. ಸ್ವಾಮೀಜಿ ಬ್ರಹ್ಮಾನಂದಜಿನ, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು, ಅವ್ರನ್ನ ಕರೆದು ಹೇಳಿದ್ರು, ಅವಳಿಗೆ ನಾನು ಏನು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅವಳು ಯಾವ ಕೆಲಸಕ್ಕೂ ತಡೆಯಾಗಬೇಡಿ. ಸ್ವಾಮೀಜಿ ಅಂತ ಮಾತು ಹೇಳಿದ್ರು ನೋಡಿ, ಅವಳು ಯಾವ ಕೆಲಸಕ್ಕೂ ತಡೆಯಾಗಬೇಡಿ, ಸಾಧ್ಯ ಆದರೆ ಅವಳು ಹೊರಗಿದ್ದಾಗಲೂ ಕೂಡ ಅವಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರು ಸ್ವಾಮೀಜಿ. ಸ್ವಾಮೀಜಿ ಅಷ್ಟು ಹೇಳಿ ಇವಳ ಹತ್ರ ಬಂದೇನು ಹೇಳಿದ್ರು ಅಂತಂದ್ರೆ, ನಿನಗೆ ನನ್ನ ನಂತರ ಸರಿಯಾಗಿ ಆಧ್ಯಾತ್ಮದ ಮಾರ್ಗದರ್ಶನ ಮತ್ತು ನಿನಗೆ ದಾರಿ ಗೊತ್ತಾಗದೆ ಹೋದಾಗ ಯಾರ್ದಾದ್ರೂ ಮಾರ್ಗದರ್ಶನ ತಗೋಬೇಕು ಅಂದ್ರೆ ಬ್ರಹ್ಮಾನಂದರ ಹತ್ರ ಹೋಗು, ಅವರೇ ಬ್ರಹ್ಮಾನುಭವಿ, ನಿನಗೆ ಸಮರ್ಥವಾದ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿ ಹೋಗಿದ್ರು ಸ್ವಾಮೀಜಿ. ಸ್ವಾಮೀಜಿಯ ದೇಹತ್ಯಾಗ ಆಯ್ತಲ್ಲ, ಬಹುಶಃ ಎಲ್ರಿಗೂ ಎಷ್ಟು ದುಃಖ ಆಯ್ತೋ ಅದರ 100 ಪಟ್ಟು ಜಾಸ್ತಿ ಅಕ್ಕನಿಗಾಗಿರ್ಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಸುಮ್ಮನೆ ನಾವು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರು ಗೊತ್ತಾಗುತ್ತೆ. ಇಡೀ ದೇಶವನ್ನು ಬಿಟ್ಟು ಬಂದಿದ್ದು ಈ ಗುರುದೇವನಿಗೋಸ್ಕರ. ಆದ್ರೆ ಈತನೇ ಹೋಗ್ಬಿಟ್ಮೇಲೆ ಎಲ್ಲಿರ್ಬೇಕು? ಯಾತಕ್ಕೋಸ್ಕರ ಬದುಕಬೇಕು? ಆದ್ರೆ ಆಕೆ ಬದುಕಿದ್ಲು ಯಾತಕ್ಕೋಸ್ಕರ ಗೊತ್ತಾ? ನನ್ನ ಗುರುದೇವ ನನಗೊಂದು ಕೆಲಸ ಕೊಟ್ಟು ಹೋಗಿದ್ದಾರೆ, ಇಂಡಿಯಾಗೊಂದು ಪೊಲಿಟಿಕಲ್ ಫ್ರೀಡಮ್ ಆಗಬೇಕು. ಆ ಪೊಲಿಟಿಕಲ್ ಫ್ರೀಡಮ್ ಏನ್ ಸಿಗುತ್ತೋ ಅವತ್ತಿನ ದಿನ ತಯಾರಾಗಿರುವಂತ ತರುಣರನ್ನು ನಾನು ಸೃಷ್ಟಿ ಮಾಡಬೇಕು, ಅದಕ್ಕೋಸ್ಕರ ಬದುಕಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವ ಕಾಳಿಯನ್ನ ಹೃದಯದಲ್ಲಿ ಪೂಜೆ ಮಾಡ್ತಿದ್ಲೋ ಆ ಕಾಳಿಗೆ ಭಾರತ ಮಾತೆಯ ರೂಪವನ್ನು ಕೊಟ್ಟು ಪೂಜೆ ಶುರು ಮಾಡಿದ್ಲು ಅಂತ. ಅವಳ ಹೃದಯ ಪೂರ್ತಿ ಈಗ ಭಾರತ ಮಾತೆಯೇ. ತಾಯಿ ಭಾರತಿ ಬಿಟ್ಟರೆ ಮತ್ತೊಂದಿಲ್ಲ. ಅವಳು ಮಾತಾಡಿದ್ರೆ ಭಾರತದ ಕುರಿತಂತೆ ಮಾತಾಡ್ತಿದ್ಲು. ಅವಳು ಎಷ್ಟು ಮಾತಾಡೋಳು ಅಂತಂದ್ರೆ ಸ್ಪಿರಿಚುವಲ್ ನಿವೇದಿತಾ ಈಗ ಪೇಟ್ರಿಯಟ್ ನಿವೇದಿತಾ ಆಗಿ ಕನ್ವರ್ಟ್ ಆಗ್ಬಿಟ್ಲು. ಅವಳ ಮಾತಿನ ಪೂರ್ತಿ ಅದೇ ಚಿಂತ ಇದ್ದಿದ್ರಿಂದ ವಿವೇಕಾನಂದರ ದೇಹತ್ಯಾಗದ ನಂತರ ಇನ್ನೂ ಹೆಚ್ಚು ಪ್ರಾಬ್ಲಮ್ ಆಯ್ತು. ರಾಮಕೃಷ್ಣ ಮಿಷನ್ ಬ್ರಹ್ಮಾನಂದಜಿ ಅವಳನ್ನು ಕರೆದು ಹೇಳಿದ್ರು, 2 ದಾರಿ ಇರೋದು ನಿನಗೆ. ಮೊದಲನೇ ದಾರಿ, ನೀನು ಪೂರ್ಣ ಎಲ್ಲವನ್ನೂ ತ್ಯಾಗ ಮಾಡಿ, ಇವತ್ತಿನ ಎಲ್ಲ ಚಟುವಟಿಕೆಗಳನ್ನು ತ್ಯಾಗ ಮಾಡಿ ನೀನು ಪೂರ್ತಿ ಪ್ರಮಾಣ ಡಿವೋಟೆಡ್ ಆಗಿ ಆಶ್ರಮದಲ್ಲಿರಬೇಕು, ಬೇರೇನು ಕೆಲಸ ಮಾಡಬಾರದು. ಅಥವಾ ಇದನ್ನ ಬಿಟ್ಟು ಆ ಕೆಲಸ ಮಾಡಬೇಕು, ಇಲ್ಲಿಂದ ಆಚೆ ಇರಬೇಕು ಅಂತ ಕೇಳ್ಕೊಂಡು. ರಾಮಕೃಷ್ಣ ಆಶ್ರಮದ ಟ್ರಸ್ಟಿಯಲ್ಲಿ ಒಬ್ಳಾಗಿದ್ಲು ಅವಳು. ಯಾವಾಗ ಹಂಗೆ ಹೇಳಿದ್ರೋ ಅವಳು ಹೇಳಿದ್ಲು, ಸ್ವಾಮೀಜಿ ಭಾರತ ಮಾತೆ ಅನ್ನೋದು ನನ್ನ ಪಾಲಿಗೆ ನಿರ್ಜೀವ ಅಲ್ಲ, ನನ್ನ ಪಾಲಿಗೆ ಒಂದು ಐಡಿಯಾ ಆಗಿದೆ. ಆ ಐಡಿಯಾ ನಾನು ಬದುಕ್ತಾ ಇದ್ದೀನಿ, ನನ್ನ ಐಡಿಯಾನ್ ಬಿಡೋಕ್ಕಿಂತ ಸಾಯೋದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಸ್ವಾಮೀಜಿ. ನಾನು ಆಚೆ ಇರ್ತೀನಿ, ನಾನು ಆಚೆ ಗೌರವದಿಂದ ಹೋಗ್ತೀನಿ ಅಂತ ತಾನೇ ಒಂದು ಪತ್ರ ಬರೆದ್ಲು. ಆ ಪತ್ರವನ್ನು ಬರೆದು ರಾಮಕೃಷ್ಣ ಮಿಷನ್ನಿಗೆ ತಲುಪಿಸಿದ್ಲು. ಆ ಪತ್ರದಲ್ಲಿ ಹೇಳ್ಕೊಂಡ್ಲು, ನನಗೆ ವಿವೇಕಾನಂದರು ಕೊಟ್ಟಂತ ಮಾಡುವ ಕೆಲಸ ಬಹಳ ಇರೋದ್ರಿಂದ ನನ್ನಿಂದಾಗಿ ಸಮಸ್ಯೆ ಆಗಬಾರ್ದು ಅನ್ನೋ ಅರ್ಥದ ಪತ್ರವನ್ನು ಬರೆದು ಕೆಳಗೆ ಸಿಗ್ನೇಚರ್ ಮಾಡ್ತಾಳೆ. ಏನಂತ ಮಾಡ್ತಾಳೆ ಗೊತ್ತಾ? ನಿವೇದಿತಾ ಆಫ್ ರಾಮಕೃಷ್ಣ ಅಂಡ್ ವಿವೇಕಾನಂದ ಅಂತ ಪತ್ರ ಸೈನ್ ಮಾಡಿ ಕೊಟ್ರು. ಅವಳು ಕೊನೆವರೆಗೂ ಅದನ್ನೇ ಮಾಡಿತ್ತು. ಯಾರ ನಿವೇದಿತಾ ಅಂತ ಕೇಳಿದರೆ ರಾಮಕೃಷ್ಣ ವಿವೇಕಾನಂದರ ನಿವೇದಿತಾ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ಲು ನಿವೇದಿತಾ. ಆ ಪತ್ರವನ್ನು ಕೊಟ್ಲು. ಮಿತ್ರ, ಆ ಪತ್ರವನ್ನು ಕೊಟ್ಟಾಗ ಎಂಥ ದೊಡ್ಡ ಗಲಾಟೆ ಆಯಿತು ಅಂತಂದ್ರೆ,
ಅನೇಕ ಜನ ರಾಮಕೃಷ್ಣ ಆಶ್ರಮದ ವಿರುದ್ಧ ಪ್ರತಿಭಟನೆಗೆ ನಿಂತರು. ಯಾಕೆ ಅಂತಂದ್ರೆ ಅಕ್ಕನನ್ನ ಹೊರದಬ್ಬಿದ್ರು ಅಂತ. ಆದ್ರೆ ಅಕ್ಕ ಗೌರವಯುತವಾಗಿ ಹೆಂಗೆ ಮ್ಯಾನೇಜ್ ಮಾಡಿದ್ಲು ಅಂತಂದ್ರೆ, ಹೊರದಬ್ಬಿದ್ದಲ್ಲ, ನನ್ನ ಚಟುವಟಿಕೆಗಳಿಗೆ ಅದು ಅಡ್ಡ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೇ ಆಚೆ ಬಂದೆ ಅಂತ. ಅವಳೇ ಹೇಳಿದ ಮಾತು ನನಗಿಲ್ಲಿ ಬಹಳ ಹತ್ತಿರ ಅಂತ ಅನ್ಸುತ್ತೆ. ಯಾವಾಗ ಭಗವಂತನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೋ, ಪ್ರೇಮ ಹುಟ್ಟುತ್ತೋ, ಆಗ ಎಲ್ಲವೂ ಬಂಧನ ಅನ್ಸುತ್ತೆ. ಭಾರತ ಎನ್ನುವ ಭಗವಂತನ ಮೇಲೆ ಪ್ರೇಮ ಜಾಸ್ತಿ ಆದಾಗ ಅವಳಿಗೆ ಮಿಷನ್ ಕೂಡ ಬಂಧನ ಅನ್ನಿಸ್ತು, ಅಲ್ಲಿಂದ ಆಚೆ ಬಂದ್ಲು ಅಂತ. ಏನ್ ದೊಡ್ಡ ಕಲ್ಪನೆ ಅವಳದ್ದು ಅಂತ ನನಗೆ ಆಲೋಚನೆ ಮಾಡಿದರೆ ಕೆಲವೊಂದ್ಸಲ ಅನ್ಸುತ್ತೆ ಬಹಳ ವಿಶಿಷ್ಟವಾದ್ದು. ಆ ಕಲ್ಪನೆಯ ಸಂಗತಿ ಹೇಗಿತ್ತು ಅಂದ್ರೆ, ಅವಳು ಮಾತಾಡ್ತಾ ಹೇಳೋಳು, ನನ್ನ ಗುರುದೇವ ಸ್ವಾಮಿ ವಿವೇಕಾನಂದ ಅಕಸ್ಮಾತ್ ಆತ ಪ್ರೇಮವನ್ನೇ ಬೋಧಿಸ್ಕೊಂಡಿದ್ದಿದ್ರೆ, ಇನ್ನೇನೂ ಮಾಡದೆ ಬರೀ ಪ್ರೀತಿ ಮತ್ತು ಪ್ರೇಮವನ್ನೇ ಹಂಚಿಕೊಂಡಿದ್ದಿದ್ರೆ, ಇವತ್ತಿಗೂ ಕೂಡ ಯಾವುದೋ ಒಂದು ಮಾವಿನ ಮರದ ಕೆಳಗೆ ಹಾಯಾಗಿ ಬದುಕಿರ್ತಿದ್ರು ಶಿಷ್ಯರಿಗೆ ಪಾಠ ಮಾಡಿಕೊಂಡು. ಆದ್ರೆ ಅವರು ಸವಾಲುಗಳನ್ನು ಎದುರಿಸಿದ್ರು, ಎಲ್ಲ ಸಂಕಟಗಳನ್ನು ಮೈ ಮೇಲೆ ಎಳ್ಕೊಂಡ್ರು. ನನಗೂ ಅದನ್ನೇ ಮಾಡಬೇಕು ಅಂತ ಹೇಳಿ ಹೋಗಿರೋದ್ರಿಂದ ನಾನು ಅದಕ್ಕೆ ಸಿದ್ಧರಾಗಿದ್ದೀನಿ. ಸ್ವಾಮೀಜಿಯವರನ್ನ ಆವಾಹಿಸಿಕೊಂಡ ಭಾರತ ನನ್ನನ್ನು ಆವಾಹಿಸಿಕೊಳ್ಳಲಿ ಅಂತ ಪ್ರಾರ್ಥಿಸ್ಕೊಳ್ತಿದ್ಲು. ಅವರ ಪ್ರಾರ್ಥನೆಯ ಮಟ್ಟ ಹೇಗಿತ್ತು ಅಂತಂದ್ರೆ, ಅವಳೊಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾಳೆ, ಭಾರತ ಮಾತೆ ಶಕ್ತಿ ಸ್ವರೂಪಿಣಿ. ಎಂತ ಶಕ್ತಿ ಸ್ವರೂಪಿಣಿ ಅಂತಂದ್ರೆ, ಇವಳು ಮೈ ಮೇಲಿನ ಬಟ್ಟೆ ಯಾವುದು ಗೊತ್ತಾ? ಸಮುದ್ರದ ನೊರೆ, ಮಲಬಾರಿನ ಕೆಂಪು ಧೂಳು, ರಾಜಸ್ಥಾನದಲ್ಲಿರುವಂತ ಮರಳು ಮತ್ತು ಕಾಶ್ಮೀರದಲ್ಲಿರುವಂತ ಮಂಜು, ಅದು ಅವಳ ಮೈ ಮೇಲಿರುವ ಬಟ್ಟೆ. ಅಂತ ದೇವಿಯನ್ನ ನಾವು ಆರಾಧಿಸ್ತಾ ಇದ್ದೀವಿ. ಈ ದೇವಿಯ ಆರಾಧನೆ ಮಾಡಬೇಕು ಅಂತಂದ್ರೆ ಯಾವುದೋ ಮಂದಿರಕ್ಕೆ ಹೋಗಿ ನಿಂತ್ಕೋಬೇಡಿ. ಈ ದೇವಿಯ ಆರಾಧನೆ ಮಾಡಬೇಕು ಅಂದ್ರೆ ಮಂದಿರದ ಗೋಪುರಗಳನ್ನು ಕಟ್ಟಬೇಡಿ, ಬದಲಿಗೆ ಯೂನಿವರ್ಸಿಟಿಗಳನ್ನು ಕಟ್ಟಿ ಅಂತಂದ್ರು. ಈ ಮಂದಿರದ ಆರಾಧನೆ, ಈ ತಾಯಿಯ ಆರಾಧನೆ ಮಾಡಬೇಕು ಅಂತಂದ್ರೆ ಗೋಪುರದ ಮುಂದೆ ಸಾಲು ನಿಲ್ಬೇಡಿ, ಕಾರ್ಖಾನೆಗಳನ್ನು ತೆರೀರಿ ಅಂತಂದ್ರು. ಬ್ರಿಟಿಷರ ಅಡಿಯಾಳಾಗಿದ್ದಂತ ಭಾರತಕ್ಕೆ ಆಕೆ ಕೊಡ್ತಾ ಇದ್ದ ಸಂದೇಶ. ಅವಳು ಹೇಳಿದ್ಲು, ಈ ತಾಯಿಯ ಆರಾಧನೆ ಮಾಡಬೇಕು ಅಂತಂದ್ರೆ ದಕ್ಷಿಣೆ ಹಾಕಬೇಕಾದ ಅಗತ್ಯ ಇಲ್ಲ. ಯಾವ್ದಾದ್ರೂ ಮಗುವಿಗೆ ಅಧ್ಯಯನಕ್ಕೆ ಫೀಸ್ ಇಲ್ಲ ಅಂದ್ರೆ ಫೀಸ್ ಕಟ್ಟಿ ಇಂದು. ಬನ್ನಿ ನಾವೆಲ್ಲರೂ ಎಜುಕೇಶನ್ಗೋಸ್ಕರ ಫೈಟ್ ಮಾಡೋಣ, ಬನ್ನಿ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡೋಣ ಅಂತ ಅವಳು ಕೊಡ್ತಿದ್ದ ಕರೆ ಇತ್ತಲ್ಲ, ಎಲ್ಲವೂ ಬಾಂಬ್ ಶೆಲ್ಸ್ ಅನ್ನೊಂದು. ಅವಳು ಹೋಗ್ತಾ ಹೋಗ್ತಾ ಹೇಗಾಗ್ಬಿಟ್ಲು ಅಂತಂದ್ರೆ, ಅವಳು ಆ ಭಾರತವನ್ನ ಪ್ರೀತಿಸ್ತಾ ತಾನೇ ಭಾರತವಾಗ್ಬಿಟ್ಲು. ತನಗೆ ತಾನೇ ಪ್ರಶ್ನೆ ಕೇಳ್ಕೊಳ್ತಿದ್ಲು, ನನ್ನ ಕಲ್ಪನೆಯ ಭಾರತ ಇಲ್ಲ ಅಂತ ತಿಳ್ಕೊಂಡಿದ್ದೀರೇನು? ಅವಳು ಹೇಳ್ತಾಳಲ್ಲ, ಭಾರತ ಹೇಗಿರುತ್ತೆ ಏನಾಗುತ್ತೆ ಅಂತ. ನನ್ನ ಕಲ್ಪನೆಯ ಭಾರತ ಇಲ್ಲ ಅಂತ ತಿಳ್ಕೊಂಡಿದ್ದೀರೇನು? ಯಾವುದೋ ಒಂದು ಹಡಗನ್ನ ಮುನ್ನಡೆಸುವಂತ ಒಬ್ಬ ಕ್ಯಾಪ್ಟನ್ಗೆ ಆ ಹಡಗಿನಲ್ಲಿ ಎಲ್ಲಿ ಕೂತಿದ್ರು ಕೂಡ ತಾನು ಸೇರಬೇಕಾಗಿರುವಂತ ಡೆಸ್ಟಿನೇಷನ್ನೇ ತಲೆಯಲ್ಲಿ ಓಡಾಡ್ತಿರುತ್ತೆ. ಅವನ ಡೆಸ್ಟಿನೇಷನ್ ಹತ್ರವೂ ಇರಲ್ಲ ಇನ್ನು. ಹಾಗೆ ನನಗೆ ನನ್ನ ಡೆಸ್ಟಿನೇಷನ್ ತಲೆಯಲ್ಲಿ ಓಡಾಡ್ತಾ ಇದೆ. ನನ್ನ ಭಾರತದ ಕಲ್ಪನೆ ನನಗೆ ಸ್ಪಷ್ಟವಾಗಿದೆ. ಇವತ್ತು ಅದ್ರ ಹತ್ರ ಇಲ್ಲದೆ ಇರ್ಬೋದು, ಆದ್ರೆ ಈ ಹಡಗು ಅಲ್ಲಿಗೆ ರೀಚ್ ಆಗೇ ಆಗುತ್ತೆ ಅಂತ ಈ ಭಾರತದ ಕುರಿತಂತೆ ನನಗಿಂತ ನಿಮಗಿಂತ ಹೆಚ್ಚು ಕನಸುಗಳನ್ನು ಕಟ್ಟಿದ್ವಲ್ಲ ನಿವೇದಿತಾ. ಆ ಕನಸುಗಳ ವೈಭವ ಎಂತದಿತ್ತು ಅಂದ್ರೆ, ಬರೀ ಕನಸುಗಳನ್ನು ಕಟ್ಟಿ ಸುಮ್ಮನಾಗ್ಲಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಎಷ್ಟು ಕೆಲಸ ಮಾಡಿದ್ಲು ಅಂದ್ರೆ, ಸ್ವಾಮೀಜಿ ಹೇಳಿದ ಪ್ರತಿಯೊಂದು ಕೆಲಸವನ್ನು ಮಾಡಿದ್ಲು. ಸ್ವಾಮಿ ವಿವೇಕಾನಂದ ಅವಳಿಗೆ ಹೇಳಿದ್ರು, ನೀನು ಬಂಗಾಳದ ಇಂಟೆಲೆಕ್ಚುಯಲ್ಸ್ ಜೊತೆ ಸಂಪರ್ಕ ಇಟ್ಕೋ ಅಂತ. ಇಂಟೆಲೆಕ್ಚುಯಲ್ಸ್ ಬಂಗಾಳದಲ್ಲಿ ಮ್ಯಾಕ್ಸಿಮಮ್ ಎಲ್ಲಿರ್ತಿದ್ರು ಅಂತ ಬ್ರಹ್ಮ ಸಮಾಜದಲ್ಲಿ ಇರ್ತಿದ್ರು. ಈ ಬ್ರಹ್ಮ ಸಮಾಜದ ಬಹುತೇಕರು ಹಿಂದೂ ಧರ್ಮದ ಆಚರಣೆಗಳನ್ನು ವಿರೋಧಿಸೋದು, ಬೈಯೋದು, ಇದೇ ಕೆಲಸ ಮಾಡ್ಕೊಂಡು ತಿರುಗಾಡ್ತಿದ್ರು. ಅಂಥದ್ರಲ್ಲಿ ಈಕೆ ಬ್ರಹ್ಮ ಸಮಾಜದ ಒಳಹೊಕ್ಕು, ಬ್ರಹ್ಮ ಸಮಾಜದವ್ರನ್ನ ಹೇಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಲು ಅಂತಂದ್ರೆ, ಈ ಬ್ರಹ್ಮ ಸಮಾಜದ ಮೇಜರ್ ಫ್ರೆಂಡ್ಶಿಪ್ ಒಳಗೆ ಸಿಕ್ಕಿದ್ದು ರವೀಂದ್ರನಾಥ್ ಟಾಗೋರ್ ರೂಪದಲ್ಲಿ. ದೇಶಭಕ್ತಿ ಇವಳಲ್ಲಿ ಹೆಂಗಿತ್ತು ಗೊತ್ತಾ? ಕೆಲವೊಂದು ವಿಚಾರಗಳನ್ನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ರವೀಂದ್ರರ ಮನೆಗೆ ಹೋಗ್ತಿದ್ಲು ಇವಳು. ರವೀಂದ್ರಿಗೆ ಈ ಐರಿಷ್ ಲೇಡಿ ಬಂದಾಗ ಬಹಳ ಸಂತೋಷ. ಯಾಕೆ ಗೊತ್ತೇನು? ನನ್ನ ಮಗಳಿಗೆ ಇಂಗ್ಲಿಷ್ ಕಲಿಸ್ಕೊಡ್ಲಿಕ್ಕೆ ಒಬ್ಳು ಮೇಡಮ್ ಸಿಕ್ಕಿದ್ಲು ಅಂತ. ರವೀಂದ್ರ ಒಂದ್ಸಲ ಕೇಳ್ತಾರೆ ಮಾತಾಡ್ತಾ ಇರುವಾಗ, ನನ್ನ ಮಗಳಿಗೆ ಇಂಗ್ಲಿಷ್ ಹೇಳ್ಕೊಡ್ತೀಯಾ? ಶಿ ಸೆಡ್ ನೋ, ನಾನ್ಯಾಕೆ ಇಂಗ್ಲಿಷ್ ಕಲಿಸಬೇಕು? ನೀವು ಟಾಗೋರ್ ವಂಶಸ್ಥರಾಗಿ ನಿಮ್ಮ ಮಗಳನ್ನ ಮೇಡಮ್ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಸಂಸ್ಕೃತಿಯನ್ನ ಪ್ರಸಾರ ಮಾಡಬೇಕಾಗಿರೋ ನೀವೇ ಆ ಪುಟ್ಟ ಮಗುವಿನ ತಲೆಯಲ್ಲಿ ಇಂಗ್ಲಿಷ್ ಅನ್ನು ತುಂಬಿದ್ರೆ ಹೇಗೆ ಟಾಗೋರ್ ಸಾಹೇಬ್ರೆ ಅಂತ ಹೇಗೆ ಗಲಾಟೆ ಮಾಡಿದ್ಲು ಅಂತಂದ್ರೆ, ಟಾಗೋರ್ ಸೈಲೆಂಟ್ ಆಗ್ಬಿಟ್ರು, ಮಾತಾಡಲಿಲ್ಲ. ರವೀಂದ್ರನಾಥ್ ಟಾಗೋರ್ಗೆ ಇಂಗ್ಲಿಷ್ ಎಲ್ಲ ಕಲಿಸಬೇಕಾಗಿರೋದು ನೀವು, ನಿಮ್ಮ ಮಗಳಿಗೆ ಬಂಗಾಳಿಯನ್ನ ಕಲಿಸಿ ಟಾಗೋರ್ ಹೆಣ್ಣುಮಗಳು ಮಾಡಬೇಕು, ಅವಳನ್ನ ಮೇಮ್ ಸಾಬ್ ಅಲ್ಲ ಅಂತ ಹೇಳಿದವಳು ನಿವೇದಿತಾ ಅಂತ. ಅವಳ ದೇಶಭಕ್ತಿಯ ಆ ವೈಭವ ಎಂತದ್ದು ಅಂತ ಯೋಚನೆ ಮಾಡಿ. ಇದರಲ್ಲಿ ಇದರಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಅವಳಿಗೆ
ಇನ್ಫ್ಯಾಕ್ಟ್ ಬ್ರಹ್ಮ ಸಮಾಜದಲ್ಲಿ ಅವಳಿಗೆ ಪರಿಚಯ ಆಗಿದ್ದು ಒಬ್ಬ ಲೆಕ್ಚರರು, ಒಬ್ಬ ಫಿಸಿಕ್ಸ್ ಲೆಕ್ಚರರು, ಆತನ ಹೆಸರು ಜಗದೀಶ್ ಚಂದ್ರ ಬೋಸ್ ಅಂತ. ಈ ದೇಶ ಕಂಡಂತ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಅಂತ ನಾವು ಕರಿತೀವಲ್ಲ ಮಿತ್ರರೇ, ಆ ಸೈಂಟಿಸ್ಟ್ ಅನ್ನು ಹುಟ್ಟು ಹಾಕಲಿಕ್ಕೆ ಕಾರಣವಾದವಳು ನಿವೇದಿತಾ. ಬಹಳ ಜನರಿಗೆ ಗೊತ್ತಿಲ್ಲ. ಫಿಸಿಕ್ಸ್ ಲೆಕ್ಚರರು ಇಲ್ಲಿಗೆ ಬರ್ತಿದ್ರು ಯಾವಾಗಲೂ ಬ್ರಹ್ಮ ಸಮಾಜಕ್ಕೆ. ವಿವೇಕಾನಂದರ ಮೇಲೆ ಅಪಾರವಾದ ಪ್ರೀತಿ ಇತ್ತು ಅವರಿಗೆ. ಯಾಕಿತ್ತು ಅಂತಂದ್ರೆ, ಅಮೆರಿಕ ಯುರೋಪ್ನಲ್ಲಿ ಎಲ್ಲ ಗೌರವ ಸಿಕ್ಕ ನಂತರವೂ ಕೂಡ ಅದನ್ನೆಲ್ಲ ಝಾಡಿಸಿ ಒದ್ದು ಅವರು ನನಗೆ ನನ್ನ ಭಾರತೀಯವಾಗಿ ಬದುಕುವಂತ ಇದೇ ಅಗತ್ಯ ಅಂತ ಸನ್ಯಾಸ ಧರ್ಮಕ್ಕೆ ಸರಿಯಾಗಿ ಬದುಕಿದ್ರಲ್ಲ ಅಂತ ಗೌರವ ಇತ್ತು. ಆದರೆ ಅವರು ಯಾವಾಗ ಒಂದು ಮಠ ಶುರು ಮಾಡಿದ್ರು ಅವರಿಗೆ ಅನ್ನಿಸ್ತು ಈ ಮನುಷ್ಯನು ಇಷ್ಟೇನಾ ಅಂಥೇಳಿ ವಿವೇಕಾನಂದರ ಬಗೆಗಿನ ಭಾವನೆ ಸ್ವಲ್ಪ ಕಡಿಮೆ ಆಗಿತ್ತು. ನಿವೇದಿತಾ ಸಿಕ್ಕಿದ್ಲು, ನಿವೇದಿತಾ ನೋಡಿದ್ಲು. ನೋಡಿದ ತಕ್ಷಣ ನಿವೇದಿತಾ ಗೊತ್ತಾಯ್ತು ಈ ಮನುಷ್ಯನಲ್ಲಿ ನಿಜವಾದ ಸಾಮರ್ಥ್ಯ ಇದೆ, ಭಾರತವನ್ನ ವೈಜ್ಞಾನಿಕವಾಗಿ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗಬಲ್ಲಂತ ವ್ಯಕ್ತಿ ಈತ ಅಂತ ತುಂಬಾ ಪ್ರೀತಿಯಿಂದ ಅವನ ಜೊತೆ ಒಡನಾಡ್ತಿದ್ಲು. ಆಗಿನ್ನು ವಿವೇಕಾನಂದರು ಬದುಕಿದ್ರು. ಎಲ್ಲಿವರೆಗೂ ಈಕೆಯ ಪ್ರೀತಿ ಅವರೊಂದಿಗೆ ಅಂತಂದ್ರೆ ಜಗದೀಶ್ ಚಂದ್ರ ಬೋಸರು ನಿವೇದಿತಾಗಿಂತ 4 ವರ್ಷ ದೊಡ್ಡವರು. ಆದ್ರೆ ನಿವೇದಿತಾ ಜಗದೀಶ್ ಚಂದ್ರ ಬೋಸರನ್ನ ಬ್ಯಾರನ್ ಅಂತಿದ್ಲು. ಬ್ಯಾರನ್ ಅಂದ್ರೆ ನನ್ನ ಪ್ರಿಯ ಕಂದ ಅಂತ, ನನ್ನ ಮಗು ಅಂತ. ನಿವೇದಿತಾ ಸಾಕ್ಷಾತ್ ಮಗುವಿನ ತರ ನೋಡ್ಕೊಳ್ಳೋರನ್ನ. ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿದ್ದ ಜಗದೀಶ್ ಚಂದ್ರ ಬೋಸರಿಗೆ ಅವರು ಹಿಂದೂ ಆಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಲೇಜ್ನಲ್ಲಿ ಸಿಗಬೇಕಾದ ಯಾವ ಗೌರವೂ ಸಿಗ್ತಿರ್ಲಿಲ್ಲ. ಅವರಿಗೆ ಲ್ಯಾಬೊರೇಟರಿ ಕೊಡಬೇಕಾದ ವ್ಯವಸ್ಥೆ ಕೊಡ್ತಿರ್ಲಿಲ್ಲ. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ ಪ್ರಮೋಷನ್ ಕೊಡಬೇಕಾದವರಿಗೆ ಡಿಮೋಷನ್ ಮಾಡಿದ್ರು. ಅದನ್ನ ಪ್ರತಿಭಟಿಸಿ ಇವರು ಕಾಲೇಜ್ ಬಿಡ್ಲಿಲ್ಲ. ಬದಲಿಗೆ ಏನ್ ಮಾಡಿದ್ರು ಅಂತಂದ್ರೆ, ನಾನು ಇದನ್ನ ಪ್ರತಿಭಟಿಸ್ತೀನಿ, ನನಗೆ ಕಾಲೇಜಿನಿಂದ ಬರುವಂತ ಸಂಬಳವೇ ಬೇಡ ಅಂತ ಸಂಬಳವನ್ನು ಧಿಕ್ಕರಿಸಿದ್ರು. ಸಂಬಳ ಧಿಕ್ಕರಿಸೋದು ಸರಿ, ಹೆಂಡತಿ ನೋಡ್ಕೊಳ್ಳೋದು ಯಾರು? ಫ್ಯಾಮಿಲಿ ಹೆಂಗ್ ನಡಿಬೇಕು? ಇವ್ರಿಗೆ ಬೇಕಾಗಿರುವಂತ ಸಂಶೋಧನೆಯ ವಸ್ತುಗಳನ್ನು ಯಾರು ಕೊಡ್ತಾರೆ? ಸದಾ ಅಂತರ್ಮುಖಿಯಾಗಿ ಆಲೋಚನೆ ಮಾಡ್ತಿದ್ದ ವ್ಯಕ್ತಿ ನಿರ್ಣಯ ತಗೊಳ್ತಿದ್ರು, ಆದ್ರೆ ಆನಂತರದ ಕಾನ್ಸಿಕ್ವೆನ್ಸಸ್ ಏನು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ತನ್ನ ಕಂದನ ಈ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು ಅಂತ ಆಲೋಚನೆ ಮಾಡ್ತಿದ್ದವಳ ಅಕ್ಕ. ವಿದೇಶದಲ್ಲಿದ್ದ ವಿವೇಕಾನಂದರ ಶಿಷ್ಯೊಬ್ಬಳಿಗೆ, ಮಿಸಸ್ ಬುಲ್ಗೆ ಪತ್ರ ಬರೆದು ಏನ್ ಹೇಳ್ತಾಳೆ ಗೊತ್ತಾ? ನಿನ್ಗೊಬ್ಬ ಹುಡುಗನ ಮಗುವನ್ನ ನಾನು ದತ್ತು ಕೊಡ್ತೀನಿ, ತಗೋತೀಯಾ ಅಂತ. ಪುಟ್ಟ ಮಗು ಅಲ್ಲ, ಜಗದೀಶ್ ಚಂದ್ರ ಬೋಸರನ್ನ ದತ್ತು ಕೊಟ್ಟಿದ್ದು. ಈ ಮಗುವನ್ನ ದತ್ತು ತಗೋ, ಪ್ರತಿ ತಿಂಗಳು ಈ ಮಗು ಏನ್ ಖರ್ಚಾಗುತ್ತೋ ನೀನೇ ಕಳಿಸ್ಬೇಕು, ಅದು ಏನೇನು ಸಂಶೋಧನೆಗೆ ಬೇಕು ಅಂತ ಹೇಳುತ್ತೋ ಅದಕ್ಕೆ ಬೇಕಾಗಿರೋ ದುಡ್ಡನ್ನು ಒದಗಿಸ್ಕೊಡ್ಬೇಕು ಅಂತ ಅಲ್ಲಿಂದ ಹಣ ಬರುವಂಗೆ ಮಾಡಿದ್ಲು ಅಕ್ಕ. ಅಷ್ಟೇ ಅಲ್ಲ, ಈ ದೇಶದ ಜನಕ್ಕೆ ಜಗದೀಶ್ ಚಂದ್ರ ಬೋಸರಿಗೆ ಹಿಂಗಾಯ್ತು ಅಂತಾನೆ ಗೊತ್ತಿರಲಿಲ್ಲ. ಎಲ್ಲ ಪ್ರಮುಖರನ್ನ ಸೇರಿಸಿ, ರವೀಂದ್ರರು ಇದ್ರು, ಸೇರಿಸಿ ನನ್ನ ದೇಶದ ಒಂದು ಮಗು, ನನ್ನ ದೇಶದ ಒಬ್ಬ ವಿಜ್ಞಾನಿಗೆ ಇಷ್ಟೆಲ್ಲ ಸಂಕಟ ಆಗ್ತಿದೆ, ನೋಡ್ಕೊಂಡು ಹೇಗಿರೋದು, ನಾವೇನಾದ್ರೂ ಹಣ ಸಂಗ್ರಹ ಮಾಡಬಾರ್ದು ಅಂತ ಕೇಳಿದಾಗ ಆಗ ರವೀಂದ್ರಿಗೆ ಅನ್ನಿಸ್ತು, ಹೌದಲ್ಲ ಜಗದೀಶ್ ಚಂದ್ರ ಬೋಸ್ಕರ ನಾವೇನಾದ್ರೂ ಮಾಡಲೇಬೇಕಲ್ಲ ಅಂತ ಹಣ ಸಂಗ್ರಹಿಸಿ ಜಗದೀಶ್ ಚಂದ್ರ ಬೋಸರಿಗೆ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾಗ ಅಕ್ಕನ ಕಾರಣದಿಂದಾಗಿಯೇ ಜಗದೀಶ್ ಚಂದ್ರ ಬೋಸರು ಕಂಡುಹಿಡಿದಂತ ಅಥವಾ ತಯಾರು ಮಾಡಿದಂತ ಇನ್ಸ್ಟ್ರೂಮೆಂಟ್ ಒಂದಕ್ಕೆ ಪೇಟೆಂಟ್ ಸಿಕ್ತು. ಅಕ್ಕನ ಕಾರಣದಿಂದಾಗಿಯೇ ಜಗದೀಶ್ ಚಂದ್ರ ಬೋಸರು ವಿದೇಶದಲ್ಲಿ ಮಾಡಿದ ಭಾಷಣಗಳು ಅದು ಸಂಕಲನವಾಗಿ ಬರ್ಲಿಕ್ಕೆ ಸಾಧ್ಯ ಆಯಿತು. ಎಲ್ಲಿವರೆಗೂ ಅಕ್ಕನ ಪ್ರಭಾವ ಅಂತಂದ್ರೆ ಮಿತ್ರರೇ, ಅಕ್ಕ ಎಷ್ಟು ಪ್ರೀತಿಸ್ತಿದ್ದು ಅಂದ್ರೆ ಅವರಿಗೂ ಅಷ್ಟೇ ಪ್ರೀತಿ ಇತ್ತು ಜಗದೀಶ್ ಚಂದ್ರ ಬೋಸರಿಗೆ. ಆದರೆ ಜಗದೀಶ್ ಚಂದ್ರ ಬೋಸರಿಗೆ ಒಂದು ಪಾಸಿಟಿವ್ ಈಗೋ ಇತ್ತು. ಅಕ್ಕ ತನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಇಷ್ಟು ಪ್ರೀತಿಸಬಾರ್ದು. ಜಗದೀಶ್ ಚಂದ್ರ ಬೋಸರ ಪಾಸಿಟಿವ್ ಈಗೋ, ಅದು ಬಹಳ ಚೆನ್ನಾಗಿದೆ ಒಂದು ಘಟನೆ ಇದು. ನನ್ನ ಅಕ್ಕ ಹೇಗೆ ಮೋಲ್ಡ್ ಮಾಡ್ತಿದ್ಲು ಅಥವಾ ಅಕ್ಕ ತನ್ನನ್ನು ತಾನು ದೇಶಕ್ಕೋಸ್ಕರ ಹೇಗೆ ಸಮರ್ಪಿಸಿಕೊಂಡ್ಲು ಅನ್ನೋದಕ್ಕೆ ಈ ಘಟನೆಗಿಂತ ಶ್ರೇಷ್ಠ ಘಟನೆ ಮತ್ತೊಂದು ಸಿಗ್ಲಿಕ್ಕಿಲ್ಲ. ಜಗದೀಶ್ ಚಂದ್ರ ಬೋಸರು ಮತ್ತು ಅಕ್ಕ ವಿದೇಶಕ್ಕೆ ಹೋಗಿದ್ರು. ವಿದೇಶದಲ್ಲಿದ್ದಾಗ ಬಹುಶಃ 2ನೇ ಬಾರಿ ಹೋದಂತ ಘಟನೆ ಇದು. ವಿದೇಶದಲ್ಲಿದ್ದಾಗ ಅಕ್ಕ ಜಗದೀಶ್ ಚಂದ್ರ ಬೋಸರ ಜೊತೆ ಕೆಲವು ಕಾಲ ಇದ್ಲು. ಆನಂತರ ಇದ್ದಕ್ಕಿದ್ದಂತೆ ನನಗೆ ನನ್ನ ದೇಶದ ಕರೆ ಬಂದಿದೆ, ನನ್ನ ದೇಶದ ಕರೆ ಅಂದ್ರೆ ಭಾರತದ ಕರೆ ಬಂದಿದೆ, ನಾನು ಈಗಿಂದೀಗಲೇ ಹೊರಡಬೇಕು ಅಂತ ಅಕ್ಕ ಹೊರಡ್ಲಿಕ್ಕೆ ಸಿದ್ಧರಾದ್ರೆ ಜಗದೀಶ್ ಚಂದ್ರ ಬೋಸರು ಕೇಳಿದ್ರು, ನನ್ನ ಕೀರ್ತಿಗಿಂತ ನನಗೆ ಭಾರತ ದೊಡ್ಡದಾಯ್ತಾ? ಕೇಳಿ ಜಗದೀಶ್ ಚಂದ್ರ ಬೋಸರು, ನನ್ನ ಕೀರ್ತಿಗಿಂತ ನಿನಗೆ ಭಾರತ ದೊಡ್ಡದಾಯ್ತಾ ಅಂತ ಹೇಳಿದ್ರೆ ಅಕ್ಕ ಹೇಳಿದ್ಲು, ನಿನ್ನ ಕೀರ್ತಿ ಅಲ್ಲಪ್ಪ, ನನ್ನ ಕೀರ್ತಿಗಿಂತಲೂ ನನಗೆ ಭಾರತವೇ ದೊಡ್ಡದ್ದು, ನಾನು ಹೊರಟೆ ಅಂತೇಳಿ ಅಕ್ಕ ಹೊರಟ್ಬಿಟ್ಲು. ಜಗದೀಶ್ ಚಂದ್ರ ಬೋಸರಿಗೆ ಕೋಪ ಬಂದ್ಬಿಡ್ತು. ಕೋಪ ಬಂದು ಅಕ್ಕನ ಜೊತೆ ಮಾತಾಡೋದೇ ಬಿಟ್ರು. ಪತ್ರ ಬರಲಿಲ್ಲ ಆಕೆಗೆ, ಅಲ್ಲಿಂದ ಒಂದು ಪತ್ರ ಬರಲಿಲ್ಲ. ಆದರೆ ಅಕ್ಕ ತುಂಬಾ ನೊಂದ್ಕೊಳ್ತಿದ್ಲು. ಯಾವಾಗಲೂ ಅವ್ರ ಬಗ್ಗೆ ಅಪಾರವಾದ ಪ್ರೀತಿ ಅಲ್ಲ. ತನ್ನ ಸೋದರಿ, ತನ್ನ ಮಿತ್ರರೊಬ್ಬಳಿಗೆ ಪತ್ರ ಬರೆದ ಅಕ್ಕ ಹೇಳ್ತಾಳೆ, ಬಹುಶಃ ಜೋಸೆಫಿನ್ ಮ್ಯಾಕ್ವಾರಿಗೆ ಬರೆದ ಪತ್ರ. ಆ ಪತ್ರದಲ್ಲಿ ಅಕ್ಕ ಹೇಳ್ತಾಳೆ, ಅವ್ನು ತುಂಬಾ ಒಳ್ಳೆ ಹುಡುಗ,
ನನ್ನ ಮುದ್ದು ಮಗು ಅದು, ಅವನಿಗೇನು ಅರ್ಥ ಆಗಲ್ಲ, ಅವನಲ್ಲಿ ಎಷ್ಟು ಕಷ್ಟಪಡ್ತಿದ್ದಾನೋ ನನಗೆ ಬಹಳ ನೋವಾಗುತ್ತೆ, ಅವನು ಬಂದ ತಕ್ಷಣ ಮಾತಾಡಿಸ್ಬೇಕು ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಅಂತ ಅಕ್ಕ ಚಾತಕ ಪಕ್ಷಿಯಿಂದ ಕಾಯ್ತಿದ್ದಾಳೆ. ಅವರು ಬರ್ತಾರೆ ಅಂತ ಗೊತ್ತಾದಾಗ, ಹಡಗು ಬರುತ್ತೆ ಅಂತ ಗೊತ್ತಾದಾಗ ಮುಂಬೈಗೆ ಹೋಗಿ ಅಕ್ಕ ವೆಯ್ಟ್ ಮಾಡ್ತಿದ್ಲು. ನನ್ನ ಜಗದೀಶ್ ಬರ್ತಾನೆ, ನನ್ನ ಜಗದೀಶ್ ಚಂದ್ರ ಬೋಸ್ ಬರ್ತಾನೆ ಅಂತ. ಜಗದೀಶ್ ಚಂದ್ರ ಬೋಸರ ಹಡಗು ಅದು ವಾತಾವರಣ ಕೆಟ್ಟದಾಗಿದ್ದರಿಂದಾಗಿ ಸ್ವಲ್ಪ ತಡ ಆಯ್ತು, ಬರಲ್ಲ ಅಂತ ಗೊತ್ತಾಯ್ತು. ಬಂದಾಗಲೂ ಜಗದೀಶ್ ಚಂದ್ರ ಬೋಸರು ಸಿಗದೆ ಹೋದ್ರು. ಅಕ್ಕನಿಗೆ ಆಮೇಲೆ ಗೊತ್ತಾಯ್ತು ಈತ ನಾಗಪುರಕ್ಕೆ ಟ್ರೈನಲ್ಲಿ ಬರ್ಬೋದೇನೋ ಅಂತ ನಾಗಪುರಕ್ಕೆ ಹೋಗ್ಬಿಟ್ಲು. ಜಗದೀಶ್ ಚಂದ್ರ ಬೋಸರಿಗೆ ಅಕ್ಕ ನಾಗಪುರದಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಬೇರೊಂದು ಟ್ರೈನ್ ಹಿಡ್ಕೊಂಡು ಕಲ್ಕತ್ತಾಕ್ಕೆ ಹೋಗ್ಬಿಟ್ರು. ಅಕ್ಕಂಗೆ ಸಿಗಲೇ ಇಲ್ಲ. ಪುಟ್ಟ ಮಗು ತರ ಅವರದ್ದು ಓಟ, ಅಕ್ಕ ತಾಯಿ ತರ ಮನೋಭಾವ, ಯಾವ ಕಾರಣಕ್ಕೂ ಬಿಡಲ್ಲ ಅವನ್ನ ಅಂತ. ಕಲ್ಕತ್ತಾಕ್ಕೆ ಅಕ್ಕನ ಮಾತಾಡಿಸ್ಲಿಕ್ಕೆ ಅಂತ ಬರಬೇಕಾದ್ರೆ ಅಕ್ಕನ ಜೀವನ ಚರಿತ್ರೆ ಬರೆದವರು ಹೇಳ್ತಾರೆ, ಅಕ್ಕನ ಎದುರಿಗೆ ಕುಹಕದ ಮಾತುಗಳನ್ನು ಆಡ್ಲಿಕ್ಕೆ ಅಂತ ಬಂದ್ರಂತವ್ರು. ಅಕ್ಕನಿಗೆ ತುಂಬಾ ಕೆಟ್ಟದಾಗಿ ರೇಗಿಸ್ಲಿಕ್ಕೆ ತುಂಬಾ ಕುಹಕದ ಮಾತುಗಳನ್ನು ಆಡ್ತಿರುವಾಗ ಅಕ್ಕನ ಹೃದಯದಿಂದ ಹೊಮ್ಮಿದ ಒಂದೊಂದು ಮಾತುಗಳು, ತನಗೋಸ್ಕರ ಅಕ್ಕ ಕಾದಿದ ರೀತಿಯನ್ನ ನೋಡಿ ಜಗದೀಶ್ ಚಂದ್ರ ಬೋಸರು ಕಣ್ಣೀರ್ ಹಾಕ್ತಾ, ಅಕ್ಕ ನಾನು ಭಾರತದ ಸೇವೆ ಮಾಡ್ತೀನಿ ಎಂದುಬಿಟ್ರಂತೆ. ಏನ್ ಚಂದ ಇರ್ಬೋದು ಯೋಚನೆ ಮಾಡಿ. ನನಗೆ ಅನೇಕ ಬಾರಿ ಅನ್ನಿಸ್ತಿರುತ್ತೆ, ಅಕ್ಕ ಜಗದೀಶ್ ಚಂದ್ರ ಬೋಸ್ ನೋಡೋದು ಅದ್ಭುತವಾದ ಸೈಂಟಿಸ್ಟು, ಆದರೆ ಅವರೊಳಗೂ ಕೂಡ ನನ್ನ ಸೈನ್ಸು ನನ್ನ ಚಿಂತನೆ ಇವೆಲ್ಲಕ್ಕೂ ಮಿಗಿಲಾದ ಒಂದು ಸೇವೆ ಇದೆ ಅಂತ. ಜಗದೀಶ್ ಚಂದ್ರ ಬೋಸರು ಅಂತರ್ಮುಖಿಯಾಗಿದ್ದರಿಂದ ಅವರಿಗೆ ಬಾರ್ಡರ್ಲೆಸ್ ಜಗತ್ತು ಅವರದ್ದು. ಆದರೆ ಅಕ್ಕ ಅಂತರ್ಮುಖಿಯಾಗಿದ್ರೂ ಕೂಡ ಭಾರತದ ಬಾರ್ಡರ್ನ ಕುರಿತಂತೆ ಒಂದು ಗಮನವನ್ನು ಹರಿಸಿ, ಈ ದೇಶಕ್ಕೊಂದು ಪೊಲಿಟಿಕಲ್ ಫ್ರೀಡಮ್ ಬೇಕು, ಆ ಪೊಲಿಟಿಕಲ್ ಫ್ರೀಡಮ್ ಇಲ್ಲದೆ ಇರೋದ್ರಿಂದಲೇ ಎಲ್ಲ ಕಷ್ಟಗಳು ಅಂತ ಅವರಿಗೆ ಕನ್ವಿನ್ಸ್ ಮಾಡಿ, ಎಸ್ ಅಕ್ಕ ನಾನು ಭಾರತದ ಸೇವೆ ಮಾಡ್ತೀನಿ ಅಂತ ಜಗದೀಶ್ ಚಂದ್ರ ಬೋಸರ ಬಾಯಿಂದ ಹೊರಡಿಸಿದ್ಲು. ಆದರೆ ಅದು ಹೊರಡಿಸಿದ ತಕ್ಷಣ ಅಕ್ಕನಿಗೆ ಗೊತ್ತಾಯ್ತು, ನಾನು ತುಂಬಾ ಅಂಟಿಕೊಂಡ್ಬಿಟ್ಟಿದ್ದೀನಿ ಅಂತ. ಇನ್ನು ಮುಂದೆ ನನ್ನ ಆಪ್ತ ಮಿತ್ರರೊಂದಿಗೂ ಕೂಡ ಎಷ್ಟು ಅಂಟ್ಕೊಳ್ಬಾರ್ದು ಅಂತ ನಿಧಾನವಾಗಿ ಗೋಡೆಗಳನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡಿದ್ಲು. ನಾನು ಆದಷ್ಟು ದೂರ ಇರಬೇಕು, ಇವರುಗಳಿಂದ ಎಲ್ಲರಿಂದನೂ ದೂರ ಇರಬೇಕು, ಹತ್ರ ಇರಬೇಕು, ಆದರೆ ದೂರ ಇರಬೇಕು ಅಂತ. ಹಾಗೊಂದು ಅಕ್ಕ ಗೋಡೆಗಳನ್ನ ಕಟ್ಕೊಂಡು ಇವರೆಲ್ಲರ ಜೊತೆಗಿನ ಸಂಬಂಧವನ್ನ ಅಷ್ಟೇ ಗಟ್ಟಿಯಾಗಿ ಇಟ್ಕೊಂಡ್ಲು. ಮುಂದೆ ಮಿತ್ರರೇ ಅಕ್ಕನ ಹೆಲ್ತ್ ಹಾಳಾದಾಗ, ಜಗದೀಶ್ ಚಂದ್ರ ಬೋಸರ ಫ್ಯಾಮಿಲಿ ಅಕ್ಕನಿಗೆ ಎಷ್ಟು ಹತ್ರ ಇತ್ತು ಅಂತಂದ್ರೆ, ನನಗೊಬ್ರು ಹಿರಿಯರು ಹೇಳ್ತಾ ಇದ್ರು, ಅಕ್ಕ ತೀರ್ಕೊಂಡಾಗ ಯಾರಿಗೆ ಎಷ್ಟು ದುಃಖ ಆಗಿತ್ತೋ ಬಿಟ್ಟಿತ್ತೋ, ಜಗದೀಶ್ ಚಂದ್ರ ಬೋಸರು ತಿಂಗಳಾನ್ಗಟ್ಲೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟಿದ್ರಂತೆ. ಅಕ್ಕನ ಜೊತೆಗಿನ ಬಾಂಧವ್ಯ ಅಷ್ಟು ಗ್ರೇಟ್. ಅಕ್ಕ ಅವರು ಹುಷಾರಿಲ್ಲದೆ ಮಲ್ಕೊಂಡಿದ್ದಾಗ ಡಾರ್ಜಿಲಿಂಗ್ ನಲ್ಲಿ ಇದ್ಲು ಅಕ್ಕ. ಜಗದೀಶ್ ಚಂದ್ರ ಬೋಸರ ಫ್ಯಾಮಿಲಿ ನೋಡ್ಕೊಳ್ತಿತ್ತು ಅವರನ್ನ. ಆಗ ಜಗದೀಶ್ ಚಂದ್ರ ಬೋಸರಿಗೆ ಒಂದು ಪುಸ್ತಕ ಬರೀಬೇಕು, ಆದ್ರೆ ಪುಸ್ತಕ ಬರೆಯುವಷ್ಟೆಲ್ಲ ಪೇಷನ್ಸ್ ಇಲ್ಲ ಅವರಿಗೆ. ಅವರಿಗೆ ಥಾಟ್ಸ್ ಒಂದಾದ್ಮೇಲೆ ಒಂದು ಬರ್ತಿರುತ್ತೆ, ಆ ಥಾಟ್ಸ್ ಹೇಳ್ಬಿಡ್ತಾರೆ, ಮತ್ತೆ ಆ ಥಾಟ್ಸ್ ಹೋಗುತ್ತೆ. ಅಕ್ಕ ಹೇಳ್ತಾರೆ, ಬಂದು ಥಾಟ್ಸ್ ಎಲ್ಲ ಬರೆಯಪ್ಪ, ಬರ್ದಿಡು ಅಂತಂದ್ರೆ ಅವ್ರು ಹೇಳ್ತಾರೆ, ಜಗದೀಶ್ ಚಂದ್ರ ಬೋಸರು ಈ ಥಾಟ್ಸ್ ಎಲ್ಲ ಮಿಂಚಿನಂತೆ ಬರುತ್ತಕ್ಕ, ನಂಗೆ ಬರೀಲಿಕ್ಕೆ ಟೈಮು ಸಿಗಲ್ಲ, ಹೋಗ್ಬಿಡುತ್ತೆ, ನಂಗೆ ನೆನಪಿರಲ್ಲ ಆಮೇಲೆ ಅಂತ. ಅಕ್ಕ ಹೇಳ್ತಾಳೆ, ಈಗೋ ನನ್ನ ಪೆನ್ ಇದೆಯಲ್ಲ, ನಿನ್ನ ಸೇವೆಗೆ ಸದಾ ಸಿದ್ಧ. ಅಕ್ಕ ಹೇಳೋದು, ಒಬ್ಬ ಐರಿಷ್ ಹೆಣ್ಮಗಳು ವಿವೇಕಾನಂದರ ಕಾರಣಕ್ಕೋಸ್ಕರ ಭಾರತಕ್ಕೆ ಬಂದು ಸೇವೆಗೆ ನಿಂತವಳು ಏನ್ ಹೇಳ್ತಾಳೆ ಗೊತ್ತಾ? ಜಗದೀಶ್ ಚಂದ್ರ ಬೋಸ್ ಎದುರಿಗೆ ಹೇಳ್ತಾಳೆ, ಈ ಪೆನ್ನು ನಿನ್ನ ಸೇವೆಗೆ ಸದಾ ಸಿದ್ಧ, ಯಾವಾಗ ಬೇಕಿದ್ರು ಇದನ್ನು ಬಳಸ್ಕೊಳಪ್ಪ, ನಾನು ನಿನ್ನ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಅವ್ರ ಥಾಟ್ ಬರೆದಿಡ್ಲಿಕ್ಕೋಸ್ಕರ ಕೂತ್ಕೊಳ್ತಿದ್ಲು ಅಕ್ಕ. ಪ್ಲಾನ್ಸ್ ಮೇಲೆ ಅವ್ರ ಥಾಟ್ ಅನ್ನ ಅಕ್ಕ ಮತ್ತು ಜಗದೀಶ್ ಚಂದ್ರ ಬೋಸರು ಇಬ್ಬರೂ ಸೇರಿ ಒಂದು ಪುಸ್ತಕವಾಗಿ ಮಾಡಿ ಮುಂದಿನ 1 ವರ್ಷಗಳ ಕಾಲ ನಿರಂತರ ಹಠಕ್ಕೆ ಬಿದ್ದು ಅದನ್ನ ಪುಸ್ತಕ ರೂಪಕ್ಕೆ ತಂದು ಅದನ್ನು ಪಬ್ಲಿಷ್ ಮಾಡ್ಲಿಕ್ಕೆ ಮುಂದೆ ನಿಂತವಳು ಅಕ್ಕ. ಇನ್ನೇನ್ ಮಾಡಬೇಕು ಅಕ್ಕ ಈ ದೇಶಕ್ಕೆ? ಇಷ್ಟೇ ಮಾಡಿದ್ರು ಅಕ್ಕ ಸಾಕಾಗಿತ್ತು ಅಂತ ಅನಿಸೋ ಮಟ್ಟಿಗಿತ್ತು. ಆದ್ರೆ ಅಕ್ಕ ಇಷ್ಟಕ್ಕೆ ನಿಲ್ಲ. ಅಕ್ಕ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ಲು ಅಂತಂದ್ರೆ, ವಿವೇಕಾನಂದರ ದೇಹತ್ಯಾಗದ ನಂತರ ಆಕೆಯ ಒಂದೇ ಒಂದು ಜೀವನದ ಮಿಷನ್ ಏನಿತ್ತು ಗೊತ್ತಾ? ಈ ದೇಶದ ಜನರಲ್ಲಿ ದೇಶಭಕ್ತಿಯನ್ನು ಬೆಳೆಸಬೇಕು. ದೇಶಭಕ್ತಿಯನ್ನು ಬೆಳೆಸಲಿಕ್ಕಿರೋದು ಒಂದೇ ಒಂದು ಮಾರ್ಗ, ವಿವೇಕಾನಂದರನ್ನು ಮುಟ್ಟಿಸಬೇಕು ಪ್ರತಿಯೊಬ್ಬರಿಗೂ ಅಂತ ಅಕ್ಕನ ಸಂಕಲ್ಪ ಇತ್ತು. 10,000 ಜನ ವಿವೇಕಾನಂದರನ್ನಾದ್ರೂ ನಾನು ಸೃಷ್ಟಿ ಮಾಡಲೇಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಓಡಾಡ್ತಿದ್ಲು ಅಕ್ಕ. ಅದಕ್ಕೋಸ್ಕರ ಏನ್ ಮಾಡಬೇಕು? ವಿವೇಕಾನಂದರ ಪರಿಚಯ ಮಾಡಿಸ್ಬೇಕು. ನಾನು ಅಕ್ಕನ ಜೀವನ ಓದಿದಾಗ ನನಗೆ ಅನ್ಸುತ್ತೆ, ಬಹುಶಃ ನಮ್ಗೆಲ್ರಿಗೂ ಇವತ್ತು ವಿವೇಕಾನಂದರು ಏನ್ ಸಿಕ್ಕಿದ್ದಾರೋ ಅದು ಅಕ್ಕನ ಕಾರಣದಿಂದಾಗಿಯೇ ಸಿಕ್ಕಿರೋ ವಿವೇಕಾನಂದರು ಅಂತ. ರಾಮಕೃಷ್ಣಾಶ್ರಮಕ್ಕೆ ಅದರದ್ದೇ ಆದ ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನ ಆಚೆಗೆ ವಿವೇಕಾನಂದರನ್ನ ಪರಿಚಯಿಸುವುದು ಕಷ್ಟ. ಅವರು ಅದೇ ಚೌಕಟ್ಟಿನಲ್ಲಿ ಪರಿಚಯ ಮಾಡಬಹುದು. ಆದರೆ ವಿವೇಕಾನಂದರ ಪೊಲಿಟಿಕಲ್ ಆಕ್ಟಿವಿಟೀಸ್, ವಿವೇಕಾನಂದರ ಹಿಂದುತ್ವದ ಪ್ರಖರ ಚಿಂತನೆಗಳು, ವಿವೇಕಾನಂದರು ಈ ದೇಶವನ್ನ ಜಾಗೃತಿ ಮಾಡಲಿಕ್ಕೆ ಮಾಡಿದ ಎಲ್ಲ ಪ್ರಯತ್ನಗಳನ್ನು ಅಕ್ಕ ಓತಪ್ರೋತವಾಗಿ ಈ ದೇಶದ ತರುಣರ ಮುಂದೆ ಬಿಚ್ಚಿಡ್ತಿದ್ಲಲ್ಲ. ಹೇಗಾಗೋಯ್ತು ಅಂತಂದ್ರೆ, ವಿವೇಕಾನಂದರು ಬದುಕಿದ್ದಾಗೆ ಫೇಮಸ್ ಆಗಿದ್ರು, ವಿವೇಕಾನಂದರು ತೀರ್ಕೊಂಡ ಮೇಲೆ ಅದಕ್ಕಿಂತ ಹೆಚ್ಚು ಜನರಿಗೆ ಮುಟ್ಟಿದ್ರು ಅಕ್ಕನ ಕಾರಣಕ್ಕೋಸ್ಕರ.
ಈಸ್ಟ್ ಬೆಂಗಾಲ್ನಲ್ಲಿ ಮೊದಲನೇ ಪ್ರೋಗ್ರಾಮ್ ವಿವೇಕಾನಂದರ ಬಗ್ಗೆ ಅಕ್ಕನದ್ದು ಜೆಸೋರ್ನಲ್ಲಿ ಆಗಿದ್ದು ಅನ್ಸುತ್ತದು. ಅದಾದ್ಮೇಲೆ ಅಕ್ಕ ಬಂಗಾಳವನ್ನು ಬಿಟ್ಟು ಮುಂಬೈಗೆ ಬಂದು ಬಂಗಾಳದ ಆಚೆಗೆ ಬಂದಿರುವಂತ ಮೊದಲನೇ ಪ್ರೋಗ್ರಾಮ್ ಅಕ್ಕನದ್ದಾಗಿದ್ದು ಮುಂಬೈನಲ್ಲಿ ಅಕ್ಕ ಮಾತಾಡ್ತಾ ವಿವೇಕಾನಂದರನ್ನ ಕನೆಕ್ಟ್ ಮಾಡಿ ಸ್ವಾತಂತ್ರ್ಯ ಬಿಡೋದು ಹೇಗೆ, ಅಕ್ಕನ ಆರಾಧ್ಯ ದೈವವೇ ಈಗ ಭಾರತ ಮಾತೆ, ಅದನ್ನು ಬಿಟ್ಟು ಮಾತಾಡ್ಲಿಕ್ಕೇನು. ಅಕ್ಕ ಹೇಳಿದ್ಲು ಸ್ವಾಮಿ ವಿವೇಕಾನಂದರು ಮುಕ್ತಿಯ ಬಗ್ಗೆ ಮಾತನಾಡ್ತಿದ್ರು. ಮುಕ್ತಿ ಅನ್ನೋದಕ್ಕೆ ಸ್ವಾತಂತ್ರ್ಯ ಅನ್ನೋದು ಇದೆ. ಸ್ವಾಮೀಜಿ ಯಾವಾಗಲೂ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಿದ್ರು. ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡದೆ ಹೋದ್ರೆ ಬದುಕಿದ್ದು ವ್ಯರ್ಥ. ಅಕ್ಕ ಅದನ್ನ ತುಂಬಾ ಅಸರ್ಟಿವ್ ವಾಯ್ಸ್ ನಲ್ಲಿ ಹೇಳ್ತಿದ್ಲು ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಅಂದ್ರೆ ಏನು, ನಾವು ಶಕ್ತಿವಂತರಾಗಿ ಎದುರಿಸಿ ನಿಲ್ಲೋದನ್ನ ಕಲಿಬೇಕು ಅಂತ. ಮುಂಬೈನಲ್ಲಿ ಅಕ್ಕ ಓತಪ್ರೋತವಾದ ಪ್ರವಾಹ ಅವಳದ್ದು. ಅಕ್ಕ ಸುಮ್ಮನಿರ್ಲಿಲ್ಲ. ಮುಂದಿನ 6 ವಾರಗಳ ಕಾಲ ಹೇಗೆ ಅವಳು ಪ್ರವಾಸ ಅಂತಂದ್ರೆ, ಆ ಪ್ರವಾಸ ಇಡೀ ದೇಶವನ್ನ ಹಬ್ಬಿಕೊಂಡಿದ್ದು. ಆಕೆ ಗುಜರಾತ್ನ ಅಹಮದಾಬಾದ್ನಲ್ಲಿದ್ಲು, ಸೂರತ್ನಲ್ಲಿದ್ಲು, ಅಲ್ಲಿ ಅನೇಕ ಕಡೆ ಮಾತನಾಡಿದ್ಲು, ಅನೇಕರನ್ನ ಉದ್ದೇಶಿಸಿ ಮಾತನಾಡಿದ್ಲು. ಅಲ್ಲಿಂದ ಲಾಹೋರ್ವರೆಗೂ ಹೋಗಿ ಬಂದ್ಲು. ಈ ಕಡೆ ಬಂದು ನೋಡಿದ್ರೆ ಪೂರ್ವ ದಿಕ್ಕಿಗೆ ಬಂದು ನೋಡಿದ್ರೆ ನಾಗಪುರದಲ್ಲಿದ್ಲು, ವಾರ್ಧಾದಲ್ಲಿ ಅನೇಕ ದಿನಗಳ ಕಾಲ ಇದ್ಲು. ಅಷ್ಟು ಮುಗಿಸ್ಕೊಂಡ್ರೆ ದಕ್ಷಿಣಕ್ಕೆ ಬಂದ್ಲು ಮದ್ರಾಸಿನ ರಾಮಕೃಷ್ಣ ಮಿಷನ್ ಅವರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತು. ಸೇಲಂಗೆ ಬಂದ್ಲು. ಸೇಲಂನಲ್ಲಿ ಬಂದು ಅಕ್ಕ ಏನ್ ಮಾತಾಡ್ತಾಳೆ ಗೊತ್ತಾ, ಬಹಳ ಸುಂದರವಾದ ಮಾತು. ಎಲ್ಲಿಯವರೆಗೂ ಈ ದೇಶದಲ್ಲಿ ಯಾರನ್ನಾದ್ರೂ ದಕ್ಷಿಣ ಒಪ್ಪಿಕೊಳ್ಳಲ್ವೋ ಅಲ್ಲಿವರೆಗೂ ಇಡೀ ದೇಶ ಅವರನ್ನು ಒಪ್ಪಿಕೊಳ್ಳಲ್ಲ ಅಂತ. ವೈಷ್ಣವ ಸಂತರನ್ನ ದಕ್ಷಿಣ ಒಪ್ಪಿಕೊಂಡ ಮೇಲೆ ಅವರು ಇಡೀ ದೇಶಕ್ಕೆ ಹಬ್ಬಿದ್ದು. ಅವರು ಉತ್ತರದಲ್ಲೇ ಇದ್ದಿರಬಹುದು, ಆದರೆ ದಕ್ಷಿಣ ಒಪ್ಪಿಕೊಂಡ ಮೇಲೆ ಎಲ್ಲರೂ ಒಪ್ಪಿಕೊಂಡಿದ್ದು. ಬುದ್ಧನನ್ನ ದಕ್ಷಿಣ ಒಪ್ಪಿಕೊಂಡ ಮೇಲೆ ಇಡೀ ದೇಶ ಒಪ್ಪಿಕೊಂಡಿದ್ದು. ಅವಳು ಹೇಳ್ತಾಳೆ, ಸ್ವಾಮಿ ವಿವೇಕಾನಂದರು ಕೂಡ ವಿದೇಶಕ್ಕೆ ಹೋಗಬೇಕು ಅಂತ ದಕ್ಷಿಣ ನಿರ್ಧರಿಸಿದ ಮೇಲೇನೆ ಸ್ವಾಮಿ ವಿವೇಕಾನಂದರ ವಿದೇಶ ಪ್ರವಾಸವಾಗಿದ್ದು. ಹೀಗಾಗಿ ಇವತ್ತು ನೀವು ನನ್ನನ್ನು ಒಪ್ಪಿಕೊಂಡಿದ್ದೀರಿ, ಹೀಗಾಗಿ ಇಡೀ ದೇಶ ಒಪ್ಪಿಕೊಂಡಿದೆ ಅಂತ ಭಾವಿಸ್ತೀನಿ ಅಂತ ಸೇಲಂನಲ್ಲಿ ಹೇಳಬೇಕಾದ್ರೆ ಸೇಲಂನ ಜನರ ಭಾವನೆಗಳು ಹೇಗೆ ಗರಿಗೆದಿರಬೇಕು ಅಂತ. ಒಬ್ಬ ಅಕ್ಕ ಈಗ ಸುಮ್ಮನೆ ಇಮ್ಯಾಜಿನ್ ಮಾಡಿ, ಯಾವುದೋ ಐರ್ಲೆಂಡಿನ ಹೆಣ್ಮಗಳು ಈ ದೇಶಕ್ಕೆ ಬಂದು ಈ ದೇಶದ ಚಿಂತನೆಗಳೊಂದಿಗೆ ಸಾಮರಸ್ಯವನ್ನು ತಂದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದ್ದ ಅಕ್ಕ ಒಂದು ಬಂಗಾಳವನ್ನು ಬಿಟ್ಟು ಈಗ ಇಡೀ ದೇಶವನ್ನು ಬೆಸೆಯುವಂತ ಒಂದು ಕೊಂಡಿಯಾಗಿ ನಿಲ್ತಾಳಲ್ಲ, ಎಂಥ ಸಮರ್ಥರಾಗಿದ್ದಿರಬಹುದು ಆಕೆ. ಇಡೀ ದೇಶದ ಸುತ್ತಾಡಬೇಕಾದಾಗ ಅನೇಕ ಪ್ರಶ್ನೆಗಳು ಬರ್ತಿದ್ವು. ಅನೇಕ ತರುಣರು ಪ್ರಶ್ನೆ ಕೇಳ್ತಿದ್ರು. ಒಂದ್ ಕಡೆ ಒಬ್ಬ ತರುಣ ಎದ್ದು ನಿಮ್ ಪ್ರಶ್ನೆ ಕೇಳ್ದ, ಅಕ್ಕ ನಾವೆಲ್ಲರೂ ಯೂಸ್ಫುಲ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಕ್ಕ? ಯೂಸ್ಫುಲ್ ಆಗ್ಬೇಕಲ್ಲ, ಲೈಫ್ ಯೂಸ್ಫುಲ್ ಆಗ್ಬೇಕಲ್ಲ. ಅದಕ್ಕೆ ಅಕ್ಕ ಹೇಳ್ತಾಳೆ, ಭಾರತದ ಸೇವೆ ಮಾಡು, ಯೂಸ್ಫುಲ್ ಆಗ್ತೀವಿ. ಒಂದೇ ಮಾತಿನ ಉತ್ತರ. ಎರಡನೇದು ಏನ್ ಹೇಳ್ತಾಳೆ ಗೊತ್ತಾ, ಸ್ವತಂತ್ರವಾಗಿ ಬದುಕೋದನ್ನು ಕಲಿ, ನಾನು ಹೇಗಿದ್ದೀನಲ್ಲ ಹಾಗೆ ಬದುಕು ಅಂತ. ಅದರ ಅರ್ಥ ಏನು ಅಂದ್ರೆ, ಈ ದಾಸ್ಯದಿಂದ ಹೊರಗೆ ಬರಬೇಕು, ಮುಕ್ತರಾಗಿ ಬದುಕೋದನ್ನ ಕಲಿಬೇಕು ಅಂತ ಪ್ರತಿಯೊಬ್ಬ ತರುಣನಿಗೂ ಇನ್ಸ್ಟಿಗೇಟ್ ಮಾಡ್ತಿದ್ಲು ಅಕ್ಕ. ಅವಳ ಪ್ರಖರತೆ ಹೇಗಿತ್ತು ಅಂತಂದ್ರೆ, ಯಾರಾದ್ರೂ ಒಬ್ಬ ಸಮರ್ಥ ತರುಣ ಅಂತ ಕಂಡ್ರೆ ಎಳಕೊಂಡು ತನ್ನ ಬತ್ತಳಿಗೆ ಹಾಕೊಳ್ಳೋವರೆಗೂ ಬಿಡ್ತಿರ್ಲಿಲ್ಲ. ಒಂದ್ಸಲ ಅಕ್ಕ ದಕ್ಷಿಣೇಶ್ವರದಿಂದ ಬೋಟ್ನಲ್ಲಿ ಬಹುಶಃ ಈ ಕಡೆ ಬಂದ್ಲು, ಈ ಭಾಗಕ್ಕೆ. ಅಂದ್ರೆ ದಕ್ಷಿಣೇಶ್ವರ ಆ ಕಡೆ ಇರೋದು, ಗಂಗಾ ನದಿ ಆ ತುದಿ, ಈ ಕಡೆ ಬೇಲೂರು ಮಠ ಇದೆ. ಬೇಲೂರು ಮಠಕ್ಕೆ ಅಂತ ಸ್ವಾಮಿಗಳನ್ನು ನೋಡಬೇಕು ಅಂತ ಬಂದ್ರೆ, ಯಾರೋ ಒಬ್ಬ ತರುಣ ಆ ಗಂಗಾ ತೀರದಲ್ಲಿ ಓಡಾಡ್ತಾ ಇರೋದು, ಅವನ ತಲೆಯಲ್ಲಿ ಏನೋ ಆಲೋಚನೆಗೆ ಓಡಾಡ್ತಾ ಇರೋದನ್ನ ಅಕ್ಕ ದೂರದಿಂದನೇ ನೋಡಿದ್ಲು. ತಡ್ಕೊಳಕ್ಕಾಗಲಿಲ್ಲ ಅವಳಿಗೆ. ಆ ದಡಕ್ಕೆ ಬಂದ ತಕ್ಷಣ ಜಂಪ್ ಮಾಡಿದ್ಲು, ಆ ಹುಡುಗನ ಕೈ ಹಿಡಿದ್ಲು. ಏನ್ ಮಾಡ್ತಾ ಇದೆಯಾ ಇಲ್ಲಿ? ನಾನು ಸತ್ಯದ ಅನ್ವೇಷಣೆಯಲ್ಲಿದ್ದೀನಿ, ನನ್ನ ಜೀವನ ಸಾಕಾಗಿದೆ ಅಂತ. ಅವನು ಏನ್ ಸಾಕಾಗಿದೆ? ಸಾಯೋದಕ್ಕೆಲ್ಲ ಬಂದಿರೋದು, ನೀನು ಬದುಕಲಿಕ್ಕೆ ಬಂದಿರೋದು, ನಿನಗೆ ನಾನು ಕೆಲಸ ಕೊಡ್ತೀನಿ ಬಾ ಅಂತ ಅವನನ್ನು ಕರ್ಕೊಂಡು ಹೋಗಿ ಅವನನ್ನು ಕೂಡ ರಾಷ್ಟ್ರದ ಕೆಲಸಕ್ಕೋಸ್ಕರ ಜೋಡಿಸಿದ್ಲು ಅಕ್ಕ. ಯಾರನ್ನು ಬಿಡಲ್ಲ ಅಂತ, ಯಾರ್ಯಾರು ಎದುರಿಗೆ ಕಾಣಿಸ್ತಾರೋ ಎಲ್ಲರನ್ನು ಕರ್ಕೊಂಡ್ ಬಂದು ಬತ್ತಳಿಗೆ ಹಾಕೋದು, ಕೆಲಸ ಮಾಡಿಸೋದು. ಇದು ಅಕ್ಕನ ಜೀವಿತಾವಧಿಯ ಶ್ರೇಷ್ಠ ಕೆಲಸ ಆಗ್ಬಿಡ್ತು. ಹಂಗಂತ ರಾಮಕೃಷ್ಣಾಶ್ರಮದ ಸಂಪರ್ಕ ತಪ್ಪೋಯ್ತು ಅಂತ ತಿಳ್ಕೊಳ್ಬೇಡಿ. ಸಂಪರ್ಕ ಇನ್ನೂ ಬಲಾಢ್ಯವಾಯಿತು. ವಿವೇಕಾನಂದರು ಹೇಳಿದ್ರಲ್ಲ, ಯಾವ ಸಮಸ್ಯೆ ಬಂದಾಗಲೂ ಸಮಸ್ಯೆಗೆ ಪರಿಹಾರ ಬ್ರಹ್ಮಾನಂದರ ಹತ್ರ ಇದೆ ಅಂತ. ಅಕ್ಕ ಬ್ರಹ್ಮಾನಂದರ ಹತ್ರ ಬರ್ತಾಳೆ, ತುಂಬಾ ಹೊತ್ತು ಮಾತನಾಡ್ಲಿಕ್ಕೆ ಅನೇಕ ಬಾರಿ. ಒಮ್ಮೆ ಅಂತೂ ಬಂದಾಗ ಬ್ರಹ್ಮಾನಂದರ ಹತ್ರ ಏನೋ ಪ್ರಶ್ನೆ ಏನೋ ಚರ್ಚೆ ಕೂತ್ಕೋತಾಳೆ. ಚರ್ಚೆಗೆ ಉತ್ತರ ಕೊಡಬೇಕಿತ್ತು, ಪ್ರಶ್ನೆ ಮತ್ತು ಉತ್ತರ ಆಗಬೇಕಿತ್ತು. ಆದರೆ ಅದು ಪೂರ್ಣ ಪ್ರಮಾಣದ ಮೆಡಿಟೇಷನ್ ಆಗಿ ಕನ್ವರ್ಟ್ ಆಗಿಬಿಡ್ತು. ಬ್ರಹ್ಮಾನಂದರು ಮೆಡಿಟೇಷನ್ ನಲ್ಲಿ, ಅಕ್ಕನೂ ಮೆಡಿಟೇಷನ್ನು. ಬ್ರಹ್ಮಾನಂದರು ಮೆಡಿಟೇಷನ್ ಇಂದ ಇಳಿದು ನೋಡ್ತಾರೆ, ಅಕ್ಕ ಭಾವ ಪ್ರಜ್ಞೆಯನ್ನ ಕಳ್ಕೊಂಡು ಆಕೆ ತನ್ನದೇ ಲೋಕದಲ್ಲಿ ವಿಹರಿಸ್ತಾ ಇದ್ದಾಳೆ. ಅಕ್ಕನ ಶಕ್ತಿ ಎಂಥದ್ದಿತ್ತು ಅಂತ ಯೋಚನೆ ಮಾಡಿ. ಶಕ್ತಿ ಎಲ್ಲಿಂದ ಹರಿದಿರ್ಬೋದು ಅವಳಿಗೆ, ಎಲ್ಲಿಂದ ಬಂದಿದ್ದಿರಬಹುದು ಆ ಶಕ್ತಿ ಅಂತ. ಅಕ್ಕ ಆ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಯಾರಿಗೆ ಕೊಟ್ಲು ಅಂತಂದ್ರೆ, ಸಮಾಜಕ್ಕೆ ಧಾರೆ ಎರೆದ್ಲು. ಈ ಭಾರತದ ಮುಕ್ತಿಗೋಸ್ಕರ ತಾನು ಸಮರ್ಪಿಸಿಕೊಂಡ್ಲು. ಇಷ್ಟಕ್ಕೂ ಮುಗಿಲಿಲ್ಲ ಅಕ್ಕನ ಕೆಲಸ.
ತನ್ನ ಬಾಗ್ ಬಜಾರ್ ಲೇನ್ಲಿದ್ದ ತನ್ನ ಪುಟ್ಟ ಮನೆಯನ್ನ ತನಗೆ ಬೇಕಾದಂತೆ ಜೋಡಿಸಿಕೊಂಡು ಒಂದು ಸಣ್ಣ ಪ್ರಯೋಗ ಶುರು ಮಾಡಿದ್ಲು. ಪ್ರಯೋಗ ಏನು ಅಂತಂದ್ರೆ ಸಂಡೇ ಟೀ ಮಾಡೋದು ಅಂತ, ಸಂಡೇ ಬ್ರೇಕ್ಫಾಸ್ಟ್ ಮಾಡೋದು ಜೊತೆಯಲ್ಲಿ ಅಂತ. ಈ ಬ್ರೇಕ್ಫಾಸ್ಟ್ ಅಂತ ಈಗ ನರೇಂದ್ರ ಮೋದಿ ಚಾಯ್ ಪೆ ಚರ್ಚಾ ಅಂತಂದ್ರಲ್ಲ, ಈ ಚಾಯ್ ಪೆ ಚರ್ಚಾ ಅಕ್ಕ ಯಾವಾಗಲೂ ಪ್ರಯೋಗ ಮಾಡಾಗಿದೆ. ಆ ಚಾಯ್ ಪೆ ಚರ್ಚಾ ಹೇಗೆ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು, ಆ ಬ್ರೇಕ್ಫಾಸ್ಟ್ಗೆ ಎಲ್ಲರನ್ನೂ ಸೇರಿಸೋದು ಅಂತ. ಆ ಬ್ರೇಕ್ಫಾಸ್ಟ್ಗೆ ಬಾಗ್ ಬಜಾರ್ ಲೇನ್ಲಿದ್ದ ತನ್ನ ಪುಟ್ಟ ಮನೆಗೆ ಎಲ್ಲರೂ ಬರ್ತಿದ್ರು. ಅಕ್ಕನಿಗೊಂದು ಪುಟ್ಟ ಮೇಜಿನ ತರ ಇತ್ತು, ದಿವಾನ ಅಂತ ನೀವು ಕರಿಬಹುದು. ಅದ್ರ ಕೆಳಗೆ ಸುಂದರವಾದ ಮ್ಯಾಟ್ ಹಾಸಿದ್ರು. ಯಾರೇ ಬಂದ್ರು ಅಕ್ಕನ ಎದುರಿಗೆ ಆ ಮ್ಯಾಟ್ ಮೇಲೆ ಕೂತ್ಕೊಳ್ಳೋರು. ಅಕ್ಕನಿಗೆ ದೇಶ ಕೊಡ್ತಾ ಇದ್ದ ರೆಸ್ಪೆಕ್ಟ್ ಅದು. ಎಂತೆಂಥವ್ರು ಬರ್ತಿದ್ರು, ಡಾಕ್ಟರ್ಸ್ ಬರ್ತಿದ್ರು, ಲಾಯರ್ಸ್ ಬರ್ತಿದ್ರು, ಇಂಜಿನಿಯರ್ಸ್ ಬರ್ತಿದ್ರು, ಕವಿಗಳು ಬರ್ತಿದ್ರು, ಲೇಖಕರು ಬರ್ತಿದ್ರು, ಎಡಿಟರ್ಸ್ಗಳು ಬಂದು ಕೂತ್ಕೊಳ್ತಿದ್ರು. ಎಂತೆಂಥವರು ಬಂದು ಅಕ್ಕನ ಎದುರಿಗೆ ಕೂತ್ಕೊಂಡು ಅನೇಕ ವಿಚಾರಗಳ ಮೇಲೆ ಚರ್ಚೆ ಮಾಡ್ತಿದ್ರು. ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ ಏನು ಗೊತ್ತಾ? ಅಕ್ಕನ ಎದುರಿಗೆ ತರುಣರ ಸಂಖ್ಯೆ ಹೇಗೆ ಬೆಳೀತಾ ಹೋಯ್ತು ಅಂತಂದ್ರೆ, ಅಕ್ಕನ ಒಂದು ಮಾತು ಕೇಳಲಿಕ್ಕೋಸ್ಕರ 100 ಜನ ತರುಣರು ಬಂದು ಕೂತ್ಕೊಳ್ತಿದ್ರು. ಎಂಥ ಪ್ರಭಾವ ಅವಳದ್ದು! ಅದು ಎಂತ ಜೋರಾದ ಪ್ರಭಾವ ಅಂತಂದ್ರೆ, ಆ ತರುಣರು ಎದುರಿಗೆ ಕೂತ್ಕೊಂಡು ಅಕ್ಕ ಅವರನ್ನು ತೋರಿಸಿ ಹೇಳ್ತಿದ್ಲು, ಇವರು ನಾನು ಕಾಯ್ದಿಟ್ಟ ನಿಧಿ, ಇದು ಯಾವಾಗ ಬೇಕಿದ್ರು ಆಗ ಬಳಸಬಹುದು ಅಲ್ವೇನು ಅಂತ ಕೇಳ್ತಿದ್ರು ಪಕ್ಕದವ್ರಿಗೆ ನೋಡಿ. ಕಾಯ್ದಿಟ್ಟ ನಿಧಿ ಅಂತ, ಈ ನಿಧಿ ನನ್ನ ಜೊತೆ ಯಾವಾಗಲೂ ಇರುತ್ತೆ ಅಂತ. ಅಕ್ಕನ ಜೀವನ ಸುಗಮವಾಗಬೇಕು, ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ಲಿಕ್ಕೂ ಸಿದ್ಧವಾಗಿದ್ದ ತಾರುಣ್ಯ ಅದು. ಅಕ್ಕ ಅಷ್ಟು ಪ್ರೀತಿಯಿಂದ ಅವ್ರ ಜೊತೆ ಸಂಡೇ ಕ್ಲಾಸಸ್ ಮಾಡುವಾಗ ಎಂಥ ಪ್ರಭಾವಿಯಾದ ಚಿಂತನೆಗಳನ್ನ ಹರಡಿಸ್ತಾ ಇದ್ಲು ಅಕ್ಕ ಅಂತಂದ್ರೆ, ಆ ಸಂಡೇ ಕ್ಲಾಸ್ನೊಳಗೆ ಆಕೆಗೆ ಅನೇಕರ ಭೇಟಿಯಾಗಿದ್ದು. ಒಬ್ಬರು ಅದರಲ್ಲಿ ಬಾರೀಂದ್ರ ಘೋಷ್. ಬಾರೀಂದ್ರ ಘೋಷ್ ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಅರವಿಂದ ಘೋಷರ ತಮ್ಮ. ಆತ 20ನೇ ವಯಸ್ಸಿಗೆ ಅಕ್ಕನ ಎದುರಿಗೆ ಬಂದಿದ್ದ. 21ನೇ ವಯಸ್ಸಿಗೆ, 15ನೇ ವಯಸ್ಸಿಗೆ ಸ್ವಾಮಿ ವಿವೇಕಾನಂದರು ನೋಡಿದ್ನಂತೆ ಬಾರೀಂದ್ರ ಘೋಷ್. ಬಾರೀಂದ್ರ ತನ್ನ ಅಣ್ಣ ಅರವಿಂದ ಘೋಷರೊಂದಿಗೆ ಬರೋಡದಲ್ಲಿದ್ದವನು. ಆತ ಬರೋಡದ ಎಲ್ಲ ಕೆಲಸಗಳನ್ನು ಮುಗಿಸಿ ಬಂದವನೇ ನೇರವಾಗಿ ಅಕ್ಕನ ಎದುರಿಗೆ ಬಂದು ನಿಂತ. ಅಕ್ಕ, ನಾನು ನನ್ನ ಜೀವನವನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಲಿಕ್ಕೆ ಸಿದ್ಧನಾಗಿ ಬಂದಿದ್ದೀನಿ ಅಂತ. ಅಕ್ಕ ಹೇಳಿದ್ರು, ಸರಿ, ಅದರಲ್ಲೇನಿದೆ? ಅರವಿಂದ ಘೋಷರ ತಮ್ಮ ಇಷ್ಟನ್ನೂ ಮಾಡಲಿಲ್ಲ ಅಂದ್ರೆ ಹೇಗೆ? ಅದು ಏನ್ ಹೇಳ್ತಾಳೆ ಗೊತ್ತಾ ಮುಂದೆ? ಹೀಗೆ ಸಮರ್ಪಣೆ ಮಾಡ್ತೀಯಾ ಅಂದ್ರೆ ಎಲ್ಲವನ್ನು ಕಳ್ಕೊಳ್ತೀನಿ ಅಂತ ಗೊತ್ತಿದ್ದು ಬಂದಿದ್ದೀಯಾ ಅಂದ್ರೆ ಮಾತಾಡು ಅಂತ. ಹಾಗೆ ಗೊತ್ತಿದ್ದರಿಂದಾನೆ ಬಂದಿದ್ದೀನಿ ಅಕ್ಕ. ಆದರೆ ಒಂದೇ ಒಂದು ಕಂಡೀಷನ್ ಇದೆ. ಹೇಗೆ ಜೋನ್ ಆಫ್ ಆರ್ಕ್ ತನ್ನ ಪಡೆಯನ್ನು ಮುನ್ನಡೆಸಿದ್ಲೋ ಹಾಗೆ ನೀನು ಆರ್ಡರ್ ಕೊಡೋದಾದ್ರೆ ನೀನು ಕೊಟ್ಟ ಆರ್ಡರ್ ಎಲ್ಲ ಪಾಲಿಸ್ಲಿಕ್ಕೆ ಸಿದ್ಧ ಅಂದ್ರು. ಯಾವ ಬಾರೀಂದ್ರ ಘೋಷನನ್ನ ಈ ದೇಶ ಒಂದು ಶ್ರೇಷ್ಠ ಕ್ರಾಂತಿಕಾರಿ ಅಂತ ಗುರುತಿಸುತ್ತೋ, ಆ ಕ್ರಾಂತಿಕಾರಿ ಬಂದು ಅಕ್ಕನಿಗೆ ಹೇಳ್ತಾನೆ, ನೀನ್ ನಮ್ಗೆ ಜೋನ್ ಆಫ್ ಆರ್ಕ್ ಆಗ್ತೀಯಾ? ನೀನು ಯಾವ ಆರ್ಡರ್ ಕೊಟ್ಟು ನಾನು ಪಾಲಿಸ್ಲಿಕ್ಕೆ ಸಿದ್ಧ ಅಂತ ಬಾರೀಂದ್ರ ಘೋಷ ಹೇಳ್ತಾನೆ. ವಿವೇಕಾನಂದರ ತಮ್ಮ ಭೂಪೇಂದ್ರನಾಥ ದತ್ತ ಅಕ್ಕನ ಆರ್ಡನ್ ಫಾಲೋವರ್. ಅಕ್ಕ ಹೇಳಿದ ಮಾತನ್ನ ಮೀರ್ತಿರ್ಲಿಲ್ಲ ಆತ. ಅಕ್ಕನ ಫಾಲೋವರ್ಸ್ ಹೇಗಿದ್ರು ಅಂತಂದ್ರೆ, ಡಾನ್ ಸೊಸೈಟಿ ಅಂತ ಒಂದು ಸೊಸೈಟಿ ಸತೀಶ್ ಚಂದ್ರ ಮುಖರ್ಜಿಯವರು ಕಟ್ಟಿದ್ದು. ಈ ಡಾನ್ ಸೊಸೈಟಿಯ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಲಿಕ್ಕೋಸ್ಕರ ಕಟ್ಟಿದ್ದಂತ ಡಾನ್ ಅನ್ನುವಂತಹ ಸೊಸೈಟಿನಲ್ಲಿ ಆ ವಿದ್ಯಾರ್ಥಿಗಳನ್ನ ಭಗವದ್ಗೀತೆಯ ಚಿಂತನೆಗಳ ಆಧಾರದ ಮೇಲೆ ಪ್ರಿಪೇರ್ ಮಾಡ್ತಿದ್ರು. ರಾಮಕೃಷ್ಣಾಶ್ರಮದ ಅನೇಕ ಸಂತರು ಹೋಗಿ ಭಗವದ್ಗೀತೆಯ ಚಿಂತನೆಗಳನ್ನ ಹೇಳ್ಕೊಳ್ತಾ ಮಕ್ಕಳನ್ನ ಪ್ರಿಪೇರ್ ಮಾಡ್ತಿದ್ರು. ಅಕ್ಕ ಬಂದ್ರೆ ಆ ಹುಡುಗರೆಲ್ಲ ಅಕ್ಕನ ಸುತ್ತ ಮುತ್ಕೊಳ್ಳೋರು. ಅಕ್ಕ, ನೀನ್ ನಮ್ಮ ಬಗ್ಗೆ ಏನಾದ್ರು ಹೇಳಕ್ಕ, ನೀನ್ ನಮ್ಮ ಬಗ್ಗೆ ಏನಾದ್ರು ಹೇಳಕ್ಕ ಅಂತ. ಅಕ್ಕ ಏನ್ ಹೇಳ್ತಿದ್ಲು ಗೊತ್ತಾ? ಫಾಲೋ ಮಾಡಲಿಕ್ಕೆ ಸಮರ್ಥವಾದ ಹೀರೋ ಅಂತ ಯಾರಾದರೂ ಇದ್ರೆ ಅದು ವಿವೇಕಾನಂದರೇ. ವಿವೇಕಾನಂದರನ್ನ ಫಾಲೋ ಮಾಡಿ ನಿಮ್ಮ ಬದುಕು ಮಹತ್ವದ ಬದಲಾವಣೆಯನ್ನು ಕಾಣುತ್ತೆ ಅಂತ ಅಕ್ಕ ಆ ಹುಡುಗರ ಜೊತೆ ತುಂಬಾ ಸಮಯ ಕಳಿತಾ ಆ ಹುಡುಗರಿಗೆ ಬೇಕಾಗಿರುವಂತ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಹೇಗೆ ತುಂಬುತ್ತಾ ಇದ್ಲು ಅಕ್ಕ ಅಂತಂದ್ರೆ, ಆ ಡಾನ್ ಸೊಸೈಟಿಯಲ್ಲಿ ಹುಡುಗರು ಕೂಡ ಅಕ್ಕನನ್ನ ಮೇಡಮ್ ಅಂತ ಕರೆದವರಲ್ಲ, ಟೀಚರ್ ಅಂತ ನೋಡಿದವರಲ್ಲ, ಅಕ್ಕನನ್ನ ದೀದಿ ಅಂತಾನೆ ಪ್ರೀತಿಯಿಂದ ಕರಿತಾ ಇದ್ದ ಹುಡುಗರವರು. ಹೇಗಿತ್ತು ಅಂತಂದ್ರೆ, ಹೇಗೆ ತಮ್ಮ 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 ಸಂಸ್ಥೆಯನ್ನ ಕಟ್ಟಿದಂತ ವ್ಯಕ್ತಿಯ ಬಗ್ಗೆ ಗೌರವ ಇತ್ತೋ ಅಷ್ಟೇ ಗೌರವ ಆ ಹುಡುಗರು ಅಕ್ಕನ ಮೇಲೆ ಕೊಡ್ತಿದ್ರು. ನಂಗೆ ಓದಿ ಆಶ್ಚರ್ಯ ಅನ್ನಿಸ್ತು. ಅಕ್ಕನ ಬಗ್ಗೆ ಯಾರಾದ್ರೂ ಲಘುವಾಗಿ ಮಾತನಾಡಿದರೆ ಆ ಹುಡುಗರಿಗೆ ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ವಂತೆ, ಗಲಾಟೆ ಮಾಡ್ಲಿಕ್ಕೆ ಸಿದ್ಧರಾಗಿ ಬಿಟ್ಟಿದ್ರು ಅಂತ. ಅಕ್ಕನ ಪ್ರೇಮ ಎಷ್ಟು ಅಗಾಧವಾಗಿತ್ತು ಅಂತಂದ್ರೆ, ಅಕ್ಕನ ಮೇಲಿನ ಲಘುವಾಗಿರುವಂತ ಮಾತನ್ನ ಸ್ವೀಕರಿಸಲಿಕ್ಕೆ ಸಿದ್ಧರಿಲ್ಲದಂತ ಹೊಸ ಪೀಳಿಗೆಯ ಭಾರತ ಸೃಷ್ಟಿಯಾಗಿತ್ತಲ್ಲ, ಅಕ್ಕ ಎಂಥ ಪ್ರೇಮವನ್ನ ಕರುಣಿಸಿರಬಹುದು ಅಂತ ನಾನು ತುಂಬಾ ಬಾರಿ ಯೋಚನೆ ಮಾಡುವಾಗ ಅನ್ಸುತ್ತೆ, ವಾಹ್, ಅಕ್ಕನ ಜೀವನ ಎಷ್ಟು ಸುಂದರ ಅಲ್ಲ. ನಮ್ಗೆಲ್ರಿಗೂ ಸೇವೆ ಅಂದ ತಕ್ಷಣ ಮದರ್ ತೆರೇಸಾ ಮಾತ್ರ ನೆನಪಾಗ್ಬಿಡ್ತಾರೆ. ಆದ್ರೆ ಮದರ್ ತೆರೇಸಾಗೂ ಅಕ್ಕನಿಗೂ ಅಜಗಜಾಂತರ, ಕಂಪೇರೇ ಮಾಡಬಾರ್ದು ಅಂತ ಅನೇಕ ಬಾರಿ. ಅಕ್ಕ
100 ಅಂತಸ್ತಿನ ಮಹಡಿ ಮೇಲೆ ನಿಂತಾಗೋಗಿದೆ. ನಮಗೆ ಕಾಣಿಸ್ತಾ ಇಲ್ಲ, ತುಂಬಾ ಎತ್ತರದಲ್ಲಿ ನಿಂತಿರೋದ್ರಿಂದ. ಬಹುಶಃ ನಮ್ಮ ಲೆವೆಲ್ ನಿಂತಿದ್ರೆ ಕಾಣಿಸ್ತಿತ್ತೇನೋ. ಅಕ್ಕ ಬಹಳ ಎತ್ತರದಲ್ಲಿದ್ದಾಳೆ. ಅವಳು ಎಷ್ಟು ಎತ್ತರದಲ್ಲಿದ್ದಾಳೆ ಅಂತಂದ್ರೆ, ಈ ದೇಶಕ್ಕೋಸ್ಕರ ತನ್ನಂತಾನು ಪೂರ್ತಿ ಸಮರ್ಪಣೆ ಮಾಡಿಕೊಂಡು ಇರುವಂತ ಎಲ್ಲವನ್ನು ಹಂಚಿ ಹಂಚಿ ಖಾಲಿ ಮಾಡ್ತಾ ಹೋಗ್ಬಿಟ್ಲು ಅಕ್ಕ. ತಾನ ಎಲ್ಲವನ್ನೂ ಮಾಡ್ತಾ ಅಕ್ಕ ನಿಧಾನವಾಗಿ ಈ ದೇಶದ ಜನರ ಪ್ರಜ್ಞೆಯನ್ನ ಜಾಗೃತಿ ಮಾಡಿಸ್ಲಿಕ್ಕೋಸ್ಕರ ತನ್ನ ಟೂರ್ ಮಾಡ್ತಾ ಎಲ್ಲರಿಗೂ ವಿಚಾರವನ್ನ ಹಂಚ್ತಾ ಆಕೆಯಲ್ಲಿರುವಂತ 2 ಕಲ್ಪನೆಗಳನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಲು. ಮೊದಲನೇ ಕಲ್ಪನೆ ಯೂನಿಟಿ ಆಫ್ ಆಲ್, ಎಲ್ಲರೂ ಒಂದಾಗಬೇಕು ಅಂತ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳುವರು, ಜಾತಿ ಮತ ಪಂಥಗಳನ್ನು ಮೀರಿ ಭಾರತ ನಿಲ್ಲಬೇಕು, ಇಲ್ಲದೆ ಹೋದರೆ 3 ಪೀಳಿಗೆಯಲ್ಲಿ ನಾಶವಾಗುತ್ತೆ ಭಾರತ ಅಂತ. ಇದು ಮೊದಲನೇದು. ಅದಕ್ಕೋಸ್ಕರ ಆಕೆ ತುಂಬಾ ಕೆಲಸ ಮಾಡ್ತಿದ್ಲು, ಯೂನಿಟಿ ಆಫ್ ಆಲ್ಗೋಸ್ಕರ ಕೆಲಸ ಮಾಡ್ತಿದ್ಲು. 2ನೇದು ಅಕ್ಕ ಮಾಡಿದ ಮೇಜರ್ ಕೆಲಸ ಏನು ಅಂದ್ರೆ, ಬಹುತೇಕರಿಗೆ ಗೊತ್ತಿರಲಾರದ ಸಂಗತಿ ಅಂತಂದ್ರೆ, ಈ ಬೋಧಗಯಾನ ಬ್ರಿಟಿಷರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರು. ಬೋಧಗಯ ಅಂತಂದ್ರೆ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ. ಅದನ್ನ ಈ ದೇಶದ ಎಲ್ಲ ಪಂಥಗಳವರು, ಎಲ್ಲ ಪಂಥ ಅಂತಂದ್ರೆ ಹಿಂದೂ ಧರ್ಮದಲ್ಲಿರುವ ಎಲ್ಲ ಪಂಥದವರು ಪವಿತ್ರ ಕ್ಷೇತ್ರ ಅಂತ ಭಾವಿಸಿ ಹೋಗ್ತಿದ್ರು. ಬ್ರಿಟಿಷರು ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಗ ಅಕ್ಕ ಅದರ ವಿರುದ್ಧ ಎಂತ ಆಂದೋಲನ ರೂಪಿಸಿದ್ಲು ಅಂತಂದ್ರೆ, ಬ್ರಿಟಿಷರಿಗೆ ಗೊತ್ತಾಯ್ತು ಇದು ಹಿಂದೆ ಇರುವಂತ ಎಲ್ಲ ಶಕ್ತಿ ಅವರು ಅಂತ. ಬ್ರಿಟಿಷರ ಎಲ್ಲ ಗೂಢಚಾರಿಕೆ ಅವರು ಹಿಂದೆ ಹೋಗಿತ್ತು. ಅಕ್ಕ ಎಲ್ಲವನ್ನು ಎದುರಿಸಿ ನಿಂತು ಆ ಬೋಧಗಯ ಬ್ರಿಟಿಷರ ಕೈಗೆ ಸೇರದೆ, ಅದು ಬೋಧಗಯ ಬುದ್ಧನ ಅನುಯಾಯಿಗಳ ಕೈಯಲ್ಲೇ ಇರುವಂತೆ, ಅವರ ಕೈಯಲ್ಲೇ ಇರುವಂತೆ ವ್ಯವಸ್ಥೆ ಪೂರ್ತಿ ಮಾಡಿದ ನಂತರ ಆ ಬುದ್ಧಗಯಾದ ಪ್ರಮುಖರು, ಮಹಂತರು ಅಕ್ಕನಿಗೊಂದು ಗಿಫ್ಟ್ ಕಳಿಸಿದ್ರು. ಆ ಗಿಫ್ಟ್ ವಜ್ರಾಯುಧ ಇತ್ತು. ವಜ್ರಾಯುಧ ಅಕ್ಕ ತುಂಬಾ ಇಷ್ಟಪಡ್ತಿದ್ದಂಥ ವಸ್ತುಗಳಲ್ಲಿ ಒಂದು. ಈ ಬುದ್ಧಿಸಂನಲ್ಲಿ ಬಳಸುವಂತಹ ವಜ್ರಾಯುಧವನ್ನ ಅಕ್ಕನಿಗೆ ಗಿಫ್ಟ್ ಮಾಡಿದಂತ ಆತ, ನೀನು ಎಂಥ ತ್ಯಾಗಿಯಾಗಬೇಕು ಅಂದ್ರೆ ಭಗವಂತ ತನ್ನ ಕೆಲಸಕ್ಕೆ ನಿನ್ನನ್ನ ವಜ್ರಾಯುಧವಾಗಿ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಬಯಕೆ ಅಂತ ಬರೆದು ಕಳಿಸಿದ್ರು. ವಜ್ರಾಯುಧ ಯಾವುದು ಅಂತ ಅಕ್ಕ ಎಕ್ಸ್ಪ್ಲೈನ್ ಮಾಡ್ತಾಳೆ. ಸತ್ಯ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲ್ಲ ಅಕ್ಕನನ್ನು ಓದೋವರೆಗೂ. ಅಕ್ಕ ಎಕ್ಸ್ಪ್ಲೈನ್ ಮಾಡ್ತಾಳೆ ಯಾವುದು ವಜ್ರಾಯುಧ ಅಂತಂದ್ರೆ, ಎಲ್ಲ ದೇವತೆಗಳು ತಾವು ರಾಕ್ಷಸರೊಂದಿಗೆ ಕದನವಾದ ನಂತರ ತಾವು ಪಡ್ಕೊಂಡಿರುವಂತ ಎಲ್ಲ ತಮ್ಮ ಹತ್ರ ಇದ್ದ ಎಲ್ಲ ಶಸ್ತ್ರಗಳನ್ನು ತಗೊಂಡೋಗಿ ಋಷಿ ದದೀಚಿ ಹೇಳ್ಕೊಟ್ರಂತೆ. ನೀವಿದನ್ನು ಕಾಪಾಡಬಲ್ಲಿರಿ ಅಂತ. ಏನ್ ಚೆನ್ನಾಗಿದೆ ನೋಡಿ, ಎಲ್ಲವೂ ಇದ್ದ ದೇವತೆಗಳ ಹತ್ರ ಕಾಪಾಡ್ಲಿಕ್ಕೆ ಆಗದೇ ಇರೋದನ್ನ ಒಬ್ಬ ಋಷಿ, ಏನೂ ಇಲ್ಲದ ಋಷಿ, ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ, ಏನೂ ಇಲ್ಲ ಅವರ ಆಶ್ರಮಕ್ಕೆ, ಅಂತ ಋಷಿ ಕಾಪಾಡ್ತಾನೆ ಅನ್ನೋಂಥ ವಿಶ್ವಾಸ. ಅವ್ರ ಕೈಯಲ್ಲಿ ಕೊಟ್ಟ ಋಷಿಗಳು ಅಷ್ಟನ್ನು ತೆಗೆದು ಕುಡಿದು ಬಿಟ್ರಂತೆ, ಹಂಗಂತ ಹೇಳ್ತಾರೆ. ಹಂಗೆ ಕುಡಿದಂತ ಋಷಿಗಳ ಹತ್ರ ದೇವತೆಗಳು ವಾಪಸ್ ಬಂದ್ರಂತೆ. ನಮಗೆ ಒಂದು ಆಯುಧ ಬೇಕು, ನಮ್ಮ ಆಯುಧ ವಾಪಸ್ ಬೇಕು ಅಂದಾಗಿಲ್ಲ ಅಂತ. ಅಕ್ಕ ಅದನ್ನು ಹೇಳ್ತಾಳೆ, ಅತ್ಯಂತ ಶ್ರೇಷ್ಠವಾದ ಆಯುಧ ಬೇಕು ಅಂತ ಎಲ್ಲರೂ ಕೇಳಿದಾಗ ಆಗ ಒಬ್ರು ಆಯುಧದ ತಜ್ಞರು ಹೇಳಿದ್ರಂತೆ, ಯಾವ ವ್ಯಕ್ತಿ ಟು ದ ಕೋರ್ ತ್ಯಾಗಿಯಾಗಿರುವಂಥವನು ತನ್ನ ಬೆನ್ನು ಮೂಳೆಯನ್ನ ಕೊಡ್ತಾನೋ ಆ ಬೆನ್ನು ಮೂಳೆ ವಜ್ರ ಆಯುಧ ಆಗತ್ತೆ ಅಂತ. ಟು ದ ಕೋರ್ ತ್ಯಾಗಿ ಆಗಿರೋ ಯಾರು? ಬೆನ್ನು ಮೂಳೆಯನ್ನು ಕೊಡಬೇಕು ಅಂದ್ರೆ ಪ್ರಾಣವೇ ಕೊಡಬೇಕು. ಯಾರು ಕೊಡ್ತಾರೆ ಅದನ್ನ ಅಂತಂದಾಗ ಋಷಿ ದದೀಚಿ, ಎಲ್ಲಿಗೆ ಯಾಕೆ ಕುಡ್ಕೊಂಡು ಹೋಗ್ತೀರಾ, ನನ್ನದೇ ಬೆನ್ಮೂಳೆಯನ್ನು ತಗೊಳ್ಳಿ, ಸಮಾಜದ ಒಳಿತಿಗೆ ನನ್ನ ಪ್ರಾಣ ಬಳಕೆಯಾಗತ್ತೆ ಅಂದ್ರೆ ಅದಕ್ಕಿಂತ ಮಹಾಭಾಗ್ಯ ಏನಿದೆ ಅಂತ ತಮ್ಮ ಪ್ರಾಣವನ್ನ ಪ್ರಾಣೋತ್ಕ್ರಮಣ ಆಯ್ತು, ತಾವೇ ಮಾಡಿಕೊಂಡ್ರು. ಅದಾದ್ಮೇಲೆ ಅವ್ರ ಬೆನ್ನು ಮೂಳೆ ಅದು ವಜ್ರಾಯುಧವಾಗಿ ಬಳಕೆ ಆಯ್ತು ಅಂತ. ಅಕ್ಕ ಅದನ್ನ ಹೇಳಿ ತರುಣರಿಗೆ ಏನ್ ಹೇಳ್ತಾಳೆ ಗೊತ್ತಾ, ಈ ದೇಶಕ್ಕೀಗ ಒಂದು ವಜ್ರಾಯುಧ ಸಾಕಾಗಲ್ಲ, ನಾವೆಲ್ಲರೂ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಲಿಕ್ಕೆ ಸಿದ್ಧರಾಗಿರುವಂತವ್ರು ಬೇಕು ಅಂತ. ಅಕ್ಕ ಹೇಳ್ತಾಳೆ, ಒಮ್ಮೆ ತ್ಯಾಗಿಯಾಗಿ ನೋಡಿ. ಬಹಳ ಸುಂದರವಾದ ಮಾತು. ನಾನು ಬಹಳ ಬಾರಿ ನಾನು ಆಲೋಚನೆ ಮಾಡ್ತಿರ್ತೀನಿ, ಅಕ್ಕನ ಈ ಮಾತು ನೀವು ಆಲೋಚನೆ ಮಾಡಿದ್ರೆ ನೀವು ಯಾವ್ಯಾವ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀರೋ ಎಲ್ಲದಕ್ಕೂ ಸಮರ್ಥವಾದ ಉತ್ತರ ಸಿಗುತ್ತೆ. ಅಕ್ಕ ಹೇಳ್ತಾಳೆ, ಒಮ್ಮೆ ತ್ಯಾಗಿಯಾಗಿ ನೋಡಿ, ಎಲ್ಲವನ್ನೂ ತ್ಯಾಗ ಮಾಡಿ ನೋಡಿ, ಆಗ ನಿಮ್ಮನ್ನ ಭಗವಂತ ವಜ್ರಾಯುಧ ಮಾಡ್ಕೊಂಡು ಆಡಿಸ್ತಿರ್ತಾನೆ, ನೀವು ಆಡ್ತಾ ಇರೋದು ಮಾತ್ರ ಕಾಣ್ತಾ ಇರತ್ತೆ, ಹಿಂದೆ ಹಿಡಿದಿರೋ ಕೈ ಕಾಣೋದೇ ಇಲ್ಲ ಅಂತ. ಇಲ್ಲದೆ ಹೋದರೆ ಪಾಕಿಸ್ತಾನವನ್ನ, ಚೀನಾನ ಏಕಕಾಲಕ್ಕೆ ಆಟ ಆಡಿಸ್ಲಿಕ್ಕೆ ನರೇಂದ್ರ ಮೋದಿ ಅನ್ನೋ ವ್ಯಕ್ತಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ. ಇಲ್ಲದೆ ಹೋದರೆ 70 ವರ್ಷಗಳ ಕಾಲ ಹೀನ ಬದುಕನ್ನ ಬದುಕಿದ್ವಲ್ಲ, ಎಲ್ಲರ ಮುಂದೆ ತಲೆ ತಗ್ಸಿ ಸಾಕಾಗೋಗಿತ್ತಲ್ಲ. ಇದ್ದಕ್ಕಿದ್ದಂತೆ ಭಾರತ ಎದ್ದು ನಿಂತುಕೊಂಡು ತಾನು ಎಲ್ಲೆಲ್ಲಿ ಹೆಜ್ಜೆ ಇಡುತ್ತೋ ಅಲ್ಲೆಲ್ಲ ಗೌರವಯುತವಾದ ಹೆಮ್ಮೆಯನ್ನ ತಾಳಬೇಕು ಅಂತಂದ್ರೆ ಅದರ ಹಿಂದೆ ಭಗವಂತನ ಶಕ್ತಿ ಇರಬೇಕಲ್ಲ. ಶಕ್ತಿ ಇರಬೇಕು. ನೀವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತೇನು? 5 ವರ್ಷದ ಹಿಂದೆ ಕೂತ್ಕೊಂಡು ಭಾರತ ಹೀಗೆಲ್ಲ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ನತ್ತಿದ್ರು, ಇದು ಒಂದು ಭಾರತವ ಅಂತ. ಆದ್ರೆ ಇವತ್ತು ಹೇಳಿದ್ರೆ ಇವತ್ತು ನಮ್ಮ ಕನಸು ಹೆಂಗ್ ಗರಿಗೆದರಿದೆ ಅಂತಂದ್ರೆ, ಇಷ್ಟು ಸಾಲದು ಇನ್ನೂ ಬೇಕು ಅಂತ ಕೇಳೋ ಮಟ್ಟಿಗೆ ನಮ್ಮಲ್ಲೊಂದು ಕನಸು ಗರಿಗೆದರುವಂತೆ ಯಾರೋ ಒಬ್ಬ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಟು ದ ಕೋರ್ ತ್ಯಾಗಿ ಆಗಿರೋದ್ರಿಂದ.
ಅಕ್ಕ ಎಂತ ಅದ್ಭುತವಾದ ಅನಾಲಜಿ ಕೊಟ್ಲು ಅಂತಂದ್ರೆ, ನೀವು ಯಾವುದನ್ನು ನೋಡಿದಾಗ್ಲೂ ನೀವು ಅದನ್ನು ಗುರುತಿಸಬಹುದು, ಎಸ್ ಇದರಿಂದಲೇ ಸಾಧ್ಯವಾಗಿರೋದು. ಯಾರೊಳಗೆ ತ್ಯಾಗ ಇದೆಯೋ ವಜ್ರಾಯುಧ ಆಗುತ್ತೆ. ಅಕ್ಕ ಹೇಳಿದ್ಲು, ಈ ವಜ್ರಾಯುಧ ಎಷ್ಟು ನಿರ್ಮಾಣ ಆಗುತ್ತೋ ಅಷ್ಟು ಭಾರತ ತಯಾರಾಗತ್ತೆ ಅಂತ. ಆ ವಜ್ರಾಯುಧ ಅವಳಿಗೆ ಎಷ್ಟು ಶಕ್ತಿ ತುಂಬಿತು. ಇದೇ ಅಕ್ಕ ಡಾರ್ಜಿಲಿಂಗಲ್ಲಿ ಇರಬೇಕಾದ್ರೆ ಆ ಯೂನಿಟಿಯ ಕಲ್ಪನೆಯನ್ನು ಕಟ್ಟಿಕೊಂಡು ಮುಸಲ್ಮಾನರೊಂದು ಕಾರ್ಯಕ್ರಮಕ್ಕೆ ಕರೆದ್ರು. ಆ ಕಾರ್ಯಕ್ರಮಕ್ಕೆ ಅಕ್ಕ ತುಂಬಾ ಖುಷಿಯಿಂದ ತುದಿಗಾಲಲ್ಲಿ ಓಡಿದ್ಲು. ಯಾಕೆ ಓಡಿದ್ಲು ಅಂತಂದ್ರೆ, ಈ ದೇಶವನ್ನ ಮತ್ತೆ ಕಟ್ಟಬೇಕು ಅಂದ್ರೆ ಎಲ್ಲರನ್ನು ಸೇರಿಸ್ಕೊಂಡೇ ಹೋಗಬೇಕು, ಈ ದೇಶವನ್ನ ತುಂಡು ತುಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೂರದೃಷ್ಟಿಯ ಕಲ್ಪನೆ ಅಕ್ಕನಿಗೆ ಚೆನ್ನಾಗಿತ್ತು. ನಾನು ಇಷ್ಟನ್ನು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಿದ್ದೀನಿ ಇವತ್ತು ಅಂತಂದ್ರೆ, ಅಕ್ಕ ರಾಷ್ಟ್ರವನ್ನು ಕಟ್ಟುವ ಯಾವ ಇಟ್ಟಿಗೆಯನ್ನು ಕೂಡ ವ್ಯರ್ಥವಾಗ್ಲಿಕ್ಕೆ ಬಿಡ್ಲಿಲ್ಲ. ಪುಟ್ಟದೊಂದು ಮುಸಲ್ಮಾನರ ತಂಡವನ್ನು ಮಾತನಾಡಿಸಿದ ಅಕ್ಕ ದೊಡ್ಡ ಟೀಮನ್ನು ಮಾತನಾಡಿಸ್ಲಿಕ್ಕೆ ಸಾಧ್ಯವಾ ಅಂತ ಆಲೋಚನೆ ಮಾಡಿದ್ಲು ಅಂತ. ನಮ್ಗೆ ಇವತ್ತು ಜಾತ್ಯತೀತ ಅನ್ನೋ ಪದವನ್ನು ಕೇಳಿದ್ರೆ ಬಹಳ ಕೋಪ ಬರುತ್ತೆ. ಅದು ಸೂಡೋ ಸೆಕ್ಯುಲರಿಸ್ಟ್ಗಳ ಪ್ರಾಬ್ಲಮ್ ಅದು. ಆದ್ರೆ ಅಕ್ಕನ ಜಾತ್ಯತೀತಿಯ ಕಲ್ಪನೆ ಇದೆಯಲ್ಲ, ಅದು ತುಂಬಾ ಸಮರ್ಥವಾಗಿರುವಂಥದ್ದು. ಅದು ಹೇಗಿದೆ ಅಂತಂದ್ರೆ, ಎಲ್ಲವನ್ನೂ ಮೀರಿ ಭಾರತೀಯತೆಯನ್ನೇ ದೊಡ್ಡದು ಮಾಡಿಕೊಂಡ್ರೆ ನಾವೆಲ್ಲ ಈ ಸಮಸ್ಯೆಗಳಿಂದ ಪಾರಾಗ್ತೀವಿ ಅಂತ. ನಮಗೆಲ್ಲ ಒಂದು ಸಮಸ್ಯೆ ಯಾವಾಗಲೂ ಇದೆ, ಮುಸಲ್ಮಾನರು ಭಾರತವನ್ನು ಗೌರವಿಸೋದಿಲ್ಲ ಅಂತ ಒಂದು ಆಕ್ರೋಶ ಯಾವಾಗಲೂ ಇದೆ. ನಾವು ತುಂಬಾ ಗೌರವಿಸ್ತೀವಿ ಅಂತ. ಆದರೆ ನಮ್ಮಲ್ಲೇ ಒಳಗಿಣುಕಿ ನೋಡಿದಾಗ, ಕರ್ನಾಟಕ ಮತ್ತು ತಮಿಳುನಾಡು ಕಾವೇರಿಗೋಸ್ಕರ ಕಿತ್ತಾಡುವಾಗ ನಮಗೆ ದೇಶವೂ ಬೇಡ ಏನೂ ಬೇಡ, ನಮಗೆ ದೊಡ್ಡದು ಅಂತ. ವೀರಶೈವ ಮತ್ತು ಲಿಂಗಾಯತ ಅಂತ ಕಿತ್ತಾಡುವಾಗ ನನಗೆ ಹಿಂದೂ ಬೇಡ, ನನಗೆ ರಾಷ್ಟ್ರ ಬೇಡ, ನನಗೆ ನನ್ನ ಜಾತಿಯೇ ದೊಡ್ಡದ್ದು. ಹೌದು ಅಲ್ವೋ? ನಾವು ಬ್ರಾಹ್ಮಣ ಮತ್ತು ದಲಿತ ಅಂತ ಕಿತ್ತಾಡುವಾಗ, ನಾವು ಬ್ರಾಹ್ಮಣ ಮತ್ತು ಗೌಡ ಅಂತ ಕಿತ್ತಾಡುವಾಗ ನನ್ನ ಜಾತಿ ಎಷ್ಟು ವೈಭವ ಅಂತಂದ್ರೆ ಅದು ದೇಶಕ್ಕಿಂತ ದೊಡ್ಡದ್ದು ಅಂತ. ಎಲ್ಲಿಯವರೆಗೂ ದೇಶಕ್ಕಿಂತ ದೊಡ್ಡದ್ದು ನನ್ನ ಜಾತಿ, ನನ್ನ ಪ್ರದೇಶ, ನನ್ನ ಮನೆ ಅಂತ ಆಗಿರುತ್ತೋ, ಅಷ್ಟು ಸ್ವಾರ್ಥಿಯಾಗಿರ್ತೀವೋ, ಅಲ್ಲಿವರೆಗೂ ಈ ಫೇಟ್ ಇದ್ದಿದ್ದೆ. ಅಕ್ಕ ಇದನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ಲು. ಅಕ್ಕನ ಜಾತ್ಯತೀತ ಕಲ್ಪನೆ ಇದೆಯಲ್ಲ, ಸೆಕ್ಯುಲರಿಸಂನ ಕಲ್ಪನೆ, ಸೆಕ್ಯುಲರಿಸಂ ಅನ್ನೋ ಪದ ಅಲ್ಲ, ಆಕೆ ಅದನ್ನ ಯೂನಿಟಿ ಅಂತ ಕರಿತಿದ್ಲು. ಏಕತೆಯ ಕಲ್ಪನೆ ಕೊಡ್ತಿದ್ಲಲ್ಲ, ಏಕತೆ ಆಗಬೇಕು ಅಂತ. ಸೆಕ್ಯುಲರಿಸಂ ಅನ್ನೋದು ಬೂಟಾಟಿಕೆ ಆಗತ್ತೆ, ಆದ್ರೆ ಏಕತೆ ಅನ್ನುವ ವಿಚಾರ ಬಂದಾಗ ಭಾರತೀಯತೆಯ ಅಡಿ ಎಲ್ಲವೂ ಭಾರತಕ್ಕೆ ಪೂರಕವಾಗಿರೋ ಎಲ್ಲವನ್ನೂ ಮಾಡಬೇಕು ಅನ್ನೋ ಕಲ್ಪನೆಯನ್ನ ಅಕ್ಕ ಭಾರತೀಯರಲ್ಲಿ ಹೇಗೆ ತುಂಬಿದ್ಲು ಅಂತಂದ್ರೆ, ಪ್ರತಿಯೊಬ್ಬನೂ ಕೂಡ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡುವಂತೆ. ಮಿತ್ರರೇ, ಅಕ್ಕನ ಆತ್ಮೀಯರಲ್ಲಿ ಒಬ್ಬ ವ್ಯಕ್ತಿ ಯಾರಿದ್ರು ಗೊತ್ತೇನು? ನಾನು ಅದನ್ನು ಹೇಳಿದ್ರೆ ಬಹುಶಃ ಇವತ್ತಿನ ನನ್ನ ಅವಧಿ ಮುಗಿಸಬಹುದು. ಯಾವ ಹೆಸರಿನ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವಿದ್ದೀವೋ, ಗೋಪಾಲಕೃಷ್ಣ ಗೋಖಲೆಯವರು ಅಕ್ಕನ ಅತ್ಯಂತ ಆತ್ಮೀಯರಲ್ಲೊಬ್ರು. ಇಬ್ಬರ ವಯಸ್ಸು ಹೆಚ್ಚು ಕಡಿಮೆ ಸೇಮ್, ಆದರೆ ಸೈದ್ಧಾಂತಿಕವಾಗಿ ಇಬ್ಬರದು ಅಜಗಜಾಂತರ. ಅವ್ರದೊಂದು ತುದಿ, ಇವ್ರದೊಂದು ತುದಿ. ಇಬ್ರು ಎಕ್ಸ್ಟ್ರೀಮ್ ಎಂಡ್ಸ್ ಅಲ್ಲಿ ಇದ್ದವರು. ಗೋಪಾಲಕೃಷ್ಣ ಗೋಖಲೆಯವರು ಮೃದುವಾದಿಗಳು, ಅಕ್ಕ ಕಠೋರವಾದಿ. ಅಕ್ಕ ಗೋಪಾಲಕೃಷ್ಣ ಗೋಖಲೆಯವರು ಹೇಳ್ತಿದ್ರು, ಎಷ್ಟು ದಿನ ಅಂತ ಸುಧಾರಣೆ ಮಾಡ್ಕೊಂಡು ಕೂತಿರ್ತೀರಿ? ಆದಷ್ಟು ಬೇಗ ಈ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಬೇಕು, ಅದಕ್ಕೋಸ್ಕರ ಯಾವುದನ್ನಾದ್ರೂ ಮಾಡಲೇಬೇಕು ಅಂತ ಅಕ್ಕ ಹೇಳ್ತಿದ್ರೆ, ಗೋಪಾಲಕೃಷ್ಣ ಗೋಖಲೆಯವರು ಹೇಳ್ತಿದ್ರು, ಅಕ್ಕ ನಿನ್ನನ್ ಕಂಡ್ರೆ ಬಹಳ ಪ್ರೀತಿ ಇದೆ, ಸಿದ್ಧಾಂತದ ಮೇಲಲ್ಲ, ನೀವು ಹೇಳೋ ಮಾತನ್ನು ಒಪ್ಪಲ್ಲ. ಇಬ್ರು ಹೀಗೆ ಕಿತ್ತಾಡೋರು, ಇಬ್ರು ಕೂತು ಗಂಟೆಗಟ್ಟಲೆ ಕಿತ್ತಾಡೋರು. ಅಕ್ಕನ ಮ್ಯಾಜಿಕ್ಕೇ ಅದು. ಯಾರ ಜೊತೆ ಆದರೂ ಗಂಟೆಗಟ್ಟಲೆ ಕಿತ್ತಾಡ್ತಿದ್ಲು ಅಕ್ಕ, ಆದ್ರೆ ಮತ್ತೆ ಆ ಸೈದ್ಧಾಂತಿಕ ವಿಚಾರ ಮುಗಿದ್ಮೇಲೆ ಆಕೆಯ ಹ್ಯೂಮನ್ ಎಫರ್ಟ್ಸ್ ಜಾಗೃತ ಆಗಿದ ತಕ್ಷಣ ಅಕ್ಕ ಮತ್ತೆ ತಾಯಿ ಆಗ್ಬಿಡೋಳು. ಗೋಪಾಲಕೃಷ್ಣ ಗೋಖಲೆಯವರಿಗೂ ಅಕ್ಕನಿಗೂ ಎಂಥ ಸಂಬಂಧ ಅಂತಂದ್ರೆ, ಅಕ್ಕನಿಗೆ ತಾಯಿ ಭಾರತೀಯ ಸೇವೆ ಮಾಡ್ತಾ ಮಾಡ್ತಾ ಅದೊಮ್ಮೆ ಬ್ರೈನ್ ಫೀವರ್ ಬಂದ್ಬಿಡ್ತು. ಆಲ್ಮೋಸ್ಟ್ ತೀರ್ಕೊಳ್ತಾಳೆ ಅಕ್ಕ ಅಂತಾಗಿತ್ತು. ಹಂಗಾದಾಗ ಅಕ್ಕನ ನೋಡ್ಕೊಳ್ಳಿಕ್ಕೆ ಬೋಸರ್ ಫ್ಯಾಮಿಲಿ ಇತ್ತು, ಆದರೆ ಅಕ್ಕನ ಮನೆಯಲ್ಲಿ ಬೇಕಾದ ವ್ಯವಸ್ಥೆಗಳು ಯಾವುದೂ ಇರಲಿಲ್ಲ. ಅಕ್ಕ ಈ ದೇಶದಲ್ಲಿ ಎಷ್ಟು ಜನರಿಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಲು ಅಂತಂದ್ರೆ, ಸ್ವಂತ ಮನೆಯಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ ಅವಳಿಗೆ ನೋಡ್ಕೊಳ್ಳೋಕ್ಕೆ. ಅಕ್ಕ ಎಂಥ ಸ್ಥಿತಿಯಲ್ಲಿದ್ದು ಅಂತಂದ್ರೆ, ಶಾರದಾ ಮಾತೆಯವರು ಅಕ್ಕನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಆ ಹೊತ್ತಿನಲ್ಲಿ ಅಕ್ಕನಿಗೆ ಗೊತ್ತೂ ಆಗಲಿಲ್ಲ. ಯಾವ ಶಾರದಾ ಮಾತೆಯವರನ್ನ ತನ್ನ ಸರ್ವಸ್ವ ಅಂತ ಅಕ್ಕ ಭಾವಿಸ್ತಿದ್ಲು, ಅದೇ ಶಾರದಾ ಮಾತೆ ತನಗೆ ಹುಷಾರಿಲ್ಲದೆ ಹೋದಾಗ ನೋಡ್ಕೊಂಡು ಹೋದ್ಲು ಅಂತ ಅಕ್ಕನಿಗೆ ಗೊತ್ತೂ ಆಗಲಿಲ್ಲ. ಆಗ ಗೋಪಾಲಕೃಷ್ಣ ಗೋಖಲೆಯವರು ಅಕ್ಕನ ಬಳಿಗೆ ಬಂದು ಐಸನ್ನು ತಗೊಂಡು ಬಂದು, ಫೀವರಿಂದ ನರಳುತ್ತಾ ಇದ್ದ ಅಕ್ಕನಿಗೆ ಐಸನ್ನಿಟ್ಟು ಅಕ್ಕನ ಜೊತೆ ಇಡೀ ದಿನ, ಅವಳಿಗೆ ಗೊತ್ತಾಗದೆ ಹೋದಾಗಲೂ ಅವಳ ಪಾದ ಬುಡದಲ್ಲಿ ಕುಳಿತುಕೊಂಡು ಅಕ್ಕನ ಆರೈಕೆ ನೋಡ್ಕೊಂಡ್ರಲ್ಲ. ಯೋಚನೆ ಮಾಡಿ, ಅಕ್ಕ ಎಷ್ಟು ದೊಡ್ಡ ವ್ಯಕ್ತಿತ್ವದವಳು ಇರ್ಬೋದು ಅಂತ. ಯಾವ ಗೋಪಾಲಕೃಷ್ಣ ಗೋಖಲೆ ಹೆಸರಲ್ಲಿ ಇವತ್ತು ಇನ್ಸ್ಟಿಟ್ಯೂಷನ್ ನಡೆಸ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಲ್ಲ, ಆ ಗೋಪಾಲಕೃಷ್ಣ ಗೋಖಲೆಯವರು ಅಕ್ಕನನ್ನ ರೆಸ್ಪೆಕ್ಟ್ ಮಾಡಿದ ರೀತಿ ಅದು.
ಗೋಪಾಲಕೃಷ್ಣ ಗೋಖಲೆ ಅವರ ರೆಸ್ಪೆಕ್ಟ್ ಹೆಂಗಿತ್ತು ಅಂತಂದ್ರೆ, ಕಾಂಗ್ರೆಸ್ಸಿಗೆ ಹೋಗಿ ಕಾಂಗ್ರೆಸ್ನಲ್ಲಿರುವಂಥ ವಾಲಂಟಿಯರ್ಸ್ಗೆಲ್ಲ ಬೈದು ಚೆನ್ನಾಗಿ ಅಕ್ಕನ ಪರಿಸ್ಥಿತಿ ಹೇಗಿದೆ, ಅವಳಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹಣ ಸಂಗ್ರಹಣೆ ಮಾಡಿ ಅಕ್ಕನಿಗೆ ಆರೋಗ್ಯದ ವ್ಯವಸ್ಥೆ ಮಾಡಿದ್ದು ಗೋಪಾಲಕೃಷ್ಣ ಗೋಖಲೆ ಅವರು ಅಂತ. ನನಗೆ ಇದು ಯಾಕೆ ಹೇಳಬೇಕು ಅಂತ ಅನಿಸ್ತಿದೆ ಅಂತಂದ್ರೆ, ಅಕ್ಕ ಎಷ್ಟು ಗ್ರೇಟು ಅಂತ ಗೊತ್ತಾಗಬೇಕು ಅಂತಂದ್ರೆ, ಅಕ್ಕನನ್ನ ಅವತ್ತಿನ ಯಾರು ನಾವು ಗ್ರೇಟ್ ಅಂತ ಭಾವಿಸ್ತೀವಲ್ಲ ಅವರೆಲ್ಲ ಅಕ್ಕನನ್ನ ಯಾವ ದೃಷ್ಟಿಕೋನದಿಂದ ನೋಡಿದ್ರು ಅಂತ ಗೊತ್ತಾದಾಗ ನಮ್ಗನ್ಸುತ್ತೆ ಅಕ್ಕ ಎಷ್ಟು ಗ್ರೇಟು ಅಂತ. ನಾನು ಅಕ್ಕನ ರಾಷ್ಟ್ರೀಯತೆಯ ಕಾರ್ಯ ಏನ್ ಹೇಳಿದ್ನಲ್ಲ ಅದು ನನಗನ್ಸುತ್ತೆ 20% ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಅಂತ, ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗಿರೋದು. ಅಕ್ಕನ ಭಾರತೀಯತೆಯ ಕೆಲಸ ಇನ್ನೂ ಅಗಾಧವಾಗಿದೆ. ನೀವು ಕೇಳ್ತಾ ಹೋದ್ರೆ ಅಚ್ಚರಿಯಾಗುವಷ್ಟು ಅಕ್ಕನ ಅಂಶಗಳಿವೆ ಮಿತ್ರೆ. ಅದನ್ನು ನಾಳೆ ದಿನಕ್ಕೋಸ್ಕರ ಕಾಯ್ದಿರಿಸ್ತೀನಿ, ಹೇಳಲಿಕ್ಕೆ ಬಹಳ ವಿಚಾರಗಳಿವೆ. ನಾಳೆ ಮತ್ತೆ ಅಕ್ಕನ ರಾಷ್ಟ್ರೀಯತೆಯ ಅಂಶಗಳೊಂದಿಗೆ ಮುಂದುವರಿಯೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.